ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಿಖಿಲ ಗುಣನಿಕಾಯಂ ನಿತ್ಯ ನಿರ್ಧೂತಹೇಯಂ ಶುಭತಮಮತಿಮೇಯಂ ಶುದ್ಧ ಸೌಖ್ಯಾಪ್ತ್ಯುಪಾಯಂ ಸಕಲ ನಿಗಮಗೇಯಂ ಸರ್ವಶಬ್ದಾಭಿಧೇಯಂ ನವಜಲಧರಕಾಯಂ ನೌಮಿ ಲಕ್ಷ್ಮೀ ಸಹಾಯಂ ವಿಘ್ನೌಘವಾರಣಂ ಸತ್ಯಾಶೇಷ ವಿಶ್ವಸ್ಯ ಕಾರಣಂ ಕರುಣಾಸಿಂಧುಮಾನಂದತೀರ್ಥಬಂಧುಂ ಹರಿಂ ಭಜೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ. ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ. ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತಹೃದಯಂ. ಮುನಿಮಾನತೋಸ್ಮಿ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ. ಅಧ್ಯಾತ್ಮದೀಪಂ ಅತಿತಿತೀರ್ಷತಾಂ ತಮೋಂಧಂ. ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ. ಚತುರ್ಥ ಸ್ಕಂಧ, ನಾಲ್ಕನೆಯ ಸ್ಕಂಧ ಭಾಗವತದಲ್ಲಿ ಅತ್ಯಂತ ವಿಸ್ತಾರವಾಗಿ ಉತ್ತಾನಪಾದರಾಜನ ವಂಶದ ಚರಿತ್ರೆ, ಅದರ ಮಧ್ಯದಲ್ಲಿ ಧ್ರುವನ ಚರಿತ್ರೆಯನ್ನು ತಿಳಿಸಿದ್ದಾರೆ. ಅದಾದ ನಂತರ ಪಂಚಮ ಸ್ಕಂಧ ಶ್ರೀಮದ್ ಭಾಗವತ. ಆ ಪಂಚಮ ಸ್ಕಂಧದಲ್ಲಿ ತುಂಬ ಕಷ್ಟಕರವಾದದ್ದು, ಅದನ್ನು ಗದ್ಯ ಅಂತ ಕರೀತಾರೆ. ಶ್ಲೋಕಗಳಿಲ್ಲ, ಅದು ಗದ್ಯ ಭಾಗ. ಮಧ್ವಾಚಾರ್ಯರು ಒಂದ್ಸಲ ಅಚ್ಯುತ ಪ್ರೇಕ್ಷಾಚಾರ್ಯರು ಅವರ ಗುರುಗಳು ಭಾಗವತ ಗ್ರಂಥವನ್ನೆಲ್ಲ ಹಿಡಿದುಕೊಂಡು ಪಾಠ ಮಾಡ್ತಾ ಇದ್ರು. 5-6 ಪುಸ್ತಕಗಳಿದ್ವು. ಅದರಲ್ಲಿ ಮಧ್ವಾಚಾರ್ಯರು ನೋಡಿ, ಇದು ಯಾವುದೋ ಒಂದು ಪುಸ್ತಕವನ್ನು ಹಿಡಿದು ಇದು ಮಧ್ವಾಚಾರ್ಯರಿಗೆ ವೇದವ್ಯಾಸರಿಗೆ ಸಮ್ಮತವಾದ ಪಾಠ ಅಂತ ಹೇಳಿದಾಗ ಅವರ ಗುರುಗಳು ಕೇಳ್ತಾರೆ, 5 ಟೆಕ್ಸ್ಟ್ ಇರಬೇಕಾದ್ರೆ ಇದು ಒಂದನ್ನೇ ತಗೊಂಡು ಇದು ಮಧ್ವಾಚಾರ್ಯರಿಗೆ ವೇದವ್ಯಾಸರಿಗೆ ಸಮ್ಮತವಾದ ಪುಸ್ತಕ ಪಾಠ ಅಂತ ಹೇಗೆ ಹೇಳ್ತೀರಿ ಅಂತಂದಾಗ ಪರೀಕ್ಷೆ ಮಾಡ್ರಿ ಅಂದರು. ಆಗ ಪರೀಕ್ಷೆ ಮಾಡಿದ ವಿಷಯ ಈ 5ನೇ ಸ್ಕಂಧ ಭಾಗವತ. ಅಚ್ಯುತ ಪ್ರೇಕ್ಷರು ಹೇಳ್ತಾರೆ, ನಿಗದ್ಯತಾಂ ಗದ್ಯಮಿಹೈವ ಪಂಚಮೇ, 5ನೇ ಸ್ಕಂಧವನ್ನು ನೀವು ಹೇಳಿ ಅಂತ ಹೇಳಿದಾಗ ಆ ಒಂದು ಪುಸ್ತಕಕ್ಕೆ ಅನುಗುಣವಾಗಿ 5ನೇ ಸ್ಕಂಧವನ್ನು ಆಚಾರ್ಯರು ಹೇಳಿದರು. ಆಗ ಗೊತ್ತಾಯಿತು ವೇದವ್ಯಾಸರಿಗೆ ಸಮ್ಮತವಾದ ಪಾಠ ಇದು ಅಂತ. ಆದ್ದರಿಂದ ಪಂಚಮ ಸ್ಕಂಧ ಭಾಗವತ ಅದು ಓದಲಿಕ್ಕೆ ಬಹಳ ಕಷ್ಟ. ಅದು ಪಾರಾಯಣ ಮಾಡಲಿಕ್ಕೆ ಉದ್ದಕ್ಕೆ ಹೋಗ್ತಾ ಇರ್ತದೆ, ಒಂದು ಸಾಲದು. ಶ್ಲೋಕ ಎಲ್ಲಿ ಕಟ್ ಮಾಡಬೇಕು, ಎಲ್ಲಿ ಪದಚ್ಛೇದ ಮಾಡಬೇಕು ಗೊತ್ತಾಗೋದಿಲ್ಲ. ಪೂರ್ಣವಾಗಿ ಅದು ಗದ್ಯಾತ್ಮಕವಾದ ಒಂದು ಭಾಗ ಪಂಚಮ ಸ್ಕಂಧ. ಅದರಲ್ಲಿ ವಿಸ್ತಾರವಾಗಿ ಬ್ರಹ್ಮಾಂಡದ ವರ್ಣನೆಯನ್ನು ಮಾಡ್ತಾರೆ, ಜಡಭರತನ ಕತೆ ಹೇಳ್ತಾರೆ, ನರಕಲೋಕಗಳ ಬಗ್ಗೆ ತಿಳಿಸಿಕೊಡ್ತಾರೆ. ಇಷ್ಟು ಇದರ ಸಂಕ್ಷಿಪ್ತವಾದ ಪರಿಚಯ. ಆರಂಭದಲ್ಲಿ ಚತುರ್ಮುಖ ಬ್ರಹ್ಮದೇವರ ಮಗ
ಸ್ವಯಂಭುವ ಮನು. ಆ ಸ್ವಯಂಭುವ ಮನುವಿನ ದೊಡ್ಡ ಮಗ ಜ್ಯೇಷ್ಠ ಪುತ್ರ ಅವ ಪ್ರಿಯವ್ರತ. ಆ ಪ್ರಿಯವ್ರತನಿಗೆ ನಾರದರು ಪಾಠ ಮಾಡಿದ್ದಾರೆ. ಆ ನಾರದರ ಪಾಠವನ್ನ ಕೇಳಿ 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 ಅವನಿಗೆ ಆಟೋಮೆಟಿಕ್ ಆಗಿ ಬಂದದ್ದೇ ವಿರಕ್ತಿ, ವೈರಾಗ್ಯ. ಆ ವೈರಾಗ್ಯ ಬಂದ ಮೇಲೆ ಅವನಿಗೆ ಏನಾಯ್ತು, ಮದುವೆ ಬೇಡ, ಸಂಸಾರ ಬೇಡ, ಏನೂ ಬೇಡ ಅಂತಾಯ್ತು. ಅವಾಗ ಏನ್ ಮಾಡ್ತಾನ ಅವನು? ಸರಿ, ಮದುವೆ ಬೇಡ ಅಂದ ಏನ್ ಮಾಡಬೇಕು? ಸಂಸಾರ ಬಿಟ್ಟು ಸನ್ಯಾಸವನ್ನ ಸ್ವೀಕಾರ ಮಾಡಬೇಕು ಅಂತ ಮನಸ್ಸನ್ನು ಮಾಡಿಬಿಟ್ಟ. ನಾ ಸನ್ಯಾಸಿ ಆಗ್ತೇನೆ ಅಂತ ಹೊರಟ. ಆಗ ಚತುರ್ಮುಖ ಬ್ರಹ್ಮದೇವರು ಬಂದು ಉಪದೇಶ ಮಾಡ್ತಾರೆ. ನೋಡಪ್ಪ, ಎಲ್ಲರೂ ಸನ್ಯಾಸವನ್ನು ತಗೊಂಡ್ರೆ ಅದು ಸರಿ ಹೋಗೋದಿಲ್ಲ. ಸನ್ಯಾಸಕ್ಕೆ ಒಂದು ಅರ್ಹತೆ, ಒಂದು ಯೋಗ್ಯತೆ ಅಂತ ಇದೆ. ನಾವೇ ಬ್ರಹ್ಮದೇವರು ಹೇಳೋದು, ನಾನೇ ಸರಸ್ವತಿಯನ್ನು ಮದುವೆ ಮಾಡಿಕೊಂಡಿದ್ದೇನೆ, ಸಂಸಾರದಲ್ಲಿದ್ದು ಸಾಧನೆಯನ್ನು ಮಾಡಿ ಮೋಕ್ಷಕ್ಕೆ ಹೋಗ್ತೇನೆ. ಯಾಜ್ಞವಲ್ಕ್ಯರೇ ಮೊದಲಾದಂತಹ ಮುನಿಗಳೆಲ್ಲ ಇದ್ದಾರೆ, ಅವರೆಲ್ಲ ಮದುವೆ ಮಾಡಿ ಸಂಸಾರದಲ್ಲಿದ್ದು ಮೋಕ್ಷಕ್ಕೆ ಹೋಗುವಂತಹ ವ್ಯಕ್ತಿಗಳು. ಯಾರಿಗೆ ಸನ್ಯಾಸ ಯೋಗ್ಯವೋ ಅವರು ಮಾತ್ರ ಸನ್ಯಾಸಿಗಳಾಗಬೇಕು. ಯಾರಿಗೆ ಸನ್ಯಾಸ ಯೋಗ್ಯ ಅಲ್ಲ ಅವರು ಗೃಹಸ್ಥರಾಗಿ ಬ್ರಹ್ಮಚಾರಿಗಳಾಗಿ ಸಾಧನೆಯನ್ನು ಮಾಡಿಕೊಂಡು ಹೋಗಬೇಕು. ಈಗ ನೀನು ಗೃಹಸ್ಥನಾಗಬೇಕು ಅಂತ ಆದೇಶ ಕೊಟ್ಟರು. ಆದ್ದರಿಂದ ಸನ್ಯಾಸ ಅಂತ ಅನ್ನೋದು ತುಂಬ ಕಷ್ಟ. ನಾವು ನೋಡ್ತೇವೆ, ಹತ್ತಿರದಲ್ಲೇ 10 ಜನ ಸ್ವಾಮಿಗಳು ಕಣ್ಣಿಗೆ ಬೀಳ್ತಾರೆ. ಆದ್ದರಿಂದ ಅವರು ಬರೋ ಕಾರು ಇತ್ಯಾದಿಗಳನ್ನು ನೋಡಿ ತುಂಬ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ತಾರೆ ಸ್ವಾಮಿಗಳು. ಪಾದಪೂಜೆ, ಭಿಕ್ಷೆ, ಒಳ್ಳೆ ಅಡಿಗೆ, ಒಳ್ಳೆ ಸ್ವೀಟ್ಸ್ ಎಲ್ಲ ಇರುತ್ತೆ. ತುಂಬ ತುಂಬ ನಾವು ಪಾದ ಕಾಣಿಕೆ, ಪಾದಪೂಜೆ, ಮರ್ಯಾದೆ ಎಲ್ಲ ಮಾಡ್ತಾರೆ. ತುಂಬ ಸುಂದರವಾದಂತಹ ಜೀವನ. ನಮಗಾದರೆ ಎಷ್ಟು ಕಷ್ಟ ಅಂತ ನಾವು ಅಂದ್ಕೊಳ್ತೇವೆ. ಆದರೆ ಸನ್ಯಾಸ ಜೀವನ ಎಷ್ಟು ಕಷ್ಟ ಅಂತನ್ನೋದನ್ನು ಗ್ರಂಥಗಳು ನೋಡಿದಾಗ, ಪ್ರಾಚೀನರು ಅನುಷ್ಠಾನ ಮಾಡಿಕೊಂಡು ಬಂದ ಸನ್ಯಾಸ ಕ್ರಮವನ್ನು ನೋಡಿದಾಗ ನಮಗದು ಗೊತ್ತಾಗ್ತದೆ. ಸನ್ಯಾಸಿಯಾದವನಿಗೆ ಯಾವಾಗಂದರೆ ಆವಾಗ ಬಾಯಾರಿಕೆ ಆಯಿತು, ನೀರು ಕುಡಿಲಿಕ್ಕಿಲ್ಲ. ಈಗ ಮಧ್ಯಾಹ್ನ 3 ಗಂಟೆಗೆ ಬಾಯಾರಿಕೆ ಆಯಿತು ಅಂದರೆ ನಾವು ಎದ್ದು ನೀರು ಕುಡಿದು ಅಥವಾ ಜ್ಯೂಸ್ ಮಾಡಿ ಪಾನಕ ಮಾಡಿ ಕುಡಿದು ಕೂತ್ಕೊಳ್ಬೋದು. ಅವ್ರಿಗಾಗಿ ಮಾಡಲಿಕ್ಕಿಲ್ಲ. ಮಧ್ಯಾಹ್ನ ಭಿಕ್ಷೆ ಆಗುವಾಗ ಎಷ್ಟು ಊಟ ಮಾಡಿದ್ರೋ ಅಷ್ಟೇ. ಅದು ಮಾಡಿ ನಾಳೆ ಮಧ್ಯಾಹ್ನ ಭಿಕ್ಷೆ ಆಗೋ ತನಕ ಎಂತ ಸಹ ಸ್ವೀಕಾರ ಮಾಡಲಿಕ್ಕಿಲ್ಲ. ಸನ್ಯಾಸಿಗಳ ಒಂದು ವಿಶಿಷ್ಟವಾದ ಜೀವನ ಪದ್ಧತಿ. ಅಷ್ಟೌ ಗ್ರಾಸಾಹ ಯಥೇ ಪ್ರೋಕ್ತಾಹ. ಸನ್ಯಾಸಿಗಳು ಎಷ್ಟು ತುತ್ತು ಅನ್ನವನ್ನ ಊಟ ಮಾಡಬೇಕು ಅಂತ ಕೇಳಿದ್ರೆ 8 ತುತ್ತು ಅನ್ನ ಮಾತ್ರ ಊಟ ಮಾಡಲಿಕ್ಕೆ, 8ರ ಮೇಲೆ ಊಟ ಮಾಡಲಿಕ್ಕಿಲ್ಲ. ಷೋಡಶ ಅರಣ್ಯವಾಸಿನಃ. ಕಾಡಿನಲ್ಲಿ ವಾಸ ಮಾಡುವ ವಾನಪ್ರಸ್ಥರು 16 ತುತ್ತು ಊಟ ಮಾಡಲಿಕ್ಕೆ. 32 ಗೃಹಸ್ಥಾನ. ಗೃಹಸ್ಥರು ಮದುವೆ ಆದವರು ಎಷ್ಟು ತುತ್ತು ಊಟ ಮಾಡಲಿಕ್ಕೆ ಅಂದ್ರೆ 32 ತುತ್ತನ್ನು ಮಾತ್ರ ಊಟ ಮಾಡಲಿಕ್ಕೆ. ಅದು ಬೆಳಗ್ಗೆ 32, ಮಧ್ಯಾಹ್ನ, ರಾತ್ರಿ ಹಾಗೆಲ್ಲ ಇಲ್ಲ. ಒಂದು ದಿನಕ್ಕೆ 32 ತುತ್ತು ಊಟ ಮಾಡಲಿಕ್ಕೆ. ಅದನ್ನ ನೀವು ಹೇಗೆ ಬೇಕಾದರೂ ಡಿವೈಡ್ ಮಾಡಿ ಊಟ ಮಾಡಲಿಕ್ಕೆ. ಆದರೆ ಬ್ರಹ್ಮಚಾರಿಯಾದಂತಹ ವ್ಯಕ್ತಿ ಯಥೇಷ್ಟಂ ಬ್ರಹ್ಮಚಾರಿಣ. ಯಾಕೆ ಅಂದ್ರೆ ಓದ್ಲಿಕ್ಕೆ ಉಂಟವನಿಗೆ. ಆದ್ರಿಂದ ಓದ್ಲಿಕ್ಕಿರೋವನಿಗೆ ಓದ್ತಾ ಇದ್ರೆ ತಿಂದದ್ದೆಲ್ಲ ಜೀರ್ಣ ಆಗಿಬಿಡ್ತದೆ. ಆದ್ರಿಂದ ಅವಾಗ ತಿಂತಾ ಇರಬೇಕು. ಆದರೆ ಇವ ಗೃಹಸ್ಥ 32 ತುತ್ತು, ಸನ್ಯಾಸಿ ಆದವ 8 ತುತ್ತು. ಆ 8 ತುತ್ತಲ್ಲಿ ಉಪ್ಪು ಇರ್ಲಿಕ್ಕಿಲ್ಲ, ಖಾರ ಇರ್ಲಿಕ್ಕಿಲ್ಲ, ಮತ್ತೆ ಹುಳಿ ಇರ್ಲಿಕ್ಕಿಲ್ಲ, ಸ್ವೀಟ್ಸು ಭಕ್ಷ್ಯ ಎಂತ ಇಲ್ಲ. ದೇವರಿಗೆ ಏನ್ ನೈವೇದ್ಯ ಆಗಿದೆ ಗಂಜಿ ಅದನ್ನು ತಿಂದು ತೀರ್ಥ ತಗೊಂಡು ಕೂತ್ಕೊಂಡ್ಬಿಡ್ಬೇಕು. ಪಾಠ ಪ್ರವಚನ. ಅದರಿಂದ ಸನ್ಯಾಸ ಜೀವನ ತುಂಬ ಕಷ್ಟ ಇದೆ. ಆ ಸನ್ಯಾಸಿಯಾದವನು ಎಷ್ಟು ಕಷ್ಟಪಡಬೇಕು, ಜಪ ಮಾಡಬೇಕು, ಅನುಷ್ಠಾನ ಮಾಡಬೇಕು, ವ್ರತ ಉಪವಾಸ ನೋಡಿದಷ್ಟು ಸುಲಭ ಅಲ್ಲ ಸನ್ಯಾಸ ಜೀವನ. ಆ ಕಾರಣದಿಂದ ದೇವರಿಗೆ ತುಂಬ ಪ್ರೀತಿಯಾಗುವಂತಹ ಒಂದು ಆಶ್ರಮ ಅಂತ ಕೇಳಿದರೆ ಅದು ಸನ್ಯಾಸಾಶ್ರಮ. ದೇವರು ತುಂಬ ತುಂಬ ಸಂತೋಷ ಪಡ್ತಾನೆ. ಯಾಕೆಂದ್ರೆ ನಮಗೆಲ್ಲ ಜವಾಬ್ದಾರಿ ಇದೆ. ಬ್ರಹ್ಮಚಾರಿ ಆದವನಿಗೆ ಓದಬೇಕು, ನಾಳೆ ಲೈಫ್ ಸೆಟ್ಲ್ ಮಾಡ್ಕೊಳ್ಬೇಕು ಅನ್ನೋ ಜವಾಬ್ದಾರಿ. ಗೃಹಸ್ಥರಾದವರಿಗೆ ಸಂಸಾರ ಮೇಂಟೈನ್ ಮಾಡುವ ಜವಾಬ್ದಾರಿ. ಅದರ ಮಧ್ಯದಲ್ಲಿ ದೇವರ ಪೂಜೆ. ಈ ತರ ಭಾಗವತಾದಿ ಗ್ರಂಥಗಳ ಪ್ರವಚನ, ತೀರ್ಥಯಾತ್ರೆ, ತೀರ್ಥ ಸ್ನಾನ. ವಾನಪ್ರಸ್ಥರಿಗೆ ಅವರದ್ದೇ ಆದ ರೆಸ್ಪಾನ್ಸಿಬಿಲಿಟೀಸ್. ಸನ್ಯಾಸಿಗೆ ಯಾವ ಜವಾಬ್ದಾರಿ ಇಲ್ಲ. ಸೈನಿಂಗ್ ಅಥಾರಿಟಿನೇ ಅವನಿಗಿಲ್ಲ ಅಂದಮೇಲೆ ಮತ್ತಿನ್ನೇನು ಹೇಳೋದು? ದೇವರು ತುಂಬ ಇಷ್ಟಪಡುವ,
ತುಂಬ ಸಂತೋಷ ಪಡುವ, ಬೇಗ ಅನುಗ್ರಹವನ್ನು ಮಾಡುವ ಒಂದು ಆಶ್ರಮ 4 ಆಶ್ರಮಗಳಲ್ಲಿ ಅದು ಸನ್ಯಾಸಾಶ್ರಮ. ಅಂತಹ ಸನ್ಯಾಸಾಶ್ರಮ ಎಲ್ಲರಿಗೂ ಸುಲಭದಲ್ಲಿ ಸಿಗೋದಿಲ್ಲ. ಎಷ್ಟು ಜನ ತಾವು ಪಡೆದ ಸನ್ಯಾಸವನ್ನ ಪೂರ್ಣಗೊಳಿಸಲಾಗದೆ, ಅಲ್ಲಿ ಇರ್ಲಿಕ್ಕಾಗದೆ ಬಿಟ್ಟು ಬಂದವರು ಎಷ್ಟೋ ಜನ. ನಾಲಿಗೆಯನ್ನ ಕಟ್ಟಲಿಕ್ಕಾಗದೆ, ಕಣ್ಣು ಕಟ್ಟಲಿಕ್ಕಾಗದೆ, ಇಂದ್ರಿಯ ನಿಗ್ರಹವನ್ನು ಮಾಡ್ಕೊಳ್ಳಿಕ್ಕಾಗದೆ ಎಷ್ಟು ಜನ. ಆದ್ದರಿಂದ ಅಂಥವ್ರನ್ನೆಲ್ಲ ಆರೂಢ ಪತಿತ ಅಂತ ಶಾಸ್ತ್ರ ಕರೀತದೆ. ಅಂದ್ರೆ ಒಂದು ಲೆವೆಲ್ ತನಕ ಹೋಗಿ ಕೆಳಗೆ ಬರ್ಬೋದು. ಫೈನಲ್ ಆಶ್ರಮ ಅಂದ್ರೆ ಯಾವುದು? 4 ಆಶ್ರಮದಲ್ಲಿ ಕೊನೇ ಆಶ್ರಮ ಸನ್ಯಾಸ. ಅಲ್ಲಿಂದ ನಾನು ನೆಕ್ಸ್ಟ್ ಹೋಗ್ತೀನಿ ಅಂತ ಹೇಳಲಿಕ್ಕಿಲ್ಲ. ನೆಕ್ಸ್ಟ್ ಅವನಿಗೆ ಮರಣವೇ. ಅಲ್ಲಿಂದ ಮತ್ತೆ ಪುನಃ ವಾಪಸ್ ಬರ್ತೇನೆ ಅಂದ್ರೆ ಬರ್ಲಿಕ್ಕಿಲ್ಲ. ಮೇಲೆ ಹೋದವ ಕೆಳಗೆ ಬಿದ್ದ ಅಂತ ಆರೂಢ ಪತಿತ ಅಂತ ಶಾಸ್ತ್ರ ಅವರನ್ನ ಪ್ರತ್ಯೇಕವಾದ ಗುಂಪನ್ನು ಮಾಡಿ ಕರೀತದೆ. ಆದ್ದರಿಂದ ತುಂಬಾ ಕಷ್ಟ ಇದೆ. ನಾವು ನೋಡಿದ ಹಾಗೆ ಸುಲಭ ಇಲ್ಲ ಸನ್ಯಾಸಾಶ್ರಮ. ಅಂತಹ ಸನ್ಯಾಸ ನಿನಗೆ ಬೇಡಪ್ಪ, ಸಂಸಾರದಲ್ಲೇ ಇದ್ದು ಸಾಧನೆಯನ್ನು ಮಾಡಿಕೊಂಡು ಹೋಗು. ಗೃಹಾಶ್ರಮ ಕಿನ್ನು ಕರೋತ್ಯವದ್ಯಂ. ಸನ್ಯಾಸಿಗಳಿಗೆ ಭಿಕ್ಷೆ ಹಾಕುವ ಜವಾಬ್ದಾರಿ ಯಾರದು? ನಮ್ಮದೇ. ಸನ್ಯಾಸಿಗಳು ನೋಡಿಕೊಳ್ಳೋ ಜವಾಬ್ದಾರಿ ಯಾರದ್ದು? ನಮ್ಮದೇ. ಅವ್ರಿಗೆ ಕಾಣಿಕೆ ಹಾಕೋದು, ಮಠ ಮೇಂಟೈನ್ ಮಾಡುವಂತೆ ಮಾಡೋದು ಎಲ್ಲ ಗೃಹಸ್ಥರ ಕರ್ತವ್ಯ. ಆದ್ದರಿಂದ ಗೃಹಸ್ಥಾಶ್ರಮ ಏನ್ ತಪ್ಪು ಮಾಡಿದೆ? ಸಾಧನೆಯನ್ನು ಮಾಡಬೇಕು ಅನ್ನೋ ಆಸೆ ಇದ್ರೆ ಗೃಹಸ್ಥಾಶ್ರಮದಲ್ಲೇ ಸಾಧನೆಯನ್ನು ಮಾಡಿ ವೈಕುಂಠಕ್ಕೆ ಹೋಗುವುದು. ಎಲ್ಲರೂ ಸನ್ಯಾಸಿಗಳಾದ್ರೆ ಭಕ್ತರಾಗೋದು ಯಾರು? ಇಲ್ವಾ? ಎಲ್ಲರೂ ಪ್ರವಚನ ಮಾಡೋ ಪಂಡಿತರೇ ಆದ್ರೆ ಕೇಳೋರು ಯಾರು? ಆದ್ದರಿಂದ ಕೇಳೋರಿರ್ಬೇಕು, ಹೇಳೋರಿರ್ಬೇಕು, ಆಶೀರ್ವಾದ ಮಾಡೋರಿರ್ಬೇಕು, ಆಶೀರ್ವಾದ ತೆಕ್ಕೊಳ್ಳೋರಿರ್ಬೇಕು. ಆದ್ದರಿಂದ ಸನ್ಯಾಸಿಗಳು ಒಂದು ವರ್ಗ, ನಮ್ಮಂತಹ ಭಕ್ತರು ಒಂದು ವರ್ಗ ಇದ್ದಾಗ ಸಾಧನೆ ಆಗುತ್ತೆ. ಆದ್ದರಿಂದ ನೀನು ಮದುವೆ ಆಗು ಅಂತ ಆದೇಶ ಮಾಡಿದ್ದಕ್ಕೆ ಮದುವೆ ಆಗಿದ್ದಾನೆ. ಅವನ ಎಷ್ಟು ತಪಸ್ಸು ಎಷ್ಟು ದೊಡ್ಡದು ಅಂದ್ರೆ, ಸೂರ್ಯ ಅಸ್ತ ಆದ್ಮೇಲೆ ಎಲ್ಲ ಕತ್ತಲಾಗ್ತದಲ್ಲ, ಅವನಿಗೆ ಕತ್ತಲಾಗೋದು ಇಷ್ಟ ಇಲ್ಲ. 24 hours ಬೆಳಕೇ ಇರಬೇಕು. ಇವ ರಥ ತೆಕ್ಕೊಂಡು ಹೋಗೋದು, ಅವನ ರಥದ ಚಕ್ರದ ಬೆಳಕು ಸೂರ್ಯನಂತೆ ಇತ್ತು, ರಾತ್ರಿಯೇ ಇಲ್ಲ. ಅಂಥ ಮಹಾ ತಪಸ್ವಿ ಮಹಾನುಭಾವ ಪ್ರಿಯವ್ರತ ಮಹಾರಾಜ. ಆ ಪ್ರಿಯವ್ರತ ಮಹಾರಾಜನ ಮಗನೇ ಆಗ್ನಿಧ್ರ ಅಂತ ಹೇಳಿ ದೊಡ್ಡ ವ್ಯಕ್ತಿ. ಆ ಆಗ್ನಿಧ್ರ ಒಂದು ಅಪ್ಸರೆಯನ್ನ ನೋಡಿದ. ಅಪ್ಸರೆಯನ್ನ ನೋಡಿದ ಮೇಲೆ ಅವಳು ದರ್ಶನ ಕೊಟ್ಟು ಹೊರಟೋದು. ಮದುವೆ ಆದರೆ ಅವಳನ್ನೇ ಮದುವೆ ಆಗಬೇಕು ಅಂತ ಮಹಾಪ್ರಯತ್ನ ಪಟ್ಟು ತಪಸ್ಸು ಮಾಡಿದ. ತಪಸ್ಸು ಮಾಡಿದ ಮೇಲೆ ದೇವರ ಅನುಗ್ರಹದಿಂದ ಮದುವೆ ಆದ. 16,000 ವರ್ಷ ಅವಳ ಜೊತೆಯಲ್ಲಿ ವಿಸ್ತಾರವಾಗಿ ವಿಹಾರ ಮಾಡಿದ. ವಿಹಾರ ಮಾಡಿದ ಮೇಲೆ ಅವನಿಗೆ 9 ಜನ ಮಕ್ಕಳಾದರು. ನಾಭಿ, ಹರಿವರ್ಷ, ಕಿಂಪುರುಷ, ಇಳಾವೃತ, ರಮ್ಯಕ, ಕುರು, ಭದ್ರಾಶ್ವ, ಕೇತುಮಾಲ ಅಂತ ಹೇಳಿ 9 ಜನ ಮಕ್ಕಳಾದರು. ಆ 9 ಜನ ಮಕ್ಕಳಾದ ಮೇಲೆ ಇವಳು ಬಿಟ್ಟು ಹೊರಟೋದು. ಆ ಅಪ್ಸರೆ, ಅವನಿಗೆ ಅಪ್ಸರೆಯನ್ನು ಬಿಟ್ಟಿರ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಹೋದ್ರೆ ಅವಳ ಲೋಕಕ್ಕೇ ಹೋಗಬೇಕು ಅಂತ ಮತ್ತೆ ತಪಸ್ಸು ಮಾಡಿ ದೇವತೆಗಳ ಅನುಗ್ರಹದಿಂದ ಹೆಂಡತಿಯ ಲೋಕವನ್ನ ಇವ ಪಡೆದ. ಇಂತಹ ಆಗ್ನೇಧ್ರನ ದೊಡ್ಡ ಮಗನೇ ನಾಭಿ. ಆ ನಾಭಿ ಮಹಾರಾಜ ಮೇರು ಪರ್ವತದ ಅಭಿಮಾನಿ ದೇವತೆ. ಆ ಮೇರು ಅವನ ಮಗಳು ಮೇರು ದೇವಿ. ಅವಳನ್ನು ಮದುವೆ ಆದ ಮೇಲೆ ಸತ್ಸಂತಾನ ಆಗಬೇಕು ಅನ್ನುವ ಸಂಕಲ್ಪದಿಂದ ದೊಡ್ಡ ದೊಡ್ಡ ಋಷಿಮುನಿಗಳನ್ನೆಲ್ಲ ಕರೆಸಿ ಯಜ್ಞ ಮಾಡಿಸ್ತಾನೆ. ಯಜ್ಞ ಮಾಡಿಸಿದ ಮೇಲೆ ಆಹುತಿಯನ್ನ ಕೊಟ್ಟರು ಯಜ್ಞಕ್ಕೆ. ಎಲ್ಲರಿಗೂ ಆಶ್ಚರ್ಯ. ಆಹುತಿಯನ್ನು ಅಗ್ನಿಗೆ ಹಾಕ್ಲಿಕ್ಕೂ ದೇವರು ಬಂದ, ನಾರಾಯಣ ಬಂದ್ಬಿಟ್ಟ. ಇವರಿಗೆಲ್ಲ ಶಾಕ್ ಆಯ್ತು, ಏನು ದೇವರೇ ಬಂದ್ಬಿಟ್ನಲ್ಲ. ಶುಕಾಚಾರ್ಯರು ಹೇಳ್ತಾರೆ, ನಾವು ಮಾಡುವ ಕರ್ಮ ಎಷ್ಟು ಶುದ್ಧವಾಗಿದ್ರೂ ದೇವರು ಬರಲ್ಲ, ಭಗವಂತ ಪ್ರತ್ಯಕ್ಷ ಆಗಲ್ಲ. ದ್ರವ್ಯ, ದೇಶ, ಕಾಲ, ಮಂತ್ರ, ಋತ್ವಿಕ್, ದಕ್ಷಿಣ, ವಿಧಾನ, ಯೋಗೋಪಪತ್ಯಾಪಿ ದುರಧಿಗಮೋ ಭಗವಾನ್ ಭಾಗವತ ವತ್ಸರತೆಯ ಗೃಹೀತ ಹೃದಯ ಅಂತ ಹೇಳ್ತಾರೆ. ದ್ರವ್ಯ ಪದಾರ್ಥಗಳು, ಪರಿಶುದ್ಧವಾದ ಪದಾರ್ಥಗಳನ್ನು ಹಾಕಬೇಕು. ಊಟಕ್ಕಾಗಲಿ, ಅಭಿಷೇಕ ಮಾಡುವಾಗಲಿ, ಅಗ್ನಿಗಾಗಲಿ ಪರಿಶುದ್ಧವಾದ ಪದಾರ್ಥ, ಪರಿಶುದ್ಧವಾದ ಪ್ರದೇಶದಲ್ಲಿ ಕರ್ಮಗಳನ್ನು ಮಾಡಬೇಕು. ದ್ರವ್ಯ, ದೇಶ,
ಕಾಲ, ಯೋಗ್ಯವಾದ ಕಾಲ, ಆ ಟೈಮ್ ನೋಡಿ ದಾನ ಮಾಡಬೇಕು. ಇವಾಗ ಬ್ರಾಹ್ಮಣರನ್ನ ಮನೆಗೆ ನಾವು ಕರೆದು ಒಳ್ಳೆ ರಗ್ ಬೆಡ್ಶೀಟ್ಗಳನ್ನು ದಾನ ಮಾಡಿದ್ರೆ, ನಮ್ಮಲ್ಲಿ ತುಂಬಾ ಇದೆ, ಸ್ವೆಟರ್ ತುಂಬಾ ಇದೆ ನಮ್ಮ ಮನೆಯಲ್ಲಿ, ಒಳ್ಳೆ ಮೇ ತಿಂಗಳ ಸ್ವೆಟರ್ ಹಾಕೊಂಡು ಎಲ್ಲ ಊರೆಲ್ಲ ಸಂಚಾರ ಮಾಡಿ ನೀವು ಅಂತಂದ್ರೆ ಆಗುತ್ತಾ? ಕಾಲ ಅದೇ ಧನುರ್ಮಾಸ, ಚಳಿಗಾಲದಲ್ಲಿ ಒಳ್ಳೆ ಮಡಿ ಪಂಚೆ ಬೈರಸ್ ದಾನ ಮಾಡೋದು. ಒದ್ದಾಡ್ತಾ ಇರ್ತಾನೆ ಚಳಿಯಲ್ಲೂ, ತಗೊಳ್ಳಿ ಅಂತ ಕೋಲ್ಡ್ ವಾಟರ್ ಪಾನಕ ಕುಡೀರಿ ನೀವು ಅಂತ. ಪಾನಕ ಯಾವಾಗ ಕೊಡಬೇಕು? ಪಾನಕ ಯಾವ ಕಾಲಕ್ಕೆ? ಬಿಸಿಲು ಕಾಲಕ್ಕೆ. ಸ್ವೆಟರು, ಮಫ್ಲರ್, ಟೋಪಿ ಅದೆಲ್ಲ ಯಾವಾಗ ಕೊಡಬೇಕು? ಚಳಿಗಾಲಕ್ಕೆ. ಅಂದ್ರೆ ಯಾವ ಕಾಲದಲ್ಲಿ ಏನು ಕೊಡಬೇಕು ನಮಗದು ಗೊತ್ತಿಲ್ಲ. ಕೃಷ್ಣ ಅದನ್ನ ಹೇಳ್ತಾನೆ, ದೇಶೇ ಕಾಲೇಚ ಪಾತ್ರೇಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ದೇಶ, ಕಾಲ ಮತ್ತು ಪಾತ್ರ. ಪಾತ್ರ ಅಂದ್ರೆ ಯಾರಿಗೆ ಕೊಟ್ರೆ ದೇವರು ನಮಗೆ ಅದನ್ನ ಮತ್ತೆ ರಿಟರ್ನ್ ಮಾಡ್ತಾನೆ, 10 ಪಟ್ಟಾಗಿ ರಿಟರ್ನ್ ಆಗುತ್ತೆ, ಅವನಿಗೆ ಅದನ್ನು ಕೊಡಬೇಕು. ನನಗಿಷ್ಟ ಅಂತ ಕೊಡೋದಲ್ಲ, ನನಗೆ ಅವರು ಬಹಳ ಬೇಕಾದವರು ಅಂತ. ನಾನು ಅವ್ರಿಗೆ ಕೊಟ್ರೆ ನಾಳೆ ಅವರ ಮನೆ ಕಾರ್ಯಕ್ರಮ ನನಗೆ ಕೊಡ್ತಾರೆ, ದಾನ ಕೊಡ್ತಾರೆ ಅವರು ಅಂತ. ದಾನ ಅನ್ನೋದು ಪರಸ್ಪರ ಅದು ವ್ಯಾಪಾರ ಅಲ್ಲ. ದಾನ ಅನ್ನೋದು ನನ್ನಲ್ಲಿರುವ ಪದಾರ್ಥವನ್ನ ದೇವರ ಪ್ರೀತಿಗಾಗಿ ಕೊಡ್ತೇನೆ, ಅದಕ್ಕೆ ದಾನ. ಭಿಕ್ಷೆ ಅಲ್ಲ. ದಾನ ಅಂದ್ರೇನು? ಅವರಲ್ಲಿಲ್ಲ ನಾ ಕೊಟ್ಟೆ ಅಂತ ಅನ್ನೋದಲ್ಲ. ದಾನ ಅಂದ್ರೆ ಅಹಂಕಾರವನ್ನು ಬಿಡೋದು, ಇನ್ನು ಮೇಲೆ ಈ ಪದಾರ್ಥಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿ ದಾನ ಮಾಡೋದು. ಅದು ದೇಶ, ಕಾಲ, ಪಾತ್ರ. ವಿದುರ ಹೇಳ್ತಾನೆ, ಹಣ ಯಾರಿಗೂ ಫ್ರೀ ಬರೋದಿಲ್ಲ, ಯಾರಿಗೂ ಹಣ ಫ್ರೀ ಸಿಗೋದಿಲ್ಲ. ಕಷ್ಟಪಟ್ಟು ಸಂಪಾದನೆ ಮಾಡೋದು ಹಣ, ತುಂಬಾ ಕಷ್ಟಪಡ್ತಾರೆ. ಆ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣವನ್ನ 2 ಥರ ಜನ ಹಾಳು ಮಾಡಿಕೊಡ್ತಾರೆ ಅಂತಾನೆ ವಿದುರ. ಯಾರಿಗೆ? ಅಪಾತ್ರೇ ಪ್ರತಿಪತ್ತಿಶ್ಚ, ಅಯೋಗ್ಯರಿಗೆ ಅದನ್ನ ಕೊಡೋದು. ನೀವು ದಕ್ಷಿಣೆ ಕೊಡೋದು ನನಗೆ 100 ರೂಪಾಯಿ, ನಾನಲ್ಲಿ ಹೋಗಿ ಸೋಡಾ ಕೊಡೋದು ಬಿಟ್ರೆ ಅಲ್ವಾ? ಹಸಿವಾಯಿತು ಅಂತ ಇಡ್ಲಿ ತಿನ್ಬಿಟ್ರೆ ನಾನು ಹೋಗಿ, ನೀವು ಕೊಟ್ಟ ದುಡ್ಡು ಏನಾಯ್ತು ಅಲ್ಲಿಗೆ? ಅಪಾತ್ರೇ ಪ್ರತಿಪತ್ತಿಶ್ಚ ಪಾತ್ರೇ ಚ ಅಪ್ರತಿಪಾದನಂ. ಅವ ಅಲ್ಲಿ ಕೂತಿರ್ತಾನೆ ಮಠದಲ್ಲಿ, ಏನಿಲ್ಲ, ತೀರ್ಥ ಆಗೋ ತನಕ ಏನು ತಿನ್ನೋದಿಲ್ಲ. ಅವನನ್ನು ನೋಡಿ ಅವನಷ್ಟು ಹುಚ್ಚ ಇನ್ನೊಬ್ಬ ಇಲ್ಲ ಅಂತ ಅವನಿಗೆ ಕೊಡೋದೇ ಇಲ್ಲ. ಸತ್ಪಾತ್ರರಿಗೆ ಕೊಡದೇ ಇರೋದು, ಅಪಾತ್ರರಿಗೆ ಕೊಡೋದು. ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣ ಹಾಳಾಗೋದು ಯಾವುದರಿಂದ ಅಂದ್ರೆ ವಿದುರ ಹೇಳ್ತಾರೆ. ಆದ್ದರಿಂದ ದೇಶ ಆದ ಮೇಲೆ ಕಾಲ, ದ್ರವ್ಯ, ದೇಶ, ಕಾಲ. ಅದಾದ ಮೇಲೆ ಮಂತ್ರ. ಹೇಳುವಾಗ ಮಂತ್ರ ಸರಿಯಾಗಿ ಹೇಳಬೇಕು. 6ನೇ ಸ್ಕಂದದಲ್ಲಿ ಬರುತ್ತೆ. ಮಂತ್ರದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಫಲದಲ್ಲಿ ವ್ಯತ್ಯಾಸ. ಒಬ್ರು ದುರ್ಗಾ ಪಾರಾಯಣ ಮಾಡಿಸ್ತಾ ಇದ್ರಂತೆ. ದುರ್ಗಾ ಪಾರಾಯಣ ಮಾಡಿಸುವಾಗ ಅದರಲ್ಲಿ ಮಂತ್ರಗಳು ಬೇಕಾದಷ್ಟು ಬರುತ್ತೆ. ಪುತ್ರಾನ್ ದೇಹಿ, ಧನಂ ದೇಹಿ, ಯಶೋ ದೇಹಿ, ದ್ವಿಷೋಜಹಿ ಅಂತ ಬರುತ್ತೆ. ಆ ಮನುಷ್ಯನಿಗೆ ಪಾರಾಯಣ ಮಾಡಿ 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 ಅಭ್ಯಾಸ ಆಗಿದೆ. ಅಭ್ಯಾಸ ಮಾಡುವಾಗ ದೇಹಿ, ಜಹಿ ಅನ್ನುವ 2 ಪದಗಳ ವ್ಯತ್ಯಾಸ ಆಯಿತು. ದೇಹಿ ಅನ್ನುವಾಗ ಜಹಿ ಅಂದ್ಬಿಟ್ಟು ಆ ಪಾರಾಯಣ ವ್ಯತ್ಯಾಸ ಆಗಿ ಫಲ ಕೂಡ ವ್ಯತ್ಯಾಸ ಆಯಿತು. ಏನು ಕೊಡಬೇಕು ಅದೆಲ್ಲ ಕಿತ್ಕೊಂಡ್ಬಿಟ್ರು ದೇವರು. ಅದರಿಂದ ಮಂತ್ರ ಸರಿಯಾಗಿ ಉಚ್ಚಾರಣೆಯನ್ನು ಮಾಡಬೇಕು. ಸರಿಯಾಗಿ ಉಚ್ಚಾರ ಮಾಡಲಿಲ್ಲ ಅಂದ್ರೆ ಅದ್ರ ಫಲ ವ್ಯತ್ಯಾಸ ಆಗಿಬಿಡುತ್ತೆ. ಆದ್ದರಿಂದಲೇ ನರಕಕ್ಕೆ ಹೋಗಲಿಕ್ಕೆ ಪ್ರಧಾನವಾದ ಮಾರ್ಗ ಯಾವುದು ಅಂತಂದ್ರೆ ಎಲ್ಲ ಹೇಳ್ತಾರೆ. ಕಳ್ಳತನ ಮಾಡೋದು, ಸುಳ್ಳು ಹೇಳೋದು, ಮೋಸ ಮಾಡೋದು, ಎಲ್ಲದಕ್ಕೂ ಪ್ರಾಯಶ್ಚಿತ್ತ ಇದೆ. ಇವಾಗ ಕಳ್ಳತನ ಮಾಡಿದ ಅಂತಂದು ಹೇಳಿ ಆ ಪದಾರ್ಥ ವಾಪಸ್ ಕೊಟ್ಬಿಟ್ರೆ ನಮಸ್ಕಾರ ಮಾಡಿ ದೇವರಿಗೆ ತಪ್ಪಾಯ್ತು ನಂದು ಅಂದ್ರೆ ಮುಗೀತು, ಪ್ರಾಯಶ್ಚಿತ್ತ ಆಯ್ತು. ಏನೋ ಮದ್ಯಪಾನ ಮಾಡಿಬಿಟ್ಟ, ಗೊತ್ತಿಲ್ಲ, ಕೆಟ್ಟವರ ಸಹವಾಸಕ್ಕೆ ಬಿದ್ದು ಕುಡಿದು ಬಿಟ್ಟ, ದೇವರಲ್ಲಿ ಕ್ಷಮಾಪಣೆ ಕೇಳಿ, ಸ್ವಾಮಿ ತಪ್ಪಾಯ್ತು, ಏನೋ ಕೆಟ್ಟ ಸಹವಾಸದಲ್ಲಿ ಬಿದ್ದೆ, ನಾಳೆಯಿಂದ ಮಾಡೋದಿಲ್ಲ ಅಂತ ಕೇಳಿ ಸರಿ ಹೋಯ್ತು. ಅದೇ ನಾನು ಈ ಪೀಠದಲ್ಲಿ ಕೂತ್ಕೊಂಡು ನಿಮಗೆ ಸಂತೋಷ ಆಗಲಿ ಅಂತ ತಪ್ಪು ಕಥೆಗಳನ್ನು ಹೇಳಿ ನಿಮಗೆ ಜೋಕ್ ಮಾಡಿ ನಗಿಸಿ ವೇದವ್ಯಾಸರಿಗೆ ವಿರುದ್ಧವಾಗಿ ಮಾತಾಡಿಬಿಟ್ರೆ ನಾಳೆ ಬೆಳಗ್ಗೆ ತಪ್ಪಾಯಿತು ಅಂತ ನಮಸ್ಕಾರ ಮಾಡಿದ್ರೆ ಒಪ್ಪಿಕೊಳ್ತಾನ, ಹೊಡಿತಾನ ದೇವರು? ಆದ್ದರಿಂದ ನರಕಕ್ಕೆ ಹೋಗಲಿಕ್ಕೆ ಪ್ರಧಾನವಾದ 2-3 ಸಾಧನಗಳು ಅಂದ್ರೆ, ಒಂದು ಸನ್ಯಾಸಿ ಆಗೋದು,
ಇನ್ನೊಂದು ಪ್ರವಚನ ಮಾಡೋದು, ಇನ್ನೊಂದು ಪುರೋಹಿತರಾಗೋದು. ಸ್ಪಷ್ಟ ಹೇಳ್ತಾರೆ ರಾಮದೇವರು. ಅವರ ಕಾಲದಲ್ಲಿ ಒಂದು ನಾಯಿ, ಆ ದೇವಸ್ಥಾನದ ಅರ್ಚಕ ನಾಯಿಗೆ ಹೊಡೆದು ಬಿಟ್ಟ. ಆ ನಾಯಿ ಅಳ್ತಾ ರಾಮದೇವರ ಹತ್ರ ಬಂತು, ಗಂಟೆ ಹೊಡೀತು, ಧರ್ಮದ ಗಂಟೆ. ನಿಮಗೆಲ್ಲ ಗೊತ್ತಿದೆ ಕಥೆ ಇದು. ಆ ಗಂಟೆ ರಾಮದೇವರು ಬಂದರು. ಏನು ಬೇಕು ನಿನಗೆ? ಆ ಅರ್ಚಕನಿಗೆ ಶಿಕ್ಷೆ ಕೊಡಬೇಕು, ನಂಗೆ ಹೊಡೆದ ಅವನು. ಏನಾಗಬೇಕು ಅವನು? ಆ ಮನುಷ್ಯ ನಾಳೆ ಆ ದೇವಸ್ಥಾನದ ಅರ್ಚಕನನ್ನಾಗಿ ಮಾಡು. ಅಲ್ಲ, ಅರ್ಚಕನನ್ನಾಗಿ ಮಾಡೋದು ಪ್ರಮೋಷನ್ ಅಲ್ವಾ? ಶಿಕ್ಷೆ ಏನಾಯ್ತು? ಸ್ವಾಮಿ, ನಾನಾ ದೇವಸ್ಥಾನದ ಅರ್ಚಕನಾಗಿದ್ದೆ, ನನಗೆ ನೆಕ್ಸ್ಟ್ ಬಂದ ಜನ್ಮ ಯಾವುದು? ನಾಯಿ. ಆದ್ದರಿಂದ ಅರ್ಚಕನನ್ನಾಗಿ ಮಾಡು. ನಾಯಿ ಆಗ್ತಾನವನು, ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ. ಅದು ನಾಯಿಯಾಗಿ ಜನ್ಮಾಂತರ ಸ್ಮರಣೆ. ನಾನು ಅರ್ಚಕನಾಗಿದ್ದೆ, ಇವಾಗ ನಾಯಿ ಆಗಿದ್ದೇನೆ ಅನ್ನೋ ಫೀಲ್ ಬಂದ್ಬಿಟ್ರೆ ಆಗೋಯ್ತಲ್ಲ. ಅದಕ್ಕಿಂತ ದೊಡ್ಡ ನರಕ ಇನ್ನೇನು? ಪೌರೋಹಿತ್ಯಂ ಅರ್ಚಕತ್ವಂ ಮಾಠಾಪತ್ಯಂ ತಥೈವಚ. 100% ನಾಯಿ ಜನ್ಮವನ್ನ ಕೊಡುವಂತಹ 3 ಕೆಲಸ ಸರಿಯಾಗಿ ಮಾಡಲಿಲ್ಲ ಅಂದ್ರೆ, ಒಂದು ಅರ್ಚಕತ್ವ, ದೇವಸ್ಥಾನಗಳಲ್ಲಿ ಅರ್ಚಕರಾಗೋದು, ಸರಿಯಾದ ಕ್ರಮದಲ್ಲಿ ದೇವರ ಪೂಜೆಯನ್ನ ಮಡಿಯಲ್ಲಿ ಮೈಲಿಗೆ ನೋಡಿ ನೈವೇದ್ಯ ಮಾಡಿ ಶುದ್ಧಾಶುದ್ಧಗಳನ್ನು ನೋಡಿ ಭಕ್ತರಿಗೆ ಅನುಕೂಲವಾಗುವಂತೆ ಪೂಜಾದಿಗಳನ್ನು ಮಾಡಲಿಲ್ಲ ಅಂತ ಕೇಳಿದ್ರೆ ಬರುವ ಜನ್ಮದಲ್ಲಿ ಖಂಡಿತ ನಾಯಿ. ಪೌರೋಹಿತ್ಯಂ ಅರ್ಚಕತ್ವಂ, ದೇವಾಲಯದ ಪೂಜೆ. ಆಮೇಲೆ ಪೌರೋಹಿತ್ಯ, ಅದು ಅತ್ಯಂತ ಘೋರವಾದ, ರಾಜರಂತಾರೆ ಒಲ್ಲದ ಅಥವಾ ಸಲ್ಲದ ಪುರೋಹಿತಕ್ಕೆ ಒಳಗಾದರು ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನೋ ಫಲವಿಲ್ಲ, ಜ್ವಲಿಸುವ ಕೋಪಕ್ಕೆ ಶಾಪವ ಕೊಡುವರೆ. ಹೀಗೆಲ್ಲ ಹೇಳ್ತಾ 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 ಕಷ್ಟಪಟ್ಟು ಶಾಸ್ತ್ರಾಧ್ಯಯನ ಮಾಡ್ತಾರೆ. ಶಾಸ್ತ್ರಾಧ್ಯಯನ ಮಾಡಿ ಏನ್ ಮಾಡ್ಬಿಟ್ರೆ ಆಮೇಲೆ ಬೃಹಸ್ಪತ್ಯಾಚಾರ್ಯರು, ಶುಕ್ರಾಚಾರ್ಯರು ಅವರೆಲ್ಲ ಏನಾದ್ರು ಪುರೋಹಿತ ಆಗಬಾರ್ದ ಅಂತ ಪ್ರಶ್ನೆ ಅಂದ್ರೆ ಇಲ್ಲ, ಪುರೋಹಿತರಾಗಬೇಕು. ದೊಡ್ಡ ಸ್ಥಾನ ಅದು. ಆ ಸ್ಥಾನದ ಬಗ್ಗೆ ತಿಳ್ಕೊಂಡು ಪುರೋಹಿತರಾಗಬೇಕು. ಹಣ ಬರ್ತದೆ, ದಿನಕ್ಕೆ 4 ಕಾರ್ಯಕ್ರಮ ಇದೆ, ಅದೇ ಪುರೋಹಿತ ಆದೆ ಅಂದ್ರೆ ಪ್ರಯೋಜನ ಇಲ್ಲ. ಆದ್ದರಿಂದ ಅದಾದ್ರೆ ಅದೊಂದು ಶ್ವಾನ ಜನ್ಮ. ಇನ್ನು ಮಾಠಾಪತ್ಯಂ, ಮಠಾಧಿಪತಿಗಳಾಗುವುದು, ಸನ್ಯಾಸಿಗಳಾಗಿ ಸರಿಯಾದ ಕ್ರಮದಲ್ಲಿ ಸನ್ಯಾಸ ಜೀವನವನ್ನ ಮಾಡಲಿಲ್ಲ ಅಂತಂದ್ರೆ ಅವ್ರು ಏನಾಗ್ತಾರೆ? ಈ ದೃಷ್ಟಿಯಲ್ಲಿ ಮಂತ್ರದ ಜ್ಞಾನ, ಮಂತ್ರಾರ್ಥ ಚಿಂತನೆ ಇರಬೇಕು. ದ್ರವ್ಯ, ದೇಶ, ಕಾಲ, ಮಂತ್ರ ಮತ್ತೆ ಋತ್ವಿಕ್, ಮಂತ್ರ ಹೇಳುವಂತಹ ವ್ಯಕ್ತಿ ಶುದ್ಧನಾಗಿರಬೇಕು. ಅದಕ್ಕೆ ಯೋಗ್ಯವಾದಂತಹ ದಕ್ಷಿಣೆಯನ್ನ ಕೊಡಬೇಕು. ಅದಾದ ಮೇಲೆ ಕ್ರಮಗಳನ್ನ ಪರ್ಫೆಕ್ಟ್ ಆಗಿ ಮಾಡಬೇಕು. ಇಷ್ಟೆಲ್ಲ ಸರಿಯಾಗಿ ಮಾಡಿದರೂ ಕೂಡ ದೇವರು ಬರ್ತಾನೆ ಅಂತ ನಂಬಿಕೆ ಇಲ್ಲ. ಹಾಗಿದ್ರೂ ದೇವರು ಬರ್ತಾನೆ ಅಂತ ಕೇಳಿದ್ರೆ ಭಾಗವತ ವತ್ಸಲ, ಭಕ್ತರ ಮೇಲಿನ ಪ್ರೀತಿಯಿಂದ ಭಗವಂತ ಬಂದದ್ದು ಅಂತ ಹೇಳ್ತಾರೆ. ಇಲ್ಲಿ ದೇವರು ಬಂದ, ದೇವರನ್ನ ತುಂಬಾ ಚೆನ್ನಾಗಿ ಸ್ತೋತ್ರ ಮಾಡಿದ್ರು. ಅದ್ಭುತವಾದ ಸ್ತೋತ್ರ. ದೇವರು ಏನ್ ಬೇಕು ಅಂತ ಕೇಳಿದ, ಸ್ವಾಮಿ ಈ ನಾಭಿಗೆ ಮಕ್ಕಳಾಗಬೇಕು ಅನ್ನೋ ಬಯಕೆ ಇದೆ, ನಿನ್ನಂಥ ಒಂದು ಮಗುವನ್ನ ಕೊಡು ಅಂತ ಹೇಳಿದ್ದಕ್ಕೆ ದೇವರಂತಾನೆ, ನನ್ನಂಥ ಮಗು ಅಂದ್ರೆ ನಾನೇ, ನನ್ನಂಥ ಮಗು ಇನ್ನೊಂದಿಲ್ಲ, ನಾನೇ ಬರ್ತೇನೆ ಅಂತಂದ. ಅಂದ್ರೆ ಬ್ರಾಹ್ಮಣರ ಮುಖದಲ್ಲಿ ಒಳ್ಳೆಯದಾಗಲಿ ಅನ್ನುವುದಾಗಿ ಮಾತು ಬಂದ್ರೆ ಆ ಹೇಳಿದ ಬ್ರಾಹ್ಮಣ ಶುದ್ಧನಾಗಿದ್ರೆ ತಥಾಸ್ತು ಅಂತ ದೇವರು ಹೇಳಿಬಿಡ್ತಾನೆ. ದೇವರು ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಬ್ರಾಹ್ಮಣರ ಮುಖದಲ್ಲಿದ್ದಾನೆ. ಆದ್ದರಿಂದ ಬ್ರಾಹ್ಮಣರು ಒಂದು ಜಾಗದಲ್ಲಿ ಕೂತ್ಕೊಂಡು ಹೀಗಾಗಲಿ ಒಳ್ಳೆಯದಾಗಲಿ, ನಿಮಗೆ ನಿಮ್ಮ ಸಂಕಲ್ಪ ಈಡೇರ್ಲಿ ಅನ್ನೋ ಒಂದು ಆಶೀರ್ವಾದ ಮನಃಶುದ್ಧವಾಗಿ ಅವರ ಬಾಯಲ್ಲಿ ಬಂದ್ರೆ ಶ್ರೀಹರಿ ತಥಾಸ್ತು ಅಂತ ಹೇಳ್ತಾನೆ. ಇಂಥ ಮಹತ್ವ ಬ್ರಾಹ್ಮಣರ ಮಾತಿಗಿದೆ, ಬ್ರಾಹ್ಮಣರ ಸಂಕಲ್ಪಕ್ಕಿದೆ, ಬ್ರಾಹ್ಮಣರ ಆಶೀರ್ವಾದಕ್ಕಿದೆ. ಆದ್ದರಿಂದ ನೀವು ಹೇಳಿದ್ದೀರಿ ಬ್ರಾಹ್ಮಣರು ಅವತಾರ ಮಾಡಿ ಬರ್ತೇನೆ ಅಂತ ದೇವರು ಅವಧೂತರ ಚರ್ಯೆಯನ್ನು ತೋರಿಸ್ತಾ ಸ್ವಾಮಿ ಆ ನಾಭಿರಾಜನಿಗೆ ಮೇರುದೇವಿಯಲ್ಲಿ ಋಷಭನಾಮಕನಾಗಿ ಅವತಾರವನ್ನು ಮಾಡಿದ. ಋಷಭ ಅಂತ ಅವನ ಹೆಸರು. ಅವನು ಜಯಂತಿಯನ್ನ ಮದುವೆ ಮಾಡಿಕೊಂಡಿದ್ದಾನೆ. ಆ ಜಯಂತಿ ದೇವಿಯಲ್ಲಿ ಒಟ್ಟು 90 ಜನ ಮಕ್ಕಳಾಗ್ತಾರೆ. 100 ಅಂತ ಕೆಲವು ಕಡೆ, 90 ಅಂತ ಇರಲಿ. ಅದರಲ್ಲಿ ಒಬ್ಬ ಅತ್ಯಂತ ಪ್ರಧಾನನಾದವನು, ಉತ್ಕೃಷ್ಟನಾದವನು ಭರತ. ಆ ಭರತನ ತಮ್ಮಂದಿರು ಕವಿ, ಹರಿ, ಅಂತರಿಕ್ಷ, ದ್ರುಮಿಳ, ಆವಿರ್ಹೋತ್ರ, ಪಿಪ್ಪಲ, ಚಮಸ,
ಕರಭಾಜನ ಅಂತ 9 ಮಂದಿ ಅವಧೂತರಾದಂತಹ ಸನ್ಯಾಸಿಗಳು. ಅವರ ಬಗ್ಗೆ 11ನೇ ಸ್ಕಂಧದಲ್ಲಿ ಉಲ್ಲೇಖ ಮಾಡ್ತಾರೆ. ಇನ್ನು ಉಳಿದವರು ಬ್ರಾಹ್ಮಣರಾಗಿ ಹೋಗಿಬಿಟ್ರು, ಇನ್ನು ಉಳಿದ 10 ಮಂದಿ ರಾಜರಾಗಿ ಬಂದರು ಅಂತ ಹೇಳ್ತಾರೆ. ಇಷ್ಟು ಮಂದಿಯಲ್ಲಿ ಅತ್ಯಂತ ಶ್ರೇಷ್ಠನಾದ ವ್ಯಕ್ತಿ ಯಾರು? ಭರತ. ಆ ದೇವರಿಗೆ ಭರತನ ಮೇಲೆ ತುಂಬ ಪ್ರೀತಿ. ಮಕ್ಕಳನ್ನೆಲ್ಲ ಕೂಡಿಸಿಕೊಂಡು ಆಶೀರ್ವಾದ ಮಾಡ್ತಾನೆ, ಮಂತ್ರೋಪದೇಶವನ್ನು ಮಾಡ್ತಾನೆ. ನೋಡಿ, ನೀವು ಜೀವನದಲ್ಲಿ ಏನು ಬೇಕಾದರೂ ಮಾಡಿ, ಹರಿಗುರುಗಳಲ್ಲಿ ಭಕ್ತಿಯನ್ನ ಮಾಡದೇ ಇರಬೇಡಿ. ಹರೋ ಗುರವು ಮೈ ಭಕ್ತಿಯ, ತುಂಬಾ ಚೆನ್ನಾಗಿ ಹೇಳ್ತಾನೆ. ಭಾಗವತ ಹೇಳಿದ ಮಾತು. ನನ್ನ ಅನುಗ್ರಹ, ದೇವರು ಯಾವತ್ತೂ ಡೈರೆಕ್ಟಾಗಿ ಅನುಗ್ರಹ ಮಾಡಲ್ಲ. ದೇವರು ಡೈರೆಕ್ಟಾಗಿ ಅನುಗ್ರಹ ಮಾಡಿದ ಅಂದ್ರೆ ಅದನ್ನ ತಗೊಳ್ಳಿಕ್ಕೆ ನಮಗಾಗೋದಿಲ್ಲ. ಆದ್ದರಿಂದ ದೇವರು ಯಾರ ಮೂಲಕ ಅನುಗ್ರಹವನ್ನು ಮಾಡ್ತಾನೆ? ಗುರುಗಳ ಮೂಲಕ ಅನುಗ್ರಹವನ್ನು ಮಾಡ್ತಾನೆ. ಆ ಗುರುಗಳು ಯಾರು? ಪ್ರಶ್ನೆ ಬಂತು. ಗುರು ಯಾರು? ನನಗೆ ಇವರಿಷ್ಟ ಅಂದ್ರೆ ಇವರೇ ಗುರು. ನಮ್ಮಲ್ಲಿ ನಮಗಿಷ್ಟ, ನಮ್ಗೆ ಯಾರು ಇಷ್ಟನೋ ಅವರು. ಯೋಗ್ಯರಿದ್ರೆ ಅವ್ರ ಅಯೋಗ್ಯ ಅಂತ ಬಿಸಾಕ್ತಿರ್ತೀವಿ ನಾವು. ಆದ್ರಿಂದ ಗುರು ಅಂದ್ರೆ ಯಾರು? ಗುರು ಅಂದ್ರೆ ಯಾರು ನಮ್ಮ ಅಜ್ಞಾನವನ್ನ ಪರಿಹಾರ ಮಾಡ್ತಾನೆ ಅವನು ಗುರು. ಆ ಗುರುಗಳಲ್ಲಿ ಉತ್ತಮ ಗುರುಗಳು ಯಾರು? ವಾಯುದೇವರು. ಆ ವಾಯುದೇವರು ಮಧ್ವಾಚಾರ್ಯರಾಗಿ ಅವತಾರ ಮಾಡಿದ್ದಾರೆ. ಅವರ ಪರಂಪರೆಯಲ್ಲಿ ಬಂದ ಜ್ಞಾನಿ ಶ್ರೇಷ್ಠರೆಲ್ಲ ನಮಗೆ ಗುರುಗಳಾಗಿ ಬರ್ತಾರೆ. ಕೃಷ್ಣ ಇಲ್ಲಿ ಋಷಭ ಹೇಳ್ತಾನೆ, ಹರಿಯಾದ ನನ್ನಲ್ಲಿ ಭಕ್ತಿ ಮಾಡು, ಗುರುಗಳಲ್ಲಿ ಭಕ್ತಿ ಮಾಡು, ನಿಮಗೆಲ್ಲವನ್ನೂ ದೇವರು ಕೊಡ್ತಾನೆ. ತಂದೆ ತಾಯಿ ಹೇಳ್ತಾರೆ, ಸಂಧ್ಯಾ ವಂದನೆ ಮಾಡಬೇಡ, ಜಪ ಮಾಡಬೇಡ, ತೀರ್ಥ ಸ್ನಾನ ಮಾಡಬೇಡ, ಈ ಥರ ಪ್ರವಚನಗಳಿಗೆ ಹೋಗಬೇಡ, ಪಾಠ ಕೇಳಬೇಡ, ಶುದ್ಧವಾಗಿ ಪರಿಷೇಕವನ್ನು ಮಾಡಿ ನೆಲದ ಮೇಲೆ ಕೂತು ಊಟ ಮಾಡು ಅಂತ ಹೇಳಬೇಕು. ಬೇಡ, ತೊಡೆ ಮೇಲೆ ಇಟ್ಕೊಂಡು ತಿನ್ನು, ಮಾಡಿದ್ದಲ್ಲೇ ಕೈ ಹಾಕಿ ಬಾಯಿಗೆ ಹಾಕ್ಬಿಡು. ಒಲೆಯಿಂದ ಎಲೆಗೆ ಅಂತ ಹೇಳ್ತಾರೆ, ದೇವ್ರ ನೈವೇದ್ಯಕ್ಕಿಲ್ಲ. ಒಲೆಯಲ್ಲಿ ಮಾಡಿದ್ದು ನೇರ ಎಲ್ಲಿಗೆ ಬಂತು? ಎಲೆ. ಅದರ ಮಧ್ಯದಲ್ಲಿ ದೇವರೇ ಬೇಡ. ಹಾಗೆಲ್ಲ ಇಲ್ಲ. ಯಾವ ತಂದೆ ತಾಯಿ, ವೃಷಭ ಡೈರೆಕ್ಟ್ ಹೇಳ್ತಾನೆ, ಯಾವ ತಂದೆ ತಾಯಿಗಳು ದೇವರಿಗೆ ಪೂಜೆ ಮಾಡಬೇಡ, ದೇವರ ಧರ್ಮದಲ್ಲಿ ಇರಬೇಡ ಅಂತ ಹೇಳ್ತಾರೆ, ನಿಜಾರ್ಥದಲ್ಲಿ ಪಿತಾ ನಸಸ್ಯಾತ್ ಜನನಿ ನಸಾಸ್ಯಾತ್, ಅವ್ರು ಯಾರು ನಿಜವಾಗಿ ತಂದೆ ತಾಯಿಗಳಲ್ಲವಂತೆ. ತಂದೆ ತಾಯಿಗಳ ಕರ್ತವ್ಯ ಏನು? ಮಕ್ಕಳನ್ನ ಉದ್ಧಾರ ಮಾಡೋದು. ಮಕ್ಕಳು ಉದ್ಧಾರ ಆದ್ರು ಅಂದ್ರೆ ಪ್ಯಾಕೇಜ್ ಎಷ್ಟು ಅಂತ ಉದ್ಧಾರ ಅಲ್ಲ ಅದು. ಮಕ್ಕಳ ಉದ್ಧಾರ ಅಂದ್ರೆ ಹೇಗೆ? ಆಧ್ಯಾತ್ಮಿಕವಾಗಿ ಹೇಗೆ ಉದ್ಧಾರ ಆದ ಅಂತ. ಅಂದ್ರೆ ಕೋವಿಡ್ ನಲ್ಲಿ ಎಂತೆಂಥವರೆಲ್ಲ ಏನೇನೋ ಆಗ್ಬಿಟ್ಟಿದ್ದಾರೆ. ನಾವೆಲ್ಲ ಯಾರು ದೇವರು ಧರ್ಮ ಅಂತ ಇದ್ದಾರೆ ಅಂಥವರಿಗೆ ಕೋವಿಡ್ ತಪಸ್ಸಿನ ಕಾಲ. ಎಷ್ಟು ಅವಕಾಶ! ಬೆಳಗ್ಗೆಯಿಂದ ರಾತ್ರಿ ತನಕ ಮನೆಯಲ್ಲೇ ಕೂತಲ್ಲೇ ಎಷ್ಟು ಪಾಠಗಳು, ಎಷ್ಟು ಪ್ರವಚನಗಳು, ಎಷ್ಟು ಜ್ಞಾನ ಕಾರ್ಯ. ಅದೇ ಇದು ಯಾವುದು ಯಾರಿಗೆ ಆಸಕ್ತಿ ಇಲ್ಲ ಅವರಿಗೆ ದಿನ ಕಳೆಯೋದೇ ಕಷ್ಟ ಆಯಿತು. ಏಕಾಂತವಾಗಿರ್ಲಿಕ್ಕೆ ಆಗ್ತಿಲ್ಲ, ಪಬ್ಲಿಕ್ ಅಲ್ಲಿ ಹೋಗೋಗಿಲ್ಲ, ಏಕಾಂತವಾಗಿರ್ಲಿಕ್ಕಿಲ್ಲ. ಏನು ಮಾಡ್ಬೇಕು ಅವರು? ಯಾರು ದೇವರಲ್ಲಿ ಭಕ್ತರಾದರು, ಯಾರಿಗೆ ಜ್ಞಾನ ಕಾರ್ಯದಲ್ಲಿ ಶಾಸ್ತ್ರದಲ್ಲಿ ಆಸಕ್ತಿ ಇದೆ, ದೇವರ ಬಗ್ಗೆ ಪಾರಾಯಣ ಪೂಜೆ ಪ್ರವಚನ ಆಸಕ್ತಿ ಯಾರಿಗಿದೆ, ಅವರು ಕೋವಿಡ್ ಕಾಲದಲ್ಲಿ ಸಾಧನೆ ಮಾಡಿಕೊಂಡವ್ರು ಇನ್ನೂ ನೂರಾರು ಜನ ಸಾಧಕರಾಗಿ ಮುಂದೆ ಬರ್ತಿದ್ದಾರೆ. ಆದ್ದರಿಂದ ತಂದೆ ತಾಯಿಗಳ ಮುಖ್ಯವಾದ ಕರ್ತವ್ಯ ಮಕ್ಕಳನ್ನ ಒಳ್ಳೆಯ ದಾರಿಗೆ ತರೋದು. ಒಳ್ಳೆಯ ದಾರಿ ಅಂದ್ರೆ ಯಾವುದು? ಜಪ ಬೇಡ, ಪೂಜೆ ಬೇಡ, ಏಕಾದಶಿ ಆದಿ ಉಪವಾಸಗಳು ಬೇಡ, ಮುದ್ರಾಧಾರಣೆ ಬೇಡ, ಪಾರಾಯಣ ಬೇಡ. ಅಲ್ಲ, ಎಲ್ಲ ಮಾಡು, ನೀ ಎಲ್ಲ ಮಾಡು. ನಿನ್ನ ಕೆಲಸವನ್ನ ಬಿಡದೆ ಇದನ್ನು ಮಾಡು. ನಾನು ವೀಕೆಂಡ್ ಸಂಧ್ಯಾ ವಂದನೆ ಮಾಡ್ತೀನಿ, ವೀಕೆಂಡ್ ದೇವ್ರಿಗೆಲ್ಲ ವೀಕೆಂಡು. ಈ ವೀಕೆಂಡು ಇಲ್ಲ ಇವಾಗ. ಇಲ್ಲಿ ವೀಕೆಂಡು ಅಂತಂದ್ರೆ ಎಲ್ಲ ಸೋದೆ, ಮಂತ್ರಾಲಯ, ಉಡುಪಿ. ನಾವು ಯಾವ ಊರಿಗೆ ಬಂದಿದ್ದೀವಿ ಅಂತಲೇ ಗೊತ್ತಿಲ್ಲ, ಯಾವ ದೇವರಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಬಂದು ಕೃಷ್ಣ ದೇವಸ್ಥಾನ ಎಲ್ಲಿ, ಕೃಷ್ಣನ ಕಿಂಡಿ ಮುಂದೆ ನಿಂತ್ಕೊಂಡು ನೋಡಿ ಬಂದವರು ಕೃಷ್ಣ ಎಲ್ಲಿ ಅಂತ ಕೇಳ್ತಾರೆ, ಯಾವ ಊರು ಅಂತ ಕೇಳ್ತಾರೆ. ಇಲ್ಲಿ ಯಾವ್ದು ಅಂದ್ರೆ ನಾವು ಯಾವ ಊರಿಗೆ ಬಂದಿದ್ದೀವಿ, ಅದರ ಬ್ಯಾಕ್ ಗ್ರೌಂಡ್ ಏನು ಇಲ್ಲಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಶನಿವಾರ ಭಾನುವಾರ ಮನೆಯಲ್ಲಿ ಇರಬಾರ್ದು. ಸೋದೆಗೆ ಹೋಗಿ ಇದು ಯಾವ ಜಾಗ ಇದು ಅಂತ ಕೇಳ್ತಾರೆ. ಮಂತ್ರಾಲಯಕ್ಕೆ ಬಂದು ಇಷ್ಟು ಬಿಸಿಲಿದೆಯಲ್ಲ ಏನಿದೆ? ನಮ್ಮ ಜನ ಹಾಗಾಗಿದ್ದಾರೆ ಈಗ. ಸೋಮವಾರದಿಂದ ಶುಕ್ರವಾರದವರೆಗೂ ಕೆಲಸ, ಶನಿವಾರ ಭಾನುವಾರ ಎಲ್ಲಿ ಹೋಗೋದು ಗೊತ್ತಿಲ್ಲ. ಸಿಕ್ಕ ದೇವಸ್ಥಾನಗಳಿಗೆ ಹೋಗಿ ನಾವು ನಮಸ್ಕಾರ ಮಾಡಬೇಕು ಅಂತ ನಮ್ಗೆ ಜಾಗನೇ ಇರಲ್ಲ. ಅಲ್ಲಿ ನಾವೆಲ್ಲ ಮೂಲೆಯಲ್ಲಿ ಕೂತಿರ್ತೀವಿ. ಅವರೆಲ್ಲ ತಿರುಗಿ ಅಲ್ಲೂ ರೂಮು ಸಿಗದೆ ಇರೋ ತರ ಮಾಡಿ ಅದನ್ನು ಹಾಳು ಮಾಡಿ
ಅಲ್ವಾ? ಅವ್ರಿಗೆ ಒಟ್ಟು ಗುರುಗಳ ಅನುಗ್ರಹ ಬೇಕು, ದೇವರ ಪ್ರೀತಿ ಆಗಬೇಕು ಅಂತಿಲ್ಲ. ಆದಿತ್ಯವಾರ ಶನಿವಾರ ಅಡಿಗೆ ಮಾಡಬಾರ್ದು, ಮನೇಲಿರಬಾರ್ದು. ಅವರೂ ಹಾಳಾಗಿ ಕ್ಷೇತ್ರವನ್ನು ಹಾಳು ಮಾಡಿ ಏನು ಸಾಧನೆ ಮಾಡಿದಾಗಾಯ್ತು? ಇದಕ್ಕೆ ತಂದೆ ತಾಯಿಯರ ಮುಖ್ಯ ಕರ್ತವ್ಯ ಏನು ಅಂದ್ರೆ ಇದು. ಎಷ್ಟೋ ಜನಕ್ಕೆ ಈ ಬುದ್ಧಿ 80 ವರ್ಷ ಆದ್ಮೇಲೆ ಜಾಗೃತ ಆಗ, ಅಯ್ಯೋ ನಾನು ಭಾಗವತವನ್ನೇ ಕೇಳಿದೆ, ಹ್ಯಾಂಗೆ ಮಾಡಲಯ್ಯ ಕೃಷ್ಣ, ಹೋಗುತ್ತಿದೆ ಆಯುಷ್ಯ. ಯಮಧರ್ಮರಾಜ ನಾಳೆ ಬೆಳಗ್ಗೆ ನಮ್ಮನ್ನ ಕೇಳ್ತಾನೆ, ಎಲ್ಲ ಹೋಗ್ಬೇಕು ಅವನ ಮುಂದೆ. ನೀ ಏನ್ ಮಾಡಿದೆ ಅಂತಂದ್ರೆ, ಸ್ವಾಮಿ ನನಗೆ 20 ಲಕ್ಷ ಪ್ಯಾಕೇಜ್ ಇತ್ತು ನೋಡು, ಎಲ್ಲ ಕಡೆ ಹೋದೆ, ಊಟಿಗೆ ಹೋದೆ, ಹಿಮಾಲಯಕ್ಕೆ ಹೋದೆ, ಕುಲು ಮನಾಲಿಗೆ ಹೋದೆ. ಸರಿಯಪ್ಪ, ಏನ್ ಮಾಡಿದ್ಯಾ? ಅಲ್ಲೆಲ್ಲ ಫುಲ್ ಮಜಾ ಮಾಡ್ಕೊಂಡು ಬಂದೆ. ಅಷ್ಟು ವರ್ಷ ದೇವರು ಜೀವನ ಕೊಟ್ಟಿದ್ದ. ಆ ನಾಯಿನೂ ಇದೆ, ಊರೆಲ್ಲ ತಿರುಗ್ತು. ನಾಯಿ ಹೇಳ್ತಾ ನಾನು ಟೂರ್ಗೆ ಹೋಗಿದ್ದೆ ಅಂತ ನಾಯಿ ಹೇಳ್ತಾ, ನಾ ಯಾತ್ರೆ ಮಾಡ್ತೆ ಅಂತ ಹೇಳ್ತಾ ನಾಯಿ ಇಲ್ಲ. ನೀ ಏನ್ ಮಾಡಿದೆ? ಅದೂ ತಿಂತು, ಅದೂ ಮಲಗಿತು, ಅದೂ ಓಡಾಡಿತು. ನೀ ಏನ್ ಮಾಡಿದೆ? ಆಸ್ ಇಟ್ ಈಸ್, ಸೇಮ್ ಟು ಸೇಮ್. ನಿನಗೂ ಅದಕ್ಕೆ ಏನು ವ್ಯತ್ಯಾಸ ಅಂತ ಯಮಧರ್ಮರಾಜ ಕೇಳಿದಾಗ ನಮಗೇನಾದ್ರೂ ಒಂದು ಉತ್ತರ ಕೊಡ್ಲಿಕ್ಕೆ ಒಂದು ಸರಕು ಅಂತ ಬೇಕು. ರವಿನಂದನ ಕೇಳಿದರು ಉತ್ತರ ಕೊಡೆ, ವಿವರ ಸರಕು ಒಂದಾದರಿಲ್ಲ. ರವಿ ಅಂದ್ರೆ ಸೂರ್ಯ, ಅವನ ನಂದನ, ರವಿಯ ಮಗ ಯಮ. ಅವನು ಕೇಳಿದಾಗ, ಇಲ್ಲ ನಾನು ನಮ್ಮ ಮನೆಯಲ್ಲಿ ಅಥವಾ ಹೊರಗಡೆ ಎಲ್ಲೋ ಸ್ವಾಮಿಗಳು ಆಚಾರ್ಯರು ಭಾಗವತ ಹೇಳ್ತಿದ್ರು, ಒಂದ್ಸಲ ಭಾಗವತವನ್ನು ಕೇಳಿದೆ ಅಂತ ಯಮಧರ್ಮರಾಜನ ಮುಂದೆ ಹೇಳಿದ್ರೆ ಸಂತೋಷ ಪಡ್ತಾನೆ. ಭಾಗವತ ಕೇಳಿದ್ಯಾ? ಸರಿ, ಸ್ವಲ್ಪ ತಪ್ಪುಗಳಿಗೆ ಪರಿಹಾರ ಮಾಡೋಣ, ಸೈಡಿಗೆ ಬಾ ನೀನು ಅಂತ. ಭಾಗವತನೇ ಭಾಗವತ ಎಲ್ಲ ಕೇಳಿದೆಲ್ಲ ಕೇಳಿ ಆಗಿದೆ. ಎಷ್ಟು ಸಲ ನನಗೆ ಹೇಳ್ತಿರ್ತಾರೆ, ಭಾಗವತ ಹೇಳಿ ಹೇಳಿ ಬೇಜಾರಾಗಿಲ್ವ ನಿನಗೆ? ಬೇಜಾರಾಗೋದೇನದ್ರಲ್ಲಿ? ನಮ್ಮವರೇ ಎಂತ ಹೇಳೋದು ಮಾರೆ, ಅದನ್ನೇ ಹೇಳಿ ಅದೇ ಕತೆ ಎಷ್ಟು ಸಲ ಹೇಳೋದು, ಅದನ್ನ ಒಂಚೂರು ಬೋರೆ ಆಗೋದಿಲ್ವಾ ಅಲ್ವಾ? ಅದೇ ಹುಳಿ ತಿನ್ಲಿಕ್ಕೆ ಬೇಜಾರಾಗಲ್ಲ, ಅದೇ ಉಪ್ಪಿನಕಾಯಿ ತಿನ್ಲಿಕ್ಕೆ ಬೇಜಾರಿಲ್ಲ ಇವನಿಗೆ, ಅದೇ ಸ್ವೀಟ್ ತಿನ್ಲಿಕ್ಕೆ ಬೇಜಾರಿಲ್ಲ, ಅದೇ ಭಾಗವತ ಕೇಳಲಿಕ್ಕೆ ಬೇಜಾರು. ಎಂತ ಮಾರೆ, ಹೋಗಿದ್ದೆ ಒಂದೇ ಸ್ವೀಟ ಅಲ್ವಾ? ಎಂತ ಒಂದ್ 2 ಸಾರಿಲ್ಲ, ಕಟ್ಸಾರೇ ಇಲ್ಲ, ಅದ್ರಲ್ಲಿ ಎಂತ ಅಡಿಗೆ ಅಲ್ಲಿ ಮಾತಾಡ್ತೀವಲ್ವಾ? ಹೋಳಿಗೆನೇ ಇಲ್ಲ, ಹೋಳಿಗೆ ತುಪ್ಪನೇ ಹಾಕ್ಲಿಲ್ಲ, ಹಾಲೇ ಇಲ್ಲ ಅಲ್ವಾ? 4 ಕಾರ್ಯಕ್ರಮಕ್ಕೆ ಹೋದ್ರು ಅದೇ ಹೋಳಿಗೆ, ಅದೇ ತುಪ್ಪ, ಅದೇ ಹಾಲು. ಭಾಗವತ ಕೇಳಲಿಕ್ಕೆ ಮಾತ್ರ ಎಂತ ಅದೇ ಕಥೆ ಅಲ್ವಾ? ನಮ್ಮ ದೇವರು ಯಾವ ಲೆವೆಲ್ ತಂದಿಡ್ತಾನೆ ಆಲೋಚನೆ ಮಾಡ್ರಿ. ಅದಕ್ಕೆ ವಾದಿರಾಜರಂತಾರೆ ವಿಸ್ಮೃತ ಕಂಠಮಣಿಗಳು ಅಂತ. ಇಲ್ಲಿದೆ ಹಾರ, ಮಣಿ, ಊರೆಲ್ಲ ಹುಡ್ಕೋದು ಮಣಿಯಲ್ಲಿ ಮಣಿಯಲ್ಲಿ, ಇಲ್ಲೇ ಇದೆ. ನಾವು ಹಾಗೆ ಕೈಯಲ್ಲಿ ಬೆಣ್ಣೆ ಇದೆ, ತುಪ್ಪಕ್ಕಾಗಿ ಊರೆಲ್ಲ ತುಪ್ಪ ಕೊಡಿ ತುಪ್ಪ ಕೊಡಿ ಎಂದು ಶಾಸ್ತ್ರ ಆದೇಶ ಮಾಡುತ್ತೆ. ಹರೋ ಗುರೋ ಮೈ ಭಕ್ತಿಯ, ನಿಮಗೆ ಅವಕಾಶ ಇದೆ, ನಾರಾಯಣ ಕೃಷ್ಣ ಅಂತ ಹೇಳಲಿಕ್ಕೆ ಅವಕಾಶ ಇದೆ. ನಾಯಿಯಾಗಿ ಬಂದಾಗ ಬೊಗಳ್ಬೇಕು ಬಹು ಅಂತ, ನಾರಾಯಣ ನಾರಾಯಣ ಅಂತ ಮನಸ್ಸಿನಲ್ಲಿದ್ರು ಜನ ಏನಂತಾರೆ? ಕಲ್ಲು ಹೊಡಿತಾರೆ ಅಲ್ವಾ? ಕತ್ತೆ ಆದ ಕಿರಿಚಬೇಕು. ನಾಯಿ ಕತ್ತೆ ಆಗಾದ್ರೂ ಕಿರಿಚಲಿಕ್ಕೆ ಅವಕಾಶ ಇದೆ. ಮರವಾಗಿ ಹುಟ್ಟಿಸಿದ್ರೆ ದೇವರು ಏನು ಮಾತಾಡೋದು? ಇರುವೆಗಳಾಗಿ ಹುಟ್ಟಿಸಿದ್ರೆ ನಮ್ಮ ಮೇಲೆ ಪೂರ್ಣ ಅನುಗ್ರಹವನ್ನು ಮಾಡಿ ಮನುಷ್ಯರಾಗಿ ಹುಟ್ಟಿಸಿ ನಾಲಿಗೆಯನ್ನು ಕೊಟ್ಟಿದ್ದಾನೆ. ನಾಲಿಗೆ ನಮ್ಮ ಕಂಟ್ರೋಲ್ನಲ್ಲಿದೆ. ನಾರದರು ನರಕಕ್ಕೆ ಹೋದರು ಒಂದು ದಿವಸ, ತುಂಬಾ ಜನ ನರಕದಲ್ಲಿ. ನಾರದರು ಅಂತಾರೆ, ನಾರಾಯಣ ಅನ್ನೋ ನಾಮ ಇದೆ, ನಾರಾಯಣೇತಿ ನಾಮೋಸ್ತಿ, ನಾರಾಯಣ ಅನ್ನೋ ನಾಮ ಇದೆ, ನಾಲಿಗೆ ನಮ್ಮ ಕಂಟ್ರೋಲ್ನಲ್ಲೇ ಇದೆ. ಹಾಗಿದ್ದು ಜನ ಈ ನರಕಕ್ಕೆ ಬೀಳ್ತಾರೆ ಅಂದ್ರೆ ಇದಕ್ಕಿಂತ ಆಶ್ಚರ್ಯ ಯಾವುದೂ ಇಲ್ಲ. ಎಚ್ಚರ. ಯಾವಾಗ? ಇವತ್ತಲ್ಲದೆ ಇನ್ನು ಯಾವಾಗ? ಅಂದ್ರೆ ನಾನು ಪ್ರವಚನದಲ್ಲಿ ಹೇಳ್ತಾ ಇರ್ತೀನಿ, ನಾವು ಸೆಟಲ್ ಆಗ್ಲಿಕ್ಕೆ ಬಂದಿಲ್ಲ, ಸೆಟಲ್ಮೆಂಟ್ ಮಾಡ್ಲಿಕ್ಕೆ ಬಂದಿರೋದು ಅಲ್ವಾ? ಅವರವರ ಋಣವನ್ನ ಸೆಟಲ್ ಮಾಡಿ ಹೋಗ್ಬೇಕು. ಸೆಟಲ್ ಆಗ್ಲಿಕ್ಕೆ ಬಂದಿದ್ದೀವಿ ಅಂತಂದ್ರೆ ನಾವು ಮುಕ್ತಿಯೋಗ್ಯರಲ್ಲ. ನಮಗಿಲ್ಲಿ ಬರಬೇಕು, ಬಂದ ಕೆಲಸ ಮಾಡಿ ಸಾಧನೆಯನ್ನ ಮಾಡ್ಕೊಂಡು ಹೋಗ್ತಿರ್ಬೇಕು. ಭಾಗವತ ಪುರಾಣವನ್ನ ಮುಖ್ಯವಾಗಿ ಶ್ರವಣ ಮಾಡಬೇಕು ಅಂತ ಎಲ್ಲರದ್ದು ಅದೇ ಮಾತು. ಜೀವನದಲ್ಲಿ ಒಮ್ಮೆ ಭಾಗವತವನ್ನ ಕೇಳಪ್ಪ, ದೇವರು ಎಲ್ಲ ರೀತಿಯಾದ ಅನುಗ್ರಹವನ್ನು ಮಾಡ್ತಾನೆ, ಎಲ್ಲ ರೀತಿ. ಅದಕ್ಕೆ ಹೇಳ್ತಾರೆ
ದೇವರ ಅನುಗ್ರಹ ಹೇಗಾಗ್ತದೆ ಅಂತಂದ್ರೆ ಕರ್ಮಗಳನ್ನು ಮಾಡಿಸೋದ್ರಿಂದ, ಕರ್ಮಗಳನ್ನು ಮಾಡೋದ್ರಿಂದ ಫಲ ಎಷ್ಟು ಅಂತ ಗೊತ್ತಿಲ್ಲ, ಅದು ಅಷ್ಟೇ. ಹೋಮ ಮಾಡುವಾಗ ಅದಕ್ಕಷ್ಟೇ ಫಲ. ಯಾಕೆ ಅಂದ್ರೆ ಅದು ಮೆಕ್ಯಾನಿಕಲ್ ಆಗಿ ಹೇಳ್ತಾ ಇರೋದು. ಇದನ್ನು ಮೆಕ್ಯಾನಿಕಲ್ ಆಗಿ ಹೇಳೋಕ್ಕಾಗಲ್ಲ. 1000 ಸಲ ಭಾಗವತ ಮಾಡಿ ಅಭ್ಯಾಸ ನನಗಿದೆ ಅಂತ ಇಲ್ಲಿ ದುರಹಂಕಾರದಿಂದ ಕೂತ್ರೆ ಮರ್ತೇ ಹೋಗುತ್ತೆ. ನೆಕ್ಸ್ಟ್ ಏನು ಹೇಳಬೇಕು, ಅಯ್ಯೋ ಏನು ಹೇಳಿದ ನಿಮ್ಮನ್ನೇ ಕೇಳೋ ಸ್ಥಿತಿ ಬರುತ್ತೆ. ಆದ್ದರಿಂದ ಕಾನ್ಸಂಟ್ರೇಷನ್ ಇಲ್ಲ ಅಂತಂದ್ರೆ ಆ ಫ್ಲೋ ಇರಲ್ಲ, ಮಂತ್ರ ಹೇಳುವಾಗ ಅದು ಬೇಕಾಗಿಲ್ಲ. ಆದ್ದರಿಂದ ಯಜ್ಞಯಾಗಾದಿಗಳನ್ನು ಮಾಡುವಾಗ ಮಾಡೋದ್ರಿಂದ ಬರೋ ಫಲ ಏನು ಅಷ್ಟೇ. ಈ ಜ್ಞಾನ ಕಾರ್ಯದಿಂದ ಬರುವಂತ ಫಲ ಎಷ್ಟು ಅಂದ್ರೆ ದೇವರಂತಾನೆ ಪ್ರಧಾನವಾದ ಫಲ, ಮನೆಗೆ ಅಸುರರ ಬಾಧೆ ಇಲ್ಲ, ಪಿಶಾಚಿ ಬಾಧೆ ಇಲ್ಲ. ನಯತ್ರ ಶ್ರವಣಾದೀನಿ ರಕ್ಷೋಘ್ನಾನಿ ಸ್ವಕರ್ಮಸು ಕುರುವಂತಿ ಸಾತ್ವತಾಂ ಭರ್ತು ಯಾತು ಧಾನ್ಯಶ್ಚ ತತ್ರ ಹಿ. ದಶಮಸ್ಕಂದ ಭಾಗವತದಲ್ಲಿ ಬಂದ ಮಾತು. ಕೃಷ್ಣ ಬೆಳೆದು ಬಿಟ್ಟ ಅಂತ ಹೇಳಿದ್ರು ಶುಕಾಚಾರ್ಯರು. ಅವಾಗಂತಾನೆ ಸ್ವಾಮಿ ಇನ್ನು ಹೇಳಿ. ಯಾಕೆ ಅಂತಂದ್ರೆ ನಾವು ಯಾರು ಮನೆಯಲ್ಲಿ ಮಾಡುವ ಎಲ್ಲ ಒಳ್ಳೆಯ ಕರ್ಮಗಳಲ್ಲಿ ಜ್ಞಾನ ಯಜ್ಞವನ್ನ ಮಾಡೋದಿಲ್ಲ, ಆ ಮಾಡಿದ ಕರ್ಮಗಳನ್ನೆಲ್ಲ ದೈತ್ಯರು ತಗೊಂಡು ಹೋಗಿಬಿಡ್ತಾರೆ. ದೈತ್ಯರ ಪ್ರವೇಶ ಆಗುತ್ತೆ. ಜ್ಞಾನ ಕಾರ್ಯ ಅಂದ್ರೆ ಪಾರಾಯಣ ಪ್ರವಚನ, ಪಾಠ ಪ್ರವಚನ ಇಲ್ಲದ ಮನೆಯಲ್ಲಿ ದೈತ್ಯರು ಬರ್ತಾರೆ. ಎಲ್ಲಿ ಜ್ಞಾನ ಕಾರ್ಯ ಆಗ್ತದೆ ದೈತ್ಯರಿಗೆ ಬರ್ಲಿಕ್ಕೆ ಭಯ. ಪರಿಹಾರ ಮಧುಸೂದನ ಪ್ರಪನ್ನಾನ್ ಪ್ರಭುರಹರಣ್ಯ ನೃಣಾಂನ ವೈಷ್ಣವಾನ. ಯಮಧರ್ಮರಾಜನ ಮಾತು. ದೇವರಲ್ಲಿ ಯಾರು ಭಕ್ತಿ ಮಾಡ್ತಾರೆ, ದೇವರ ಮಹಿಮೆಯನ್ನು ಯಾರು ಕೇಳ್ತಾರೆ, ಅವ್ರ ಹತ್ರ ಸ್ವಪ್ನದಲ್ಲೂ ಹೋಗಬೇಡಿ, ಅವ್ರ ಮನೆಗೆ ಹೋಗಬೇಡಿ. ಬೇರೆ ಎಲ್ಲರನ್ನೂ ಕಂಟ್ರೋಲ್ ಮಾಡುವ ಕೆಪಾಸಿಟಿ, ಯೋಗ್ಯತೆ ನನಗಿದೆ. ದೇವರ ಭಕ್ತರ ಹತ್ತಿರಕ್ಕೆ ಹೋಗುವ ಕೆಪಾಸಿಟಿ ನಂದಲ್ಲ, ಅವ್ರ ಮನೆಗೆ ಹೋಗಬೇಡಿ ಅಂತ ಯಮಧರ್ಮರಾಜ ಹೇಳುವಂತ ಮಾತು. ಅದರಿಂದ ಋಷಭನಾಮಕ ಹೇಳಿದ ಪಾಠದ ಸಾರ ನಾವು ಮಾಡಬೇಕಾದ್ದು ಹರಿ ಮತ್ತು ಗುರು. ಅದನ್ನೇ ಹರಿ ಮತ್ತು ಗುರು ಆದಿರಾಜ ಹೇಳ್ತಾರೆ, ಬಾಯಲ್ಲಿ ನಿತ್ಯ ಬರಬೇಕು ಪ್ರಾರ್ಥನೆ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಳ ದೇವತಾ. ಇದು ಆದಿರಾಜರು ಹೇಳಿಕೊಟ್ಟ ಮಂತ್ರ ನಮಗಿದು. ನಮಗೆ ಆಚಾರ್ಯ ಅಂದ್ರೆ ಯಾರು, ಗುರು ಅಂದ್ರೆ ಯಾರು, ಪವನ ವಾಯುದೇವರು. ಆಚಾರ್ಯಾನಿ ಗುರುಪತ್ನಿ ಅಂದ್ರೆ ಯಾರು, ಭಾರತೀ ದೇವಿ. ದೇವರು ಅಂದ್ರೆ ಯಾರು, ನಾರಾಯಣ. ದೇವಿ ಅಂದ್ರೆ ಯಾರು, ಲಕ್ಷ್ಮಿ. ಇವರನ್ನ ನಮ್ಮ ಉದ್ಧಾರಕರನ್ನಾಗಿ ಪಡೆದ ಮೇಲೆ ನಾವು ಹಾಳಾಗೋದು ಅಂತ ಉಂಟಾ? ನಿತ್ಯ ನಮ್ಮ ಪ್ರಾರ್ಥನೆಯಲ್ಲಿ ಬರಬೇಕು. ಅದರಿಂದ ನಾವು ವಾದಿರಾಜರನ್ನು ಎಷ್ಟು ಹಚ್ಕೊಳ್ತೇವೋ ಅಷ್ಟು ನಮಗೆ ದೇವರು ಹತ್ತಿರ ಆಗ್ತಾ ಬರ್ತಾರೆ. ವಾದಿರಾಜರು ನಮಗೋಸ್ಕರವಾಗಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನಾವು ಪಟ್ಟಿ ಮಾಡ್ತಾ ಬಂದ್ರೆ, ಗುಳ್ಳ ಕೊಟ್ಟಿದ್ದಾರೆ, ನಮ್ದೆಲ್ಲ ಪಟ್ಟಿ ಇದೆ. ಗುಳ್ಳ ಹುಳಿ ಮಾಡ್ಲಿಕ್ಕೆ ಕೇಳಿದ್ದಾರೆ, ಮಡ್ಡಿ ಮಾಡ್ಲಿಕ್ಕೆ ಕೇಳಿದ್ದಾರೆ. ನಮ್ದೆಲ್ಲ ಹಾಗೆ ವಾದಿರಾಜರು ಕೊಟ್ಟಿದ್ದು ಅಲ್ಲ, ಅದು ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ. ಅದನ್ನ ಬಿಟ್ಟು ಮಿಕ್ಕಿದ್ದು ನೂರಾರು. ನಮ್ಮಲ್ಲಿ ವೈಷ್ಣವರಲ್ಲಿ ಸ್ತೋತ್ರ ಸಾಹಿತ್ಯವೇ ಇರಲಿಲ್ಲ, ಸ್ತೋತ್ರವೇ ಇಲ್ಲ. ಹಾಗಾಗಿತ್ತು. ಹಿಂದೆ ಬಂದವರೆಲ್ಲ ಸಿದ್ಧಾಂತ ಪ್ರಸಾರ ಮಾಡ್ಲಿಕ್ಕೆ ಹೋಗಿ ಖಂಡನ ಮಂಡನ ಗ್ರಂಥಗಳನ್ನ, ವಾಕ್ಯಾರ್ಥ ಪ್ರವಚನ ಅದೇ ಗ್ರಂಥ ಬರೆದಿದ್ರು. ನಾವೆಲ್ಲ ಮನೆಯಲ್ಲಿ ಪಾರಾಯಣ ಮಾಡ್ಲಿಕ್ಕೆ ಅನುಕೂಲವಾದ ಸ್ತೋತ್ರಗಳನ್ನ ಕೊಟ್ಟು ನಮ್ಮನ್ನ ಉದ್ಧಾರ ಮಾಡಿದ ಮಹಾನುಭಾವರು ವಾದಿರಾಜರು ಸರ್. ಪ್ರತಿನಿತ್ಯ ಶ್ರೀಶಗುಣದರ್ಪಣ ಸ್ತೋತ್ರವನ್ನು ಸಾಯಂಕಾಲ ಪಾರಾಯಣ ಮಾಡಿಬಿಟ್ರೆ ಬರದೇ ಇರುವಂಥ ಫಲವೇ ಇಲ್ಲ. ಘೃತ ಪ್ರತೀಕಾಂ ತಾಂ ನಿತ್ಯಾಂ ಘೃತಪೂರ್ಣಾನ್ನದಾಯಿನಿ ಯಥೇಷ್ಟ ವಿತ್ತದಾತ್ರೇಂಚ ರಥೋಸ್ಮಿ ಅಭಯದಾಂ ಶ್ರಿಯಂ. ವಿಜಯನಗರದ ರಾಜರಿಗೆ ಹಣ ಕೊಟ್ಟಂತಹ ಸ್ತೋತ್ರ ಇದು. ನಮಗ್ ಕೊಡಲ್ವ? ನಮಗೇನು ರಾಜ್ಯ ಮೇಂಟೈನ್ ಮಾಡಬೇಕಾದಿಲ್ಲ, ಮನೆ ಮೇಂಟೈನ್ ಮಾಡಿದ್ರೆ ಸಾಕು, ಅಷ್ಟು ಸಂಪತ್ತನ್ನು ಕೊಡುತ್ತೆ ಈ ಸ್ತೋತ್ರ. ತತ್ವಜ್ಞಾನ ಬೇಕಾ? ಅದಕ್ಕೆ ಸ್ತೋತ್ರ ಮಾಡ್ತಾರೆ. ವಾದಿರಾಜರು ಮಾಡಿದ ವೇದವ್ಯಾಸ ದೇವರ ಸ್ತೋತ್ರ, ಪಾಷಂಡ ಖಂಡನ ವ್ಯಾಸಸ್ತುತಿ, ಮದುವೆ ಟೈಮಿಗೆ ಕರೆಕ್ಟಾಗಿ ಆಗಬೇಕಾ, ಅಷ್ಟಮಹಿಷಿಯುಕ್ತ ಶ್ರೀಕೃಷ್ಣ ಸ್ತೋತ್ರ, ಸಂಪತ್ತು ಬರಬೇಕಾ, ಸಂತಾನ ಬೇಕಾ, ಮಾಂಗಲ್ಯ ವೃದ್ಧಿ ಆಗಬೇಕಾ, ಕನ್ನಡದಲ್ಲಿ ಬೇಕಾ, ತುಳುವಿನಲ್ಲಿ ಬೇಕಾ, ಸಂಸ್ಕೃತದಲ್ಲಿ ಬೇಕಾ, ತಮಿಳಲ್ಲಿ ಬೇಕಾ, ಮಲಯಾಳದಲ್ಲಿ ಬೇಕಾ, ಹಿಂದಿಯಲ್ಲಿ ಬೇಕಾ, ನಿಮ್ಮ ಮದರ್ ಟಂಗ್ ಯಾವುದೇ ಇರಲಿ, ಆ ಎಲ್ಲ ಭಾಷೆಗಳಲ್ಲೂ ಸ್ತೋತ್ರಗಳನ್ನ ಕೊಟ್ಟು. ಇನ್ನು ಜ್ವರ ಬಂದಿದೆಯಾ, ಆ ಜ್ವರ ಪರಿಹಾರ ಮಾಡ್ಲಿಕ್ಕೆ ಅದೇ ಹರವು ಗುರವು ಮೈ ಭಕ್ತ್ಯ. ಹರಿಗುರುಗಳಲ್ಲಿ ಭಕ್ತಿ ಮಾಡೋದು ಹೇಗೆ? ಸ್ವಾಮಿ ನನಗೆ ಹೇಳಲಿಕ್ಕೆ ಕೂಡ್ತಿಲ್ಲ, ಜ್ವರ ಬಂದಿದೆ, ಸರಿ ಮಧ್ವಾಷ್ಟಕ ಸ್ತೋತ್ರ ಮಾಡು, ಜ್ವರ ಹೋಗುತ್ತೆ ಅಂತಾರೆ ವಾದಿರಾಜರು.
ಸ್ವಾಮಿ ದೇವ್ರನ್ನ ನೋಡ್ಬೇಕು, ಕಣ್ಣೇ ಕಾಣ್ತೀವಿ. ಯದಿ ದಿಶಸಿ ನಯನ ಪಟುತ, ಕಣ್ಣು ಕಾಣ್ತಿಲ್ವಾ? ಸ್ತೋತ್ರ ಮಾಡು, ಕಣ್ಣು ಕೊಡ್ತೇನೆ. ಸ್ವಾಮಿ ಎಲ್ಲ ಇದೆ, ನಿನ್ನ ಯಾತ್ರೆಗೆ ಬರಬೇಕು ಅಂದ್ರೆ ಫ್ಲೈಟ್ ಚಾರ್ಜ್ ತುಂಬಾ ಜಾಸ್ತಿ ಆಗಿದೆ, ಹಣ ಇಲ್ಲ, ಶ್ರೀಶಗುಣ ದರ್ಪಣ ಪಾರಾಯಣ ಮಾಡು. ಸರಿ, ಅಲ್ಲಿ ಬಂದೆ, ಶತ್ರುಗಳ ಬಾಧೆ ತುಂಬಾ ಇದೆ ಸ್ವಾಮಿ, ನರಹರಿ ಅಷ್ಟಕ ಪಾರಾಯಣ ಮಾಡು. ಮಧ್ವಾಚಾರ್ಯ ಯಾರು ಅಂತ ಗೊತ್ತಿಲ್ಲ, ಅವ್ರ ಬಗ್ಗೆ ಏನ್ ತಿಳ್ಕೊಳ್ಳಿ, ಮಧ್ವಾಷ್ಟಕ ಪಾರಾಯಣ ಮಾಡು. ಏನು ಬೇಕು ಸ್ತೋತ್ರ? ಹರಿಗುರುಗಳನ್ನ ಹೇಗೆ ಭಕ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂದ್ರೆ ವಾದಿರಾಜ ಗುರು ಸಾರ್ವಭೌಮರ ಕಾಲು ಹಿಡಿದ್ರೆ ಇಡೀ ಭಾಗವತ ಪೂರ್ಣವಾಗಿ ತೆಗೆದು ತೋರಿಸಿಬಿಡ್ತಾರೆ ನಮ್ಮ ಕಣ್ಣು ಮುಂದೆ. ಆದ್ದರಿಂದ ವಾದಿರಾಜರದೊಂದು ಪ್ರಸಿದ್ಧವಾದ ಒಂದು ಮಾತು, ಒಬ್ಬ ರಾಜ ಅರಮನೆಯಲ್ಲಿ ತುಪ್ಪ ದಾನ ಮಾಡ್ತಾ ಇದ್ದಾನಂತೆ. ತುಪ್ಪ ದಾನ ಮಾಡ್ತಾನೆ. ನಮ್ಮಂತವ್ರು ಯಾರೋ ಹೋದ್ರೆ ಅಲ್ಲಿಗೆ, ತುಂಬಾ ದೂರದಿಂದ ಬಂದಿತ್ತು. ಅಯ್ಯೋ, ನನ್ನ ಹತ್ರ ಪಾತ್ರೆನೇ ಇಲ್ವಲ್ಲ. ರಾಜರಂತಾರೆ, ನನ್ನ ಹತ್ರ ಪಾತ್ರೆನೇ ಇಲ್ಲ ಅಂತ ಓಡಬೇಡ. ರಾಜ ತುಪ್ಪ ಕೊಡುವಾಗ ವಸ್ತ್ರ ಇದೆ ಅಲ್ಲ, ವಸ್ತ್ರದಲ್ಲಿ ಹಾಕೊಡು. ರಾಜ ತುಪ್ಪ ಕೊಡೋದೇ ಕಷ್ಟ, ಪಾತ್ರೆ ಇಲ್ಲ. ದೇವರು ಗುರುಗಳಲ್ಲಿ ಭಕ್ತಿಯನ್ನು ಮಾಡುವ ಕ್ರಮ ವಾದಿರಾಜ ಗುರುರಾಜರ ಗ್ರಂಥಗಳಲ್ಲಿ ಹಾಸು ಹೊಕ್ಕಾಗಿದೆ. ಅದಕ್ಕೆ ನಾರಾಯಣನ ನೆನೆ ಮನವೇ, ಅವನ ಶ್ರವಣ ಮನನ ನಿಧಿಧ್ಯಾಸನ ಆ ವಿಷ್ಣುವಿನ ಭಕ್ತಿ ಮಹಾಪ್ರಸಾದಂಗಳು ಅಂತೆಲ್ಲ ಹೇಳಿ ದೇವರ ಸ್ತೋತ್ರ ಮಾಡು. ಎಂತೆಂಥವರೋ ದೇವರ ದಾಸರಾಗಿದ್ದಾರೆ, ಸ್ತೋತ್ರ ಮಾಡು. ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ, ಪೂರ್ಣಪ್ರಜ್ಞರ, ಸರ್ವಜ್ಞರಾಯರ, ಮಧ್ವರಾಯರ ಒಂದು ಬಾರಿ ಸ್ಮರಣೆ ಸಾಲದೆ ಹರಿಗುರುಗಳನ್ನ ಹೇಗೆ ಭಕ್ತಿ ಮಾಡಬೇಕು ಅನ್ನೋದನ್ನ ವಾದಿರಾಜರ ಕೃತಿಗಳಲ್ಲಿ ನಾವು ಕಾಣಬಹುದು. ಅವರನ್ನು ನಾವು ಇಟ್ಟುಕೊಂಡ್ರೆ ಭಾಗವತದಲ್ಲಿ ಇವನು ಹೇಳಿದ, ಋಷಭ ಹೇಳಿದ ಹರಿಗುರುಗಳಲ್ಲಿ ಭಕ್ತಿ ಮಾಡುವ ಕ್ರಮ ನಾನು ಹೇಳಿದ್ನಲ್ಲ, ನೆನವೆ ನನುದಿನ ನೀಲ ನೀರದ ವರ್ಣನ, ಅದು ಒಂದು ಕೃತಿಯನ್ನ ಪಾರಾಯಣ ಮಾಡಿಬಿಟ್ರೆ ಇಡೀ ದಶಮಸ್ಕಂಧವನ್ನ ಪಾರಾಯಣ ಮಾಡಿದ ಪುಣ್ಯ ಬರುತ್ತೆ. ಎಷ್ಟಿದೆ ಪದ್ಯ. ಸಂತತವಿ ಸಾರಕತೆಯನ್ನು ಪೇಳ್ವರ ನೆಲೆ ಬಾಳ್ವರ, ಕಂತುಪಿತ ಕಾರುಣ್ಯದಿಂದಲೇ ಪೊರೆವನು ಸುಖ ಗರೆವನು. ಕಷ್ಟವಂತ, ಸಾಧನೆ ಮಾಡ್ಲಿಕ್ಕೆ ಆಗ್ತಾಲೇ ಇಲ್ವಾ ನಮ್ಮ ಕೈಲಿ? ಹರಿಗುರುಗಳಲ್ಲಿ ಭಕ್ತಿ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆಯಾ? ಕೊಲ್ಲು ಬೇಗ ಕಳ್ಳರ ಸಿರಿ ನಲ್ಲ ಮಧ್ವ ವಲ್ಲಭ, ಎಂತ ಹಾಡು ನೋಡಿ. ಅದು ತನ್ನ ಪಾರಾಯಣ ಮಾಡಿಬಿಟ್ರೆ ಎಂತಹ ದುಷ್ಟ ರಾಕ್ಷಸರ, ದುಷ್ಟ ವ್ಯಕ್ತಿಗಳ ಪೀಡೆ ದೂರ ಓಡ್ಬಿಟ್ಟು ನಮ್ಮ ಸಂಸ್ಕೃತ ಬರಲ್ಲ. ಕಷ್ಟ ಆಗ್ತದೆ ಪಾರಾಯಣ ಮಾಡ್ಲಿಕ್ಕೆ ಅಂತ ಕನ್ನಡದಲ್ಲಿ ಬರ್ಕೊಟ್ಟಿದ್ದಾರೆ. ಅದು ಹೇಳಲಿಕ್ಕೂ ನಮಗೆ ಟೈಮ್ ಇಲ್ಲ ಅಂತಂದ್ರೆ ಎಂಥ ಜನ ಆಗ್ತೇವೆ ನಾವು. ಋಷಭಾದ ಹೇಳ್ತಾನೆ, ಹರಿಗುರುಗಳಲ್ಲಿ ಭಕ್ತಿ ಮಾಡ್ರಿ. ಆ ಹರಿಗುರುಗಳಲ್ಲಿ ಭಕ್ತಿ ಮಾಡಬೇಕು, ಜೀವನ ಮುಂದೆ ಒರಿಬೇಕು ನಿಮಗೆ ಅಂದ್ರೆ ಇವನನ್ನ, ಭರತನನ್ನ ನಿಮ್ಮ ಮಾಡೆಲ್ ಆಗಿಟ್ಟುಕೊಂಡು ಅವನು ಹೇಗೆ ಹೇಳ್ತಾನೆ ಹಾಗೆ ಮಾಡಿ ಅಂತ ಭರತನನ್ನ ರಾಜ್ಯದಲ್ಲಿ ಇಟ್ಟು ಇವ ಹೊರಟು ಬಿಟ್ಟ. ಹೊರಟವನೇ ಸಂಚಾರ ಮಾಡಿ 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 ಕುಟಚಾಚಲ ಅನ್ನುವ ಪ್ರದೇಶಕ್ಕೆ ಬಂದ. ಆ ಕುಟಚಾಚಲ ಎಲ್ಲಿದೆ ಇವತ್ತು? 7 ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಒಂದು ಕುಟಚಾಚಲ. ರೂಪ್ಯಪೀಠಂ, ಕುಮಾರಾದ್ರಿ, ಕುಂಭಾಸೀಚ, ಧ್ವಜೇಶ್ವರ, ಕ್ರೋಡ, ಗೋಕರ್ಣ, ಮುಕಾಂಬ, ಸಪ್ತೈತೆ ಮೋಕ್ಷದಾಯಕ ಅಂತ ಹೇಳಿದ 7 ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಕೊನೆಯದ್ದಾದ ಮೂಕಾಂಬ ಅನ್ನುವ ಕ್ಷೇತ್ರ ಏನಿದೆ, ಆ ಮೂಕಾಂಬ ಕ್ಷೇತ್ರದ ಪರ್ವತವೇ ಕುಟಚಾಚಲ. ಅದನ್ನ ಇವತ್ತು ನಾವೇನ್ ಕರಿತೇವೆ? ಕೊಡಚಾದ್ರಿ. ಆ ಕೊಡಚಾದ್ರಿಗೆ ಬಂದ ಋಷಭ. ಆ ಕೊಡಚಾದ್ರಿಗೆ ಬಂದು ಅಲ್ಲಿ ಜೈನ ಮತ ಏನಿದೆ ಅದಕ್ಕೆ ನೋಡಿ, ಈ ಪ್ರದೇಶದಲ್ಲಿ ಒಂದು ಕಾಲದಲ್ಲಿ ಜೈನರ ಪ್ರಾಬಲ್ಯ ಅತ್ಯಂತ ಪ್ರಧಾನವಾಗಿತ್ತು. ಎಲ್ಲ ಅರಸರು, ವಿಜಯನಗರದ ಕಾಲದಲ್ಲೂ ಕೂಡ ಅವರಿಗೆ ಮಾಂಡಲಿಕರಾಗಿತ್ತು. ಜೈನ ಅರಸರೇ ಪ್ರಾಬಲ್ಯ ಇಲ್ಲೆಲ್ಲ ಕಾರ್ಕಳಾದಿ ಕ್ಷೇತ್ರಗಳಲ್ಲಿ ಎಲ್ಲ ಅವರೇ ಜಾಸ್ತಿ ಅಲ್ಲ. ಯಾಕೆ ಇಲ್ಲಿ ಅಂತ, ಜೈನ ಮತ ಶುರುವಾಗಿದ್ದೇ ಕೊಡಚಾದ್ರಿಯಲ್ಲಿ. ಆದ್ದರಿಂದ ಬೆಟ್ಟದ ಕೆಳಗೆ ಇರುವ ಊರಾದ್ದರಿಂದ ಸುತ್ತಮುತ್ತ ಎಲ್ಲ ಅವರದೇ ಪ್ರಾಬಲ್ಯ. ಈ ದೃಷ್ಟಿಯಲ್ಲಿ ಜೈನ ಮತವನ್ನ ಅವ ಸೃಷ್ಟಿ ಮಾಡಿ ಅಲ್ಲಿಂದ ಮುಂದಕ್ಕೆ ಬೆಂಕಿಯಲ್ಲಿ ಸೇರಿ ಹೋದ. ಬೆಂಕಿ ಒಳಗೆ ಬಿದ್ದಂತೆ ತೋರಿ ಅವತಾರವನ್ನ ಸಮಾಪ್ತಿ ಮಾಡ್ತಾನೆ. ಅವನ ನಂತರದಲ್ಲಿ ರಾಜನಾದವನೇ ಮಹಾನುಭಾವನಾದ ಭರತ. ಆ ಭರತ
ಈ ದೇಶಕ್ಕೆ ರಾಜನಾದ ಮೇಲೆ ಇದಕ್ಕೆ ಹೆಸರು ಬಂತು. ಏನ್ ಹೆಸರು ಬಂತು? ಭಾರತ ಅಂತ. ಅಲ್ಲಿವರೆಗೂ ಈ ದೇಶವನ್ನ ಭಾರತ ಅಂತಿರ್ಲಿಲ್ಲ, ಆಂಜನಾಭ ಅಂತ ಕರೀತಾ ಇದ್ರು. ಈ ದೇಶಕ್ಕೆ ಆಂಜನಾಭ ಪ್ರದೇಶ ಅಂತ ಹೆಸರು. ಭರತ ರಾಜನಾದ ಮೇಲೆ ಇದನ್ನ ಭಾರತ ಭಾರತ ಅಂತ ಕರಿತಾ ಇದ್ದಾರೆ. ಈ ಭಾರತದಲ್ಲಿ ಇರೋದ್ರಿಂದ ಏನು ಪುಣ್ಯ ಇದೆ ಅಂತ ನೆಕ್ಸ್ಟ್ ಹೇಳ್ತಾರೆ. ದುಃಖ ಆಗುತ್ತೆ ನಮಗೆಲ್ಲ, ನಾವಿದ್ದು ಏನು ಮಾಡ್ತಿಲ್ವಲ್ಲ, ದೇವರು ನಮ್ಮನ್ನ ತಗೊಂಡೋಗಿ ಅಂಟಾರ್ಟಿಕಾದಲ್ಲಿ ಹಾಕ್ಬಿಟ್ರೆ ಏನ್ ಮಾಡೋದು? ಹಿಮಕರಡಿ ಅಂತ ಬರುತ್ತೆ, ಅದನ್ನ ಮಾಡ್ಬಿಟ್ರೆ ಏನ್ ಮಾಡೋದು ನಮ್ಮ ದೇವರು ಅಲ್ವಾ? ಕೆಲವು ಕಡೆಯಲ್ಲಿ ಸೂರ್ಯೋದಯವೂ ಇಲ್ಲ, ಸೂರ್ಯ 24 hours ಬೆಳಕೆ, ಯಾವುದೋ ಒಂದು ದೇಶ ಇದೆ ಅಂತೆ. ಇನ್ನೊಂದು ಕಡೆಯಲ್ಲಿ ಬೆಳಕೇ ಇಲ್ಲ, ಕತ್ತಲು ಅಲ್ವಾ? ಸಮಶೀತೋಷ್ಣ ಪ್ರದೇಶ ನಮ್ಮನ್ನು ತಂದು ಹಾಕಿದ ದೇವರು. ನಾವೇನ್ ಮಾಡ್ತಿದೀವಿ ಅಂತ ಹೇಳ್ತಾರೆ ಪಂಚಮ ಸ್ಕಂದದಲ್ಲಿ, ಕೇಳೋಣ. ಭರತ ರಾಜನಾದ, ಒಳ್ಳೆ ಆಳ್ವಿಕೆ, ರಾಜನಾಗಿ ಕೊನೆಗೆ ವಾನಪ್ರಸ್ಥಾಶ್ರಮವನ್ನು ಮಾಡ್ಲಿಕ್ಕೆ ಹೋಗಿ ಮಗನಿಗೆ ಕೊಟ್ಟ, ನದಿ ತೀರಕ್ಕೆ ಬಂದ. ನದಿ ತೀರಕ್ಕೆ ಬಂದವನೇ ಒಳ್ಳೆಯ ಅನುಷ್ಠಾನವನ್ನ ಸಾಧನೆಯನ್ನೆಲ್ಲ ಮಾಡ್ತಾ ಇದ್ದಾನೆ. ಸಾಧನೆ ಮಾಡುವಾಗ ಒಂದು ದಿವಸ ನದಿಯಲ್ಲಿ ಸ್ನಾನ ಮಾಡುವಾಗ ಒಂದು ಗರ್ಭಿಣಿ ಜಿಂಕೆ ಬಂತು. ಆ ಸಿಂಹದ ಹುಲಿಯ ಶಬ್ದವನ್ನ ಕೇಳಿ ಅದಕ್ಕೆ ಮಗು ಹೊರಗೆ ಬಂತು. ಹೊರಗೆ ಬಂದ್ರೆ ತಾಯಿ ಸತ್ತೋಯ್ತು. ಆ ಮಗುವನ್ನ ಹಿಡಿದು ಬಂದ ಮೇಲೆ ಅವನ್ನ ಎಲ್ಲ ತಪಸ್ಸು ನಾಶ ಆಗ್ತಾ ನಾಶ ಆಗ್ತಾ. ನಾನು ಯಾವಾಗ ಹೇಳ್ತಾ ಇರ್ತೀನಿ, ನಮ್ಗೆ ಜಡ ಭರತನಿಗೆ ಜಿಂಕೆ ಹಾಗೋ ನಮಗಿದು ಹಾಗೆ. ಹೌದಾನೆ? ಅವನ ಸಾಧನೆಯನ್ನೆಲ್ಲ ಹಾಳು ಮಾಡಿದ್ದು ಯಾವುದು? ಅದು. ನಮ್ಮ ಸಾಧನೆಯನ್ನೆಲ್ಲ ಹಾಳು ಮಾಡೋದು ಯಾವುದು? ಇದು. ಆದ್ದರಿಂದ ಅದು ಇದು ಎಷ್ಟು ಲಿಮಿಟ್ ಅಲ್ಲಿ ಇರ್ತದೋ ನಮ್ಮ ಸಾಧನೆ ಅಷ್ಟು ಹೈಟ್ ಅಲ್ಲಿ ಇರುತ್ತೆ. ಆದ್ದರಿಂದ ಇದನ್ನ ನಾವು ಎಲ್ಲದಕ್ಕೂ ಉಪಯೋಗ ಮಾಡ್ತಾ ಇದ್ರೆ ಏನಾಗ್ತದೆ? ನಾನು ಹೇಳ್ದಲ್ಲ, ಅದು ಏನಾಗುತ್ತೆ ಅಂತ. ಪಾಪ ಹಿಂಗ್ ಮಾಡ್ತಾ 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 ಕೊನೆ ಕೈಯೇ ಫ್ರಾಕ್ಚರೇ ಆಗೋಗುತ್ತೆ. ಕುತ್ತಿಗೆ ಎತ್ತಲಿಕ್ಕೆ ಆಗೋದಿಲ್ಲ. ಮಕ್ಕಳಿಗೆ ಮೇಲ್ ನೋಡೇ ಅಭ್ಯಾಸ, ಅಲ್ಲಿ ಹೀಗೆ ಕೆಳಗೆ ಅಲ್ವಾ? ಹೋಗ್ತಾನೆ. ಮೇಲ್ ನೋಡು ಅಂತಂದ್ರೆ ಹೀಗೆ ಕೈ ಇಟ್ಟು ನೋಡ್ಬೇಕು. ನಕ್ಷತ್ರ ನೋಡು ಅಂತಂದ್ರೆ ಇಲ್ಲ, ನಕ್ಷತ್ರ ಎಲ್ಲ ಇಲ್ಲೇ ಇದೆ ಅಂತಾನೆ. ಈ ದೃಷ್ಟಿಯಲ್ಲಿ ಸಾಧನೆಗೆ ಅನುಕೂಲವಾದ ಜೀವನ ಅದೇ. ಭಗವಂತ ಎಲ್ಲ ಕೊಟ್ಟಾಗ ಸಾಧನೆಗೆ ಪರಿವರ್ತನೆ ಮಾಡಿಕೊಂಡ್ರೆ ಜೀವನ. ಕೊಟ್ಟ ಭಗವಂತ ಅವಕಾಶ ಅಂತ ಎಸಿ ಹಾಕೊಂಡು ಮಲಗಿಬಿಟ್ರೆ ಸಾಧನೆ ಮಾಡಬೇಕು. ಆ ಭರತನಿಗೆ ಆ ಜಿಂಕೆ 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 ಅಂತ ಸ್ಮರಣೆ ಮಾಡಿ 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 ದೇಹತ್ಯಾಗವನ್ನು ಮಾಡುವ ಕಾಲಕ್ಕೆ ನಾನು ಸತ್ರೆ ಆ ಜಿಂಕೆ ಏನಾಗ್ತದೆ ಅನ್ನೋ ಆಲೋಚನೆಯಿಂದಲೇ ಸತ್ತ. ನೆಕ್ಸ್ಟ್ ಜನ್ಮದಲ್ಲಿ ಅದೇ ಆಗಿ ಹುಟ್ಟಿದ. ಜನ್ಮಾಂತರ ಸ್ಮರಣೆ ಇದೆ, ನಾ ಜಿಂಕೆ ಆಗಿದ್ದೆ ಅನ್ನೋ ಸ್ಮರಣೆ ಬಂದ್ಬಿಡ್ತು ತಲೆಗೆ ಅವನಿಗೆ. ಅಯ್ಯೋ ಎಂಥ ತಪ್ಪು ಮಾಡಿದೆ. ಮಾತಾಡುವ ಯೋಗ್ಯತೆ ಜನ್ಮ ದೇವರು ಕೊಟ್ಟಿದ್ರು, ನಾ ಮಾತಾಡದೆ ಹಾಳಾದ್ನಲ್ಲ ಅಂತ ಹೇಳಿ ಆ ಜಿಂಕೆಯ ದೇಹವನ್ನ ತ್ಯಾಗ ಮಾಡಿದ. ಇನ್ನು ಅಂದ್ಕೊಂಡ, ಇನ್ನು ಯಾವ ಜನ್ಮ ದೇವರು ಕೊಟ್ಟರು ಮಾತಾಡಬಾರ್ದು, ಮೌನವಾಗಿರ್ಬೇಕು, ಯಾರು ಪ್ರಶ್ನೆ ಕೇಳಲಿ ಉತ್ತರ ಇಲ್ಲ ಅಂತ ಸುಮ್ಮನೆ ಆಗಿ ಆಂಗೀರಸ ಗೋತ್ರದ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿ ಬಂದ. ನೋಡಿ, ದೇವರಿಗೆ ಈ ಆಂಗೀರಸ ಗೋತ್ರ ತುಂಬಾ ಇಷ್ಟ ಅಂತ ಕಾಣುತ್ತೆ. ನಂಗೆ ಅನ್ಸೋದು ಒಂದೊಂದ್ಸಲ, ನಂದು ಆಂಗೀರಸ ಗೋತ್ರ ಅಲ್ಲ. ಆಮೇಲೆ ಹೇಳ, ದೇವರಿಗೆ ಆಂಗೀರಸ ಗೋತ್ರ ತುಂಬಾ ಇಷ್ಟ. ಯಾಕೆ ಅಂದ್ರೆ ಆಂಗೀರಸ ಗೋತ್ರದಲ್ಲಿ ಮತ್ತು ಭಾರದ್ವಾಜ ಗೋತ್ರದಲ್ಲಿ ತುಂಬಾ ದೊಡ್ಡ ದೊಡ್ಡ ಜ್ಞಾನಿಗಳು ಬಂದಿದ್ದಾರೆ. ಮಧ್ವಾಚಾರ್ಯರು ಭಾರದ್ವಾಜ ಗೋತ್ರ ಅಂತ ಹೇಳ್ತಾರೆ. ಆಂಗೀರಸ ಗೋತ್ರದಲ್ಲಿ ಸುತಪ ಕವಿತಾದಿ ಸದ್ಗುಣಾನಾಂ ನಿಕುಚಾನ್ವಯದ ಆಂಗೀರ ಮಧ್ವವಿಜಯಲ್ಲಿ ಬರುತ್ತೆ. ತ್ರಿವಿಕ್ರಮ ಪಂಡಿತರು, ನಾರಾಯಣ ಪಂಡಿತರು, ಸುಬ್ರಹ್ಮಣ್ಯ ಪಂಡಿತರು, ವಾಮನ ಪಂಡಿತರು, ಆ ಮಹಾನ್ ಕಜತ್ತಾಯ ಅವರೆಲ್ಲ ಮಹಾನುಭಾವರೆಲ್ಲರೂ ಆಂಗೀರಸ ಗೋತ್ರೋತ್ಪನ್ನರು. ವಾಯುದೇವರಿಗೆ, ಶ್ರೀಹರಿಗೆ ಅತ್ಯಂತ ಪ್ರೀತಿಪಾತ್ರವಾದ ಗೋತ್ರದಲ್ಲಿ ಆ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಹುಟ್ಟಿ ಬಂದಿದ್ದಾರೆ. ಜಡಭರತ ಅನ್ನೋದು ಅದೇ ಆಂಗೀರಸ ಗೋತ್ರೋತ್ಪನ್ನನಾದ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿ ಬಂದ. ಈಗ ಮಾತೇ ಇಲ್ಲ. ಆಗ ಅಂದ್ಕೊಂಡ್ರು ಉಪನಯನ ಮಾಡಿದ್ರೆ ಈ ಮಗ ಸರಿ ಹೋಗ್ತದೆ ಅಂತ ಹೇಳಿ ಆಯ್ತು, ಉಪನಯನ ಸಂಸ್ಕಾರ ಆಯ್ತು. ಅಪ್ಪ ಅದೊಂದು ಎಕ್ಸ್ಟ್ರಾ ಬಿತ್ತು ಮೇಲೆ, ಯಜ್ಞೋಪವೀತ ಅಂತ. ಊಟಕ್ಕೆ ಒಂದಾಯ್ತು. ಸರಿ, ಊಟಕ್ಕೆ ಹೋದ್ರೆ ನಾನು ಬ್ರಾಹ್ಮಣ ಅಂತ ಹೇಳಿ ಇದನ್ನು ತೋರಿಸಿ ಊಟಕ್ಕೆ ಹೋಗುವಂತ ವ್ಯವಸ್ಥೆ ಎಂತ ಇಲ್ಲ. ಏನು ಮಾಡ್ತಿಲ್ಲ. ಯಾರು ಏನು ಕೆಲಸ ಹೇಳ್ತಾರೆ ಆ ಕೆಲಸ ಮಾಡೋದು, ಯಾರು ಏನು ಊಟ ಕೊಡ್ತಾರೆ ಆ ಅನ್ನ ತಿನ್ನೋದು, ಇಷ್ಟೇ ಕೆಲಸ. ಒಂದ್ ದಿವಸ ಯಾರೋ ಗದ್ದೆಯನ್ನ ಕಾಯ್ಲಿಕ್ಕೆ ಹೇಳಿದ್ದಾರೆ. ಅವನಿಗೆ ಗದ್ದೆ ಕಾಯ್ತಾ ಇದ್ದಾನೆ. ಒಬ್ಬ ಚಾಂಡಾಲ ದೇವಿಗೆ ಬಲಿ ಕೊಡಬೇಕು. ಅವಾಗ ನರಬಲಿ ಕೊಡೋ ಕ್ರಮ. ಇವ ಒಳ್ಳೆ ದಷ್ಟಪುಷ್ಟನಾಗಿದ್ದ, ತಗೊಂಡು ಹೋಗೋಣ ಅಂತ ತಗೊಂಡು ಬಂದ್ರು, ಸ್ನಾನ ಮಾಡಿಸಿದ್ರು.
ಸ್ನಾನ ಮಾಡಿಸಿ ಒಳ್ಳೆ ನಾಮ ಹಚ್ಚಿದ್ರು, ಆಹಾರ ಕೊಟ್ಟರು, ಅವ್ರು ಕೊಟ್ಟಿದ್ದೆಲ್ಲ ತಿಂದ, ಹಾರ ಹಾಕಿದರು. ಬಲಿಪೀಠದಲ್ಲಿ ಇಟ್ಟು ಬಲಿ ಕೊಡಬೇಕು ಅನ್ನುವಾಗ ದೇವಿ ಹೊರಗೆ ಬಂದು ಆ ಚಾಂಡಾಲರನ್ನೆಲ್ಲ ನಾಶ ಮಾಡಿ ಹೊರಟರು. ಆದ್ದರಿಂದ ನಾವು ದೊಡ್ಡವರಿಗೆ ದ್ರೋಹ ಮಾಡಿದ್ರೆ ದೇವರೇನ್ ಮಾಡ್ತಾನೆ, ಅದರ 100% ವಾಪಸ್ ಫಲವನ್ನ ನಮಗೆ ಅದನ್ನ ಕೊಡ್ತಾನೆ. ದೊಡ್ಡವರ ದ್ರೋಹವನ್ನ ಮಾಡ್ಲಿಕ್ಕೆ ಹೋಗಬಾರ್ದು. ಅಲ್ಲಿಂದ ಹೊರಟ ಮುಂದಕ್ಕೆ ಸಿಂಧು ಸೌವೀರ ಅಂತ ಒಂದು ಪ್ರದೇಶ. ಆ ರಾಜ ಕಪಿಲನಾಮಕ ಭಗವಂತನ ದರ್ಶನವನ್ನ ಮಾಡಬೇಕು ಅಂತ ಬರ್ತಾ ಇದ್ದಾನೆ. ಬರುವಾಗ ಈ ಜಡಭರತನ ಭೇಟಿ ಆಯ್ತು. ಸ್ವಲ್ಪ ಸ್ಥೂಲ ಇದ್ದ, ಪಲ್ಲಕ್ಕಿ ಹೊರ್ಲಿಕ್ಕೆ ಒಂದ್ ಜನ ಕಡಿಮೆ ಇತ್ತು. ಆ ಪಲ್ಲಕ್ಕಿ ಇಟ್ಕೊಂಡು ಬಂದರು. ಅಲ್ಲಿ ಇರುವೆಗಳು ಸಾಲು ಹೋಗ್ತಾ ಇದೆ. ಒಂದು ಕಾಲು ಆಚೆ, ಒಂದು ಕಾಲು ಈಚೆ ಇಡೋದು. ರಘುಗಣ ಹೇಳ್ತಾನೆ, ಪಾಪ ಊಟ ಮಾಡಿ ತುಂಬಾ ದಿನ ಆಗಿದೆ, ಆಯಾಸ ಆಗಿದೆ, ಪಲ್ಲಕ್ಕಿ ಹೊರ್ಲಿಕ್ಕೆ ಆಗ್ತಾಲೇ ಇಲ್ಲ ಅಂತಂದಾಗ ಅಂತಾನೆ, ಯಾರು ಪಲ್ಲಕ್ಕಿ ಹೊತ್ತಿದ್ದು? ನಾ ಪಲ್ಲಕ್ಕಿ ಹೊತ್ತಿಲ್ಲ. ಇವನಂತ, ನೀನ್ ತಾನು ಪಲ್ಲಕ್ಕಿ ಹೊತ್ತಿದ್ದು? ನಾನಲ್ಲ, ಮತ್ತಾರು? ನನ್ನ ದೇಹ ಪಲ್ಲಕ್ಕಿ ಹೊತ್ತಿದ್ದು. ಇದು ವಿಚಿತ್ರವಾಗಿದೆಯಲ್ಲ ಅಂತ ಇಳಿದಾಗ, ಪಲ್ಲಕ್ಕಿ ಹೊತ್ತಿದ್ದು ನಾನಲ್ಲ, ನಾನು ಬೇರೆ, ದೇಹ ಬೇರೆ, ದೇಹಾತ್ಮ ವಿವೇಕ ಅಂತ. ತುಂಬಾ ಕಷ್ಟ ಇದೆಲ್ಲ. ನಾನು ಬೇರೆ, ದೇಹ ಬೇರೆ ಎನ್ನುವಂತಹ ಮಾತು ಅವನ ಬಾಯಲ್ಲಿ ಬಂದಾಗ ಆಶ್ಚರ್ಯ ಆಯ್ತು. ನೀನ್ ಕಪಿಲ ಅಲ್ಲ ತಾನೆ ಅಂತ ಕೇಳಿ ಅವರಿಂದ ಆಶೀರ್ವಾದವನ್ನ, ತತ್ವೋಪದೇಶವನ್ನ ಪಡಿತಾನೆ. ಅದೇ ಸಂಸಾರದ ವಿಚಿತ್ರವಾಗಿರತಕ್ಕಂತಹ ನಿಯಮ. ದಟ್ಟವಾದ ಅರಣ್ಯ, ಅಲ್ಲೆಲ್ಲೋ ಟಾರ್ಗೆಟ್ ಇದೆ. ಅದರ ಸಾರ ಹೇಳೋದು ನಾನು. ಆ ಟಾರ್ಗೆಟ್ ನಾವು ರೀಚ್ ಆಗಬೇಕು ಅಂತಂದ್ರೆ ಕಾಡಲ್ಲಿ ಬಿಟ್ರು. ಕಾಡಲ್ಲಿ ಬಿಟ್ಟು ಕೈಯಲ್ಲಿ ಟಾರ್ಚು ಲೈಟ್ ಏನಾರ ಕೊಟ್ರೆ ಹುಡ್ಕೊಂಡು ಹೋಗಿ ಟಾರ್ಗೆಟ್ ತರ್ಬೋದು. ದೇವರು ನಮ್ಗೆ ಏನ್ ಮಾಡಿದ, ಸಂಸಾರ ಅನ್ನೋ ಕಾಡಲ್ಲಿ ಬಿಟ್ಟಿದ್ದಾನೆ. ಬೆಳಕಿಲ್ಲ, ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾನೆ, ಕಾಡಲ್ಲಿ ಹೋಗು ಅಂತ ಬಿಟ್ಟಿದ್ದಾನೆ. ಆ ಕಾಡಲ್ಲಿ ಹೋಗ್ತಾ ನೇರ ಹೋಗೋದು, ಆಚೆ ಈಚೆ ಹೋದ್ರೆ ಬೇರೆ ಬೇರೆ ಜನ್ಮಗಳು, ನೇರ ಹೋದ್ರೆ ಸಾಧನೆ ಅಷ್ಟೇ. ಆ ಕಣ್ಣಿನ ಕಟ್ಟನ್ನ ಬಿಚ್ಚುವಂತವ್ರು ಯಾರು? ಯೋಗ್ಯರಾದ ಗುರುಗಳು. ಆದ್ದರಿಂದ ಸಂಸಾರದಲ್ಲಿ ಸಾಧನೆಯನ್ನು ಮಾಡಿಕೊಂಡು ಸರಿಯಾಗಿ ಇರಬೇಕು ಅನ್ನುವಂತಹ ಉಪದೇಶವನ್ನ ಮಾಡಿ ಅವರಿಗೆ ಆಶೀರ್ವಾದ ಮಾಡಿ ಬಂದ. ಇದ್ದ ಭರತ ಸಾಧನೆಯಾಗೋ ತನಕ ಇದ್ದು ಸಾಧನೆಯನ್ನು ಮಾಡಿಕೊಂಡು ಮೋಕ್ಷಕ್ಕೆ ಹೋದ ಅಂತ ಹೇಳಿ ಅವನ ವಂಶದ ಚರಿತ್ರೆಯ ನಿರೂಪಣೆ ಮಾಡ್ತಾರೆ. ಇಲ್ಲಿಂದ ಇನ್ನು ಮುಂದಕ್ಕೆ ಪರೀಕ್ಷಿತ ಮಹಾರಾಜ ಪ್ರಶ್ನೆ ಮಾಡಿದ, ಸ್ವಾಮಿ, ಇಡೀ ಬ್ರಹ್ಮಾಂಡ ದೇವರ ಮನೆ ಅಂತ ನೀವು ಹೇಳಿದ್ರಿ, ಆ ದೇವರ ಮನೆ ಹೇಗಿದೆ ಅನ್ನೋದ್ರ ಬಗ್ಗೆ ನಿರೂಪಣೆ ಮಾಡಬೇಕು ಅಂದಾಗ ಇಡೀ ಜಂಬೂದ್ವೀಪ, ಪ್ಲಕ್ಷದ್ವೀಪ, ಕುಶದ್ವೀಪ, ಕ್ರೌಂಚದ್ವೀಪ, ಶಾಖದ್ವೀಪ, ಪುಷ್ಕರ ದ್ವೀಪ ಅಂತ ಸಪ್ತದ್ವೀಪಗಳು. ಅದರಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಜಂಬೂದ್ವೀಪ. ಆ ಜಂಬೂದ್ವೀಪದಲ್ಲಿ 9 ಖಂಡಗಳು. ಭಾರತ, ಕಿಂಪುರುಷ, ಹರಿವರ್ಷ, ಇಳಾವೃತ, ರಮ್ಯಕ, ಕುರು, ಭದ್ರಾಶ್ವ, ಕೇತುಮಾಲ. ಅದರಲ್ಲಿ ಒಂದೊಂದು ಖಂಡದಲ್ಲಿ ಒಬ್ಬೊಬ್ಬ ದೇವತೆಗಳಿದ್ದಾರೆ. ಪ್ರಧಾನವಾದ ಖಂಡ ಯಾವುದು ಕೇಳಿದ್ರೆ ಜಂಬೂದ್ವೀಪಕ್ಕೆ ಭಾರತ. ಆ ಭಾರತದಲ್ಲಿ ಎಲ್ಲ ತೀರ್ಥಗಳು, ಎಲ್ಲ ಕ್ಷೇತ್ರಗಳು, ನದಿಗಳು, ಪರ್ವತಗಳು ಎಲ್ಲ ಇದೆ. ದೇವತೆಗಳು ಅಪೇಕ್ಷೆ ಪಡ್ತಾರೆ. ಹುಟ್ಟಿದರೆ ಎಲ್ಲಿ ಹುಟ್ಟಬೇಕು? ಸೆಟ್ಲ್ ಆಗ್ಬೇಕು ಎಲ್ಲಿ? ನ್ಯೂಜಿಲೆಂಡ್. ಎಲ್ಲಿ ಸೆಟ್ಲ್ ಆಗಬೇಕು? ಅಮೆರಿಕಾದಲ್ಲಿ. ಹಾಗಾಗಿ NRI. ನಮ್ಮ ಇವಾಗ ಅದೊಂದೆಲ್ಲ ಒಂದು ಹೆಮ್ಮೆ. NRI ಹೋಗಬಾರ್ದು ಅಂತ ಮಾತಾಡ್ಲಿಕ್ಕಿಲ್ಲ ಕೆಲವು ವಿಷಯಗಳೆಲ್ಲ. ಒಟ್ಟಿನಲ್ಲಿ ದೇವರಿಗೆ ಪ್ರೀತಿಯಾಗುವುದು ಯಾವುದು ಅನ್ನುವಂತಹ ಪ್ರಶ್ನೆ ಬಂದ್ರೆ, ದೇವರಿಗೆ ಇಷ್ಟ ಆಗೋ ಜಾಗ ಯಾವುದು? ದೇವರು ಅವತಾರ ಮಾಡಿದ್ದು ಎಲ್ಲಿ ಕೇಳಿದ್ರೆ ಆಫ್ರಿಕಾದಲ್ಲಿ ವಾಮನ ಅವತಾರ ಆಯಿತು ಅಂದ್ರೆ ಇವಾಗ ನಾವೆಲ್ಲ ಅದನ್ನು ಶುರು ಮಾಡ್ಕೊಂಡ್ಬಿಟ್ಟಿದೀವಿ. ಅಲ್ವಾ? ಪಾತಾಳ ಯಾವುದು ಅಂದ್ರೆ ಅಮೆರಿಕ ಪಾತಾಳ ಅಂತ. ಅಮೆರಿಕಕ್ಕೂ ಪಾತಾಳಕ್ಕೆ ಏನು ಸಂಬಂಧ? ಪಾಂಡವರೆಲ್ಲ ಅಸ್ತ್ರ ಇಟ್ಟ ಊರು ಅದೇ ಅಸ್ತ್ರಾಲಯ, ಅದೇ ಆಸ್ಟ್ರೇಲಿಯಾ ಆಗೋಯ್ತು. ನಮ್ಮವರೆಲ್ಲ ಈ ಹಿಂದುತ್ವವಾದಿಗಳು ಅಂತ ಕೆಲವರು ಇದ್ದಾರೆ. ಅವ್ರು ಆಚೆ ಇದು ಓದೂ ಇಲ್ಲ, ಓದ್ದೇನೂ ಇಲ್ಲ, ಅವರೆಲ್ಲ ಮಾಡಿದ್ರೆ ಎಡವಟ್ಟಿದಲ್ಲ. ಅಮೆರಿಕ ಸಪ್ತ ಅತಳ, ವಿತಳ, ಸುತಳ, ತಳಾತಳ, ರಸಾತಳ, ಮಹಾತಳ. ಪಾತಾಳ ಅಂದ್ರೆ ಅದೇ ಬಲಿ ಇರೋ ಜಾಗ ಯಾವುದು? ಪ್ರತಿ ವರ್ಷ ಬಲಿ ಪಾತಾಳದ ಅಮೆರಿಕದಿಂದ ಬರ್ತಾರೆ ಇಂಡಿಯಾಗೆ. ಅದೆಲ್ಲ ಮಾತಾಡಿದ್ದಾರೆ, ದಾಖಲೆಗಳಿದೆ. ಎಂತ ಹುಚ್ಚು ಮಾತಾಡೋದು ಜನ. ಶಾಸ್ತ್ರ ಆದೇಶ ಮಾಡುತ್ತೆ, ಕ್ಷಣಾಯುಷಾಂ ಭಾರತ ಭೂಜಯೋವರಹ
ಬೇರೆ ಕಡೆಯಲ್ಲೆಲ್ಲ ಕೋಟಿ ಕೋಟಿ ವರ್ಷ ಬದುಕೋದು ಒಂದೇ, ಇಲ್ಲಿ ಜ್ಞಾನ ಇಟ್ಟುಕೊಂಡು ಒಂದು ಕ್ಷಣ ಬದುಕೋದು ಒಂದು. ಬೇಕು ಅಂತ ಕೇಳಿದ್ರು ತೀರ್ಥಗಳಿಲ್ಲ ಅಲ್ಲಿ. ನಮ್ಮ ದೇಶಕ್ಕಿಂತ ಸುಂದರವಾದ ಪರಿಸರ ಬೇಕಾದಷ್ಟಿದೆ. ಆದರೆ ನಮ್ಮ ದೇಶದಂಥ ಗಂಗೆ ಇಲ್ಲ, ಬದರಿಕಾಶ್ರಮ ಇಲ್ಲ, ಕಾಶಿ ಇಲ್ಲ, ರೂಪ್ಯಪೀಠಪುರ ಇಲ್ಲ, ಗೋಕರ್ಣ ಇಲ್ಲ, ಇಂಥ ಶ್ರೀರಂಗ ಇಲ್ಲ, ಶ್ರೀಮುಷ್ಣ ಇಲ್ಲ. ಇದೆಯಾ ಅಲ್ಲೆಲ್ಲ? ಅನಧಿಕಾರಿಣೋ ದೇವಾಃ ಸ್ವರ್ಗಸ್ಥಾಃ ಭಾರತೋದ್ಭವಂ ವಾಂಛಂತಿ ಆತ್ಮವಿಮೋಕ್ಷಾರ್ಥಂ ಉದ್ರೇಕಾರ್ಥೇ ಅಧಿಕಾರಿಣಃ. ದೇವತೆಗಳೆಲ್ಲ ಇಲ್ಲಿ ಹುಟ್ಟಿ ಸಾಧನೆ ಮಾಡ್ಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಈ ಕಾರಣದಿಂದ ದೇವರು ನಮ್ಮನ್ನ ಅಪ್ಲಿಕೇಶನ್ ಹಾಕಿಲ್ಲ ನಾವೇನು ಇಲ್ಲಿ ಹುಟ್ಟಬೇಕು ಅಂತ. ಆದರೆ ಯಾವುದೋ ಜನ್ಮದಲ್ಲಿ ಅಪ್ಲಿಕೇಶನ್ ಹಾಕಿದ್ವಿ, ಸ್ವಾಮಿ ಹುಟ್ಟಿಸಿದರೆ ಭಾರತದಲ್ಲೇ ಹುಟ್ಟಿಸು ಅಂತ ಒಂದು ಒಳ್ಳೆ ಪುಷ್ಪದಿಂದ ದೇವರಿಗೆ ಪೂಜೆ ಮಾಡಿದ್ವಿ. ಅದನ್ನು ಸ್ವೀಕಾರ ಮಾಡ್ಕೊಂಡು ಹುಟ್ಟಿಸಿದ. ಇಲ್ಲಿ ನಾವು ಮಾಡ್ತಿರೋದೇನು ಅಂತಂದ್ರೆ, ಅಯ್ಯೋ ನಾವು ಅಲ್ಲಿಲ್ವಲ್ಲ, ನಾನು ದುಬೈಯೇ ನೋಡಿಲ್ವಲ್ಲ ಅಲ್ವಾ, ನಾನು ಮಲೇಷ್ಯಾ, ಅಯ್ಯೋ ನಮ್ದೆಲ್ಲ ಇದು ಬದ್ರಿಗೆ ಹೋಗೇ ಇಲ್ವಲ್ಲ ಅನ್ನೋ ಆಸೆ ನಮ್ಮ ಜನ ಕಡಿಮೆ ಆಗೋಯ್ತು ಇವಾಗ ಅಲ್ವಾ. ಅಯ್ಯೋ ನಾನು ಕಾಶಿ ನೋಡೇ ಇಲ್ಲ, ಯಾರಿಗೂ ಅನ್ಸಲ್ಲ. ಅಯ್ಯೋ ಒಂದು ಸಲ ಆದರೂ ಅಬ್ರಾಡ್ ಹೋಗ್ಬರ್ಬೇಕು ಟ್ರಿಪ್, ಎಲ್ಲ ಸೂಪರ್ ಲೊಕೇಶನ್ ಇದೆ. ದೇವರಂತ ನಲ್ಲಯ್ಯ ಹುಟ್ಟಿದ್ರು. ನಾಳೆ ಬೆಳಗ್ಗೆ ಇಲ್ಲಿ ಪಾಪಕರ್ಮಗಳನ್ನ ಮಾಡಿದ್ರೆ ಅಲ್ಲೇ ಹುಟ್ಟೋದು, ಒದ್ದಾಡಿದ್ದು ಯಾರು ಬೇಡ ಅಂತಾರೆ. ಇಲ್ಲಿ ಹುಟ್ಟಿಸಿದ್ದೇನಲ್ಲ, ಒಂದು ಸ್ವಲ್ಪ ಸಾಧನೆ ಮಾಡ್ಕೋ ಸಾಕು. ನಾಳೆ ಎಲ್ಲಿ ಹೋಗ್ತೇವೋ ಎಲ್ಲಿ ಹುಟ್ಟತೇವೋ ಮಾಡ್ತೇವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ನೀನಿರೋದಲ್ಲಿ ಭಾರತ. ತತ್ರಾಪಿ ಭಾರತದಲ್ಲಿಯೂ ನಾವಿರೋದಲ್ಲಿ ದಕ್ಷಿಣದಲ್ಲಿ. ದಕ್ಷಿಣ ಅಂದ್ರೆ ಯಾವುದು? ಆ ದಕ್ಷಿಣದಲ್ಲಿ 3-4 ಪ್ರದೇಶ ಇದೆ. ಭಕ್ತಿ ಹುಟ್ಟಿದ್ದಲ್ಲಿ, ಬೆಳೆದಿದ್ದಲ್ಲಿ, ಅಭಿವೃದ್ಧಿ ಆದದ್ದಲ್ಲಿ ಶಾಸ್ತ್ರ ಆದೇಶ ಮಾಡುತ್ತೆ. ಉತ್ಪನ್ನ ದ್ರವಿಡೇ ಚಾಗಂ ವೃದ್ಧಿಂ ಕರ್ನಾಟಕೆ ಗತಾ ಅಂತ ಹೇಳುವ ಕರ್ನಾಟಕ ಪ್ರದೇಶ, ಈ ಪಶ್ಚಿಮ ಘಟ್ಟದ ಎಲ್ಲ ಸುತ್ತಮುತ್ತಲಿನ ಪ್ರದೇಶವನ್ನ ಕರ್ನಾಟಕ ಪ್ರದೇಶ ಅಂತಾರೆ. ಭಕ್ತಿ ಅಭಿವೃದ್ಧಿಯಾದ ಸ್ಥಳ ಇದು. ಅಲ್ಲೆಲ್ಲೋ ಇದ್ರಲ್ಲಿ ನಮ್ಗೆ ಸಾಕಲಿಲ್ಲ, ನಾಗಾಲ್ಯಾಂಡಲ್ಲಿ ಹುಟ್ಟಲಿಲ್ಲ. ಭಾರತದಲ್ಲೇ ಹುಟ್ಟಿದ್ರು ನಾಗಾಲ್ಯಾಂಡಲ್ಲಿ ಹುಟ್ಟಲಿಲ್ಲ, ಮೇಘಾಲಯದಲ್ಲಿಲ್ಲ ಅಲ್ವಾ. ಹುಟ್ಟಿದ್ರು ದೇವರು ನಮ್ಮನ್ನ ತೀರ್ಥಕ್ಷೇತ್ರಗಳ ಹರಿಗುರುಗಳ ಮಧ್ಯದಲ್ಲೇ ಬಿಸಾಕ್ದ. ಯಾಕೆ ಗೊತ್ತಾ? ಪುಣ್ಯಕ್ಕೂ ಅವಕಾಶ ಇದೆ, ಪಾಪಕ್ಕೂ ಅವಕಾಶ ಇದೆ. ಅಲ್ಲೆಲ್ಲೋ ಹುಟ್ಟಿ ಇಲ್ಲಿ ಬಂದು ನಮಸ್ಕಾರ ಮಾಡ್ಕೊಂಡು ಹೊರಟು ಹೋಗೋದು. ನಾವಿಲ್ಲೇ ಇರೋಂಥವ್ರು ನಮಸ್ಕಾರ ಮಾಡ್ತಾ, ಪಟ್ಟಂಗ ಮಾಡ್ತಾ, ಬೇರೆಯವ್ರನ್ನ ಬೈಕೊಳ್ತಾ, ವ್ಯಂಗ್ಯ ಮಾಡ್ತಾ ಇರೋದು. ಅಂದ್ರೆ ಅಲ್ಲಲ್ಲಿ ಬಂದ ಪುಣ್ಯ ಅಲ್ಲಲ್ಲೇ ಹೋಗ್ಬೇಕು. ಮನೆಗೆ ಹೋಗ್ತಾ ಖಾಲಿ ಕಿಸೇಲಿ ಹೋಗೋದು, ಬರೋದು ಜೇಬು ತುಂಬಾ ಪುಣ್ಯ ಸಂಪಾದನೆ ಮಾಡೋದು, ಒಂದು ಸುತ್ತಿ ಪಟ್ಟಾಂಗ ಹೊಡೆದು ಬಿಡೋದು. ಆ ಪುಣ್ಯ ಎಲ್ಲ ಖಾಲಿ ಕಿಸೆ. ಆದ್ರಿಂದ ಭಗವಂತ ನಮ್ಮನ್ನ ಪರೀಕ್ಷೆ ಮಾಡ್ಲಿಕ್ಕಾಗಿ ಏನ್ ಮಾಡಿದ್ದಾನೆ? ಇಲ್ಲೇ ಹಾಕಿದ್ದಾನೆ ನೋಡಿ. ಇಲ್ಲೇ ಬೇಕು ಅಂದ್ರು ನಮ್ಮನ್ನ ಹೇಳಿದ್ನಲ್ಲ, ನಮ್ಗೆ ದುಃಖ ಇದೆ ಇಲ್ಲಿ ಹುಟ್ಲಿಲ್ಲ ಅಂತ. ಹಾಗೆ ನಾಳೆ ನಾ ಇಲ್ಲಿ ಹುಟ್ಟಿದ್ರೆ ಮತ್ತೇನು ಮಾಡ್ತೇನೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಕ್ಷೇತ್ರಗಳಲ್ಲಿ, ತೀರ್ಥಗಳಲ್ಲಿ, ದೊಡ್ಡ ದೊಡ್ಡ ಗುರುಗಳ ಮಧ್ಯದಲ್ಲಿ ಹುಟ್ಟೋದು ಅಂತನ್ನೋದು ಜನ್ಮಾಂತರದ ಪುಣ್ಯ. ಆ ಪುಣ್ಯ ವಿಶೇಷವನ್ನ ಯಾರು ಕೊಟ್ಟಿದ್ದಾರೆ? ನಮಗೆ ವಾಯುದೇವರು ಕೊಟ್ಟಿದ್ದಾರೆ. ತತ್ರಾಪಿ ಭಾರತ ದೇಶ ಅಂತೂ ಇಂಥ ಕ್ಷೇತ್ರದಲ್ಲಿರುವಾಗ ಸಾಧನೆ ಮಾಡದೆ ಹಾಗೇ ಹೊರಟೋದೆ ಅನ್ನೋದು ಸರಿಗಿರೋದಿಲ್ಲ. ಆದ್ದರಿಂದ ಭಾರತ ತುಂಬ ಪುಣ್ಯವಾದಂತಹ ಮಹಿಮೆ ಉಳ್ಳ ಕ್ಷೇತ್ರ ಅಂತ ಹೇಳಿ ಭಾರತ ದೇಶದ ಬಗ್ಗೆ ನಿರೂಪಣೆ ಮಾಡ್ತಾರೆ. ಅದಾದ ಮೇಲೆ ಗ್ರಹಣಗಳ ಬಗ್ಗೆ ನಿರೂಪಣೆ ಮಾಡ್ತಾರೆ. ಗ್ರಹಣ ಕಾಲದಲ್ಲಿ ಭಗವಂತ ತನ್ನ ಸುದರ್ಶನ ಚಕ್ರವನ್ನ ಆ ಸೂರ್ಯನಿಗೆ, ಚಂದ್ರನಿಗೆ ಅಡ್ಡ ಹಿಡಿತಾನೆ. ಆದ್ದರಿಂದ ಗ್ರಹಣ ಕಾಲ ಅತ್ಯಂತ ಶ್ರೇಷ್ಠವಾದಂತಹ ಪರ್ವಕಾಲ, ವೈಷ್ಣವ ಕಾಲ. ಆಗ ಮಾಡಿದ ಎಲ್ಲ ಜಪ, ದಾನ, ಸ್ನಾನ, ಪಾರಾಯಣ ಅದೆಲ್ಲವೂ ಅತ್ಯಧಿಕವಾದ ಪುಣ್ಯವನ್ನ ಕೊಡುವಂತಹ ಸದ್ವೈಷ್ಣವ ಕಾಲ. ಉಪಯೋಗ ಮಾಡಿಕೊಳ್ಳಬೇಕು ಅಂತ ಸೂರ್ಯ ಚಂದ್ರರ ಗ್ರಹ ನಕ್ಷತ್ರಗಳ ಬಗ್ಗೆ ಎಲ್ಲ ನಿರೂಪಣೆಯನ್ನು ಮಾಡಿ, ಅಲ್ಲಿಂದ ಗಂಗಾ ಹುಟ್ಟಿ ಬಂದ ಗಂಗಾ ಪ್ರಾದುರ್ಭಾವದ ಬಗ್ಗೆ ನಿರೂಪಣೆ ಮಾಡ್ತಾರೆ. ಯಾವಾಗ ವಾಮನ ತ್ರಿವಿಕ್ರಮನಾಗಿ ಬೆಳೆದು ಅವನ ಎಡಗಾಲ ಹೆಬ್ಬೆರಳು ಬ್ರಹ್ಮಾಂಡ ಕಟಾಹಕ್ಕೆ ತಾಕಿತೋ, ಆಗ ಹೊರಗಿದ್ದ ನೀರು ಒಳಗೆ ಬಂತು. ಆ ಒಳಗೆ ಬಂದಾಗ ಬ್ರಹ್ಮದೇವರು ಅದನ್ನ ಹಿಡಿದರು ಕೈಯಲ್ಲಿ, ಕಮಂಡಲು ಹಿಡಿದು ಭಗವಂತನ ಪಾದಕ್ಕೆ ಅಭಿಷೇಕ ಮಾಡಿದರು. ಅಭಿಷೇಕ ಮಾಡಿದುದು ಹರನ ಜಟೆಯಲ್ಲಿ ಬಂತು, ಗಂಗಾಧರ ಅಂತ ಅದ. ಅಲ್ಲಿಂದ 4 ಕವಲಾಗಿ ಗಂಗೆ ಹರಿದು ಬಂದು ಸೀತಾ, ಚಕ್ಷು, ಭದ್ರ,
ಅಳಕನಂದ. ನಮಗೆ ಸೀತಾ ಚಕ್ಷು ಭದ್ರ ಸಿಗೋದಿಲ್ಲ, ನಮಗೆ ಸಿಗೋದು ಯಾವುದು? ಅಲಕನಂದ. ಅಂತಹ ಶ್ರೇಷ್ಠವಾದ ಅಲಕನಂದೆಯ, ಗಂಗಾರೂಪದ ಅಲಕನಂದೆಯ ಪ್ರಾದುರ್ಭಾವ ನಮಗಿದೆ. ಆ ಗಂಗೆ ನಮ್ಮ ಕೈಗೆ ಸಿಗ್ತಾ ಇದ್ದಾಳೆ. ಆ ಗಂಗಾದೇವಿಯ ಸ್ನಾನ, ಗಂಗೆಯಲ್ಲಿ ಕೊಡುವ ತರ್ಪಣ, ಗಂಗೆಯ ಪ್ರಾರ್ಥನೆ ಎಲ್ಲ ವಿಶೇಷವಾದ ಫಲವನ್ನು ಕೊಡುತ್ತೆ ಅಂತ ಗಂಗಾ ಭಾಗೀರಥಿ ಗದ್ಯ ಅಂತ ಇಲ್ಲಿ ಯತ್ರ ಹವ ಭಗವ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣುವರ ವಿಕ್ರಮತೋ ಅಂತ ಅದನ್ನು ವಿಸ್ತಾರವಾಗಿ ತಿಳಿಸಿಕೊಡ್ತಾರೆ. ಇಷ್ಟೆಲ್ಲ ಬ್ರಹ್ಮಾಂಡದ ನಿರೂಪಣೆಯನ್ನೆಲ್ಲ ಮಾಡಿ ಆದಮೇಲೆ ಈ ಪರೀಕ್ಷಿತ ಪ್ರಶ್ನೆ ಮಾಡಿದ. ಅವ ಪ್ರಶ್ನೆ, ಸ್ವಾಮಿ ಎಲ್ಲ ಲೋಕಗಳ ಬಗ್ಗೆ ನೀವು ತಿಳಿಸಿಕೊಟ್ರಿ, ಪಾತಾಳದಿಂದ ಸತ್ಯಲೋಕದವರೆಗೂ ಎಲ್ಲ ಲೋಕಗಳ ಬಗ್ಗೆ ತಿಳಿಸಿದ್ರಿ, ಒಂದು ಬೇಕು ನನಗೆ. ಮನುಷ್ಯರು ಪಾಪಗಳನ್ನೆಲ್ಲ ವಿಶೇಷವಾಗಿ ಮಾಡ್ತಾರೆ ಅಲ್ಲ, ವಿಶೇಷವಾಗಿ ಮಾಡ್ತಾರೆ. ಆ ಪಾಪಗಳನ್ನ ಮಾಡುವಾಗ ಆ ಪಾಪಕ್ಕೊಂದು ಫಲ ಅಂತ ಬೇಕಲ್ಲ, ಪಾಪಕ್ಕೆ ಫಲವನ್ನ ಕೊಡ್ಲಿಕ್ಕೆ ಕೆಲವು ಲೋಕಗಳು ಅಂತ ಇದೆ. ಆ ಲೋಕವನ್ನ ನಾವೇನ್ ಕರಿತೇವೆ? ನರಕ. ಎಲ್ಲಿ ರ ಮತ್ತು ಕ ಸ್ವಲ್ಪವೂ ಇಲ್ಲವೋ, ರ ಕ ಅಂದ್ರೆ ಸುಖ, ಎರಡೂ ಒಂದು ಸ್ವಲ್ಪವೂ ಇಲ್ಲವೋ ಆ ಲೋಕಗಳನ್ನೇನ್ ಕರೀತಾರೆ? ನರಕಲೋಕ. ಆ ರೀತಿಯಾದ ನರಕಲೋಕಗಳು ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ನರಕಲೋಕದ ಬಗ್ಗೆ ಹೇಳ್ತಾರೆ. ನರಕಗಳು ಅಂದ್ರೆ ಎಷ್ಟು? 84 ಕೋಟಿ ನರಕ ಇರುವಂಥದ್ದು. ಒಂದೊಂದು ತಪ್ಪಿಗೆ ಒಂದೊಂದು ರೀತಿಯಾದಂತಹ ನರಕಗಳು. ಏನೇ ಇರಲಿ ನರಕ. ಇಷ್ಟು ಜನ ಎಲ್ಲ ಬಂದಿದ್ದಾರೆ, ಮನೆಗೆ ಬಂದಿರ್ತಾರೆ ಕಾರ್ಯಕ್ರಮಕ್ಕೆ, ಅವರಿಗೆ ಲೋಟೆಯಲ್ಲಿ ಪಾನಕ ಕೊಡೋದು, ಕೊಟ್ಟು ಬಿಟ್ಟು ಸ್ವಲ್ಪ ನೀವೇ ಅದನ್ನು ತೊಳೆದು ಹೋಗಿಬಿಡಿ. ಬಂದಿದ್ದೀರಿ, ನನಗೆ ಅಡಿಗೆ ಮಾಡ್ಕೊಳ್ಳಿಕ್ಕೆ ಬೇಜಾರಿತ್ತು ಮಾರ, ನೀವೇ ಸ್ವಲ್ಪ ಒಂದು ಅನ್ನ ಹುಳಿ ಮಾಡಿ ನನಗೂ ಬಡಿಸ್ಬಿಡಿ, ನೀವು ತಿಂದು ಪಾತ್ರೆ ಎಲ್ಲ ತೊಳೆದು ಇಟ್ಟು ಹೊರಟು ಹೋಗ್ಬಿಡಿ. ಮನೆಗೆ ಬ್ರಾಹ್ಮಣ ಬರ್ತಾನೆ, ಬ್ರಾಹ್ಮಣ ಬಂದ ಮನೆಯಲ್ಲಿ ಅಜ್ಜನ ಶ್ರಾದ್ದವೋ ಹೋಮವೋ ಏನೋ ಇದೆ. ಆಚಾರ್ಯ ಹೇಗಿದ್ರು ಬಂದಿದ್ದೀರಿ, ಬಾವಿ ಇದೆ, ನೀರು ಸೇದಿ ಅಡಿಗೆಗೆ ಇಟ್ಟುಬಿಡಿ. ಅಲ್ಲಿ ಅಡಿಗೆಯವರು ಬರೋದು ಲೇಟ, ಸ್ವಲ್ಪ ತರಕಾರಿ ಹೆಚ್ಚಿಬಿಡಿ ನಾನು, ಹಾಗೆ ಸ್ವಲ್ಪ ಬೇಳೆ ಇಟ್ಟುಬಿಡಿ, ಅಲ್ಲಿ ಸ್ವಲ್ಪ ಅನ್ನ ಮಾಡಿಬಿಡಿ, ನೀವೇ ಮಾಡಿ ನೀವೇ ಮನೆಗೆ ಬಂದ ಅತಿಥಿಯ ಕೈಲಿ ಕೆಲಸ ಮಾಡಿಸು. ಅವರಾಗವರೇ ಮಾಡ್ತೀವಿ ಅಂದ್ರು ಮಾಡಬಾರ್ದು. ನಮಗೆಲ್ಲ ಬಹಳ ಕ್ಲೋಸ್, ನಾವು ನೀವೆಲ್ಲ ಕ್ಲೋಸೇ, ಒಂದೇ ಅಲ್ಲ, ಕ್ಲೋಸೇ ರೀ, ಒಂದೇ ಐಕ್ಯ ಆಗೋದಿಲ್ವಲ್ಲ ಕ್ಲೋಸ್ ಅಂದ್ರೆ ಅಲ್ವಾ? ನಾಳೆ ಬೆಳಗ್ಗೆ ನಿಮಗಿರುವ ಸ್ಥಾನ ನಿಮ್ದು, ಅವರಿಗಿರುವ ಸ್ಥಾನ ಅವರದ್ದು. ನಿಮ್ಮ ಮನೆಗೆ ಅವರು ಬಂದಾಗ, ಅವರು ನಮ್ಮ ಮನೆಗೆ ಬಂದಾಗ ಕೊಡಬೇಕಾದ ಮರ್ಯಾದೆ ಮಾಡಲೇಬೇಕು. ಮುಖ ನೋಡಿ ಮಾತಾಡೋದು. ಬನ್ನಿ ಅಂತ ಇದು ನೋಡ್ಬಿಟ್ರೆ ಅಲ್ಲಿ ನಿಂತಿರ್ದು ಎದುರು ಬಂದ, ಬನ್ನಿ ಚೆನ್ನಾಗಿದ್ದೀರಾ ಅಂತ ಅವ್ನು ಹಲ್ಲಿಲಿ ಮಾತಾಡಿಸ್ತಾ ಇರ್ತಾನೋ, ಗೋಡೆ ಮೇಲೆ ಕರೆಂಟ್ ಹೋಗಿದೆ ಅಂತ ನೋಡ್ತಾ ಇಲ್ಲ. ಚಕ್ಷುರ್ದದ್ಯಾತ್ ಅಂದ್ರೆ ಅತಿಥಿಗಳನ್ನ ನೋಡಿಕೊಳ್ಳುವ ಕ್ರಮ. ಆತಿಥ್ಯವನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ರೌರವ ನರಕ ಅಂತ ಹೇಳ್ತಾರೆ. ರುರು ಅಂತ ಒಂದು ಪ್ರಾಣಿ, ನಿಧಾನವಾಗಿ ತಿನ್ನೋದು. ಮನೆಗೆ ಅತಿಥಿ ಬರ್ತಾನೆ ಪಾಪ, ಅವನಿಗೆ ತುಂಬಾ ಹಸಿವಾಗ್ತಾ ಉಂಟು, ಕೇಳಲಿಕ್ಕಿಲ್ಲ. ನಮಗೆ ಅವ್ರನ್ನ ಕೇಳಿಬಿಟ್ರೆ ಮಾಡಾಕ್ಬೇಕಲ್ಲ ಅಂತ ಬೇಜಾರು. ಅದಕ್ಕೇನನ್ನೋದು, ನಮ್ದು ಟೈಮ್ 12:30 1 ಗಂಟೆ ಊಟದ ಟೈಮ್. ಅವನು ನೆನ್ನೆ ರಾತ್ರಿ ತಿಂದು ಬಂದೋ ಬಿಟ್ಟು ಬಂದೋ ಗೊತ್ತಿಲ್ಲ ಪಾಪ, ಕೂತಿದ್ದಾನೆ ಮನೆಯಲ್ಲಿ, ಸುಮ್ಮನೆ ಕೂತಿದ್ದ, ಮಾತಾಡ್ಸೋದು ಇಲ್ಲ. ಹಾಲು ಕೊಡ್ತೀರಾ, ಚಹಾ ಕುಡಿತೀರಾ, ಕಾಫಿ ಕುಡಿತೀರಾ, ಏನೂ ಕೇಳ್ತಿಲ್ಲ. ಆಮೇಲೆ ಟಿಫನ್ನು ಕೊಡ್ಲಿಲ್ಲ, ಮಧ್ಯಾಹ್ನ 1 ಗಂಟೆ ಊಟಕ್ಕೆ ಬನ್ನಿ ಅಂತ. ಅಲ್ಲಿ ಅವನೂ ಕೇಳಲಿಕ್ಕಿಲ್ಲ, ನಾವು ಕೇಳಲಿಲ್ಲ. ಅಂದ್ರೆ ಬಂದ ಅತಿಥಿಗಳಿಗೆ ಸರಿಯಾದ ಮರ್ಯಾದೆ ಮಾಡಲಿಲ್ಲ ಅಂದ್ರೆ ಆಗುವಂಥದ್ದೇನು? ಗುರು ಆ ಪ್ರಾಣಿ ನಿಧಾನವಾಗಿ ತಿನ್ನುತ್ತಂತೆ ದೇಹವನ್ನು. ಅದಾದ ಮೇಲೆ ದಾನ ಕೊಡೋದು ಬ್ರಾಹ್ಮಣರಿಗೆ, ಒಂದು ಪಂಚೆಯೋ ಒಂದು ಸೀರೆಯೋ ಕೊಡೋದು. ಕಾರ್ಯಕ್ರಮಕ್ಕೆ ಅವ್ರು ಬಂದಿದ್ರು, ಅಪ್ಪ ನೀವು ಕೊಟ್ಟಿದ್ದ ಸೀರೆ ಉಟ್ಕೊಂಡ್ಬಂದಿದ್ರು, ನಾನೇ ಕೊಟ್ಟಿದ್ದೆ ಅವ್ರಿಗೆ ಅದನ್ನ ತಂದ್ಬಿಡೋದು. ಆಚಾರ ಬಂದಿದ್ದಾರೆ ಮಾರೆ, ಆ ಪಟ್ಟೆ ಕೊಟ್ಟಿದ್ದು ನಾವೇ. ಅಪ್ಪ ಏನಾಗಬೇಡ ಕಥೆ ಆಗ್ಬಿಡ್ತು. ಆ ಸೀರೆ ಕೊಟ್ಟಿದ್ದು ನಾವೇ, ಆ ಲೋಟೆ ನಮ್ಮದೇ, ಆ ಬೆಳ್ಳಿ ಲೋಟೆ ನಾವೇ ಕೊಟ್ಟಿದ್ದೆ ಅವರಿಗೆ, ಆ ಕೌಳಿಗೆ ನಮ್ಮದೇ. ಹೀಗಂದ್ರೆ ಯಾರಿಗೆ ಆ ಇಸ್ಕೊಂಡವ್ರ ಕಥೆ ಏನಾಗಬೇಡ. ನಮ್ಗೆ ತುಂಬಾ ಅನುಭವ ಆಗಿದೆ ಆ ಥರದ್ದು. ಆದ್ದರಿಂದ ನಮ್ಮದೇ ಅದು.
ಮತ್ತಿನ್ನು ಕೆಲವರು ನಮ್ಮ ಆಚಾರ್ಯ ನೀವು ಬಂದ್ರಿ ಬಟ್ಟೆ ಕೊಟ್ಟೆ ಉಡ್ಲೇ ಅಲ್ವಾ ನೀವು ಅದನ್ನ, ಈ ತರ ಒಂದು ಉಟ್ರೆ ನಾವೇ ಕೊಟ್ಟಿದ್ದು ಅನ್ನೋದು, ಕೊಡ್ಲಿಲ್ಲ ಅಂದ್ರೆ ಉಡ್ಲೇ ಇಲ್ಲ ಅಂತ ಅನ್ನೋದು, ಇದೆಲ್ಲ ಎಂಥ ನರಕ ಪ್ರಾಪ್ತಿ. ಅಂಧಕೂಪ ಅಂತ, ಅಂಧಕೂಪ, ಕತ್ತಲಿನ ಬಾವಿ ಕೆಳಗೆ ಬಿದ್ಬಿಡೋದು. ಬಟ್ಟೆ ಕೊಡಿ, ಊಟ ಕೊಡಿ, ನೀರು ಕೊಡಿ, ಹಸಿವಾಗ್ತಾ ಇದೆ ಅಂತ ಕಿರ್ಚೋದು, ಎಲ್ಲ ನೋ ರಿಪ್ಲೈ. ಯಾಕೆ? ಕೊಟ್ಟು ಮಾತಾಡಿದ್ದಿ. ಒಂದು ಸಲ ದಾನ ಅಂತ ಕೊಟ್ಟು ಇದಂ ನಮಮ ಅಂದ್ಮೇಲೆ ಮುಗೀತು. ನಮಮ ಅಂದ್ರೆ ನಂದಲ್ಲ ಅಂದ್ರೆ ಮುಗೀತು. ಆ 1 ವರ್ಷ ಆದ್ರೂ ನಾವೇ ಕೊಟ್ಟಿದ್ದು ಅಂತಂದ್ರೆ ಅಲ್ಲಿ ಹೋಯ್ತು. ಇನ್ನೂ ಒಂದು ವಿಶೇಷ ಇದೆ. ಊಟಕ್ಕೆ ಕೂಡಿಸಿದ್ದಾರೆ. ಊಟಕ್ಕೆ ಕೂಡಿಸಿ ಅಪ್ಪ ಏನೋ ಕೇಳಿದ್ರು, ಅಡಿಗೆ ಎಲ್ಲ ಹೇಗಿದ್ಯೋ ಗೊತ್ತಿಲ್ಲ, ಏನ್ರಿ ಹುಳಿಗೆ ಉಪ್ಪೇ ಹಾಕಿಲ್ಲ ಅಂದ್ಬಿಟ್ರೆ, ಒಂದು ಪಲ್ಯ ಮಾಡ್ಲಿಕ್ಕೆ ಆಗಲ್ಲ ಮರ, ಸ್ವೀಟ್ ಒಂದೇ ಸ್ವೀಟ್ ಅನ್ನೋ ಜನ ಇದ್ದಾರೆ ಅಂತಾರೆ. ಗರುಡ ಪುರಾಣದಲ್ಲಿ ಇದರದೆಲ್ಲ ಅತ್ಯಂತ ವಿಸ್ತಾರವಾಗಿ ಬರುತ್ತೆ. ಊಟಕ್ಕೆ ಕೂತಾಗ ದೇವರ ನೈವೇದ್ಯ ಮಾಡಿದ ಪದಾರ್ಥ ಹಾಕಿದಾಗ ಹಾಕಿದ್ದನ್ನ ಹಾಗೇ ಅವರೇನು ಉಪಚಾರಕ್ಕೋಸ್ಕರ ಕೇಳೋದು, ಸಾವಕಾಶ ಆಗಲಿ ಅಂತ. ಏನ್ ಸಾವಕಾಶ, ಎದ್ದೋಗ್ಬೇಕ ನಾವು ಹಾಗಾದ್ರೆ ಈಗ ಮಾತಾಡಬಾರ್ದು. ಊಟಕ್ಕೆ ಕೂತಾಗ ಸ್ವೀಟ್ ಇಲ್ಲ, ಖಾರ ಇಲ್ಲ, ಉಪ್ಪೇ ಇಲ್ಲ, ಗಸಿ ಮಾಡಿಲ್ಲ, 25 ಊಟ ಹಾಕೋದೇ ಕಷ್ಟ, ಅದು ಮಾಡಿಲ್ಲ. ಹಾಗೆ ಮಾಡಿದ್ರೆ ಕ್ರಿಮಿ ಭೋಜನ ಅನ್ನೋದು. ನಾಳೆ ಬೆಳಗ್ಗೆ ತಟ್ಟೆ ತುಂಬ ಕ್ರಿಮಿ ಹಾಕ್ತಾನೆ ದೇವರು, ತಿನ್ನು ಅಂತಾನೆ. ಅಷ್ಟೇ ಮಾಡಿ. 2 ಕ್ರಿಮಿಗಳನ್ನ ಈ ಪಾಪಿ ತಿನ್ನೋದು, ಈ ಪಾಪಿಯನ್ನ ಕ್ರಿಮಿಗಳು ತಿನ್ನೋದು. ಊಟಕ್ಕೆ ಕೂತಾಗ ಯಾರಾದ್ರೂ ಹೇಗಿದೆ ಅಂತಂದ್ರೆ ಚೆನ್ನಾಗಿದೆ. ಅದಕ್ಕೆ ನೋಡಿ, ಅನ್ನ ಹಾಕುವಾಗ ಅನ್ನ ಬೇಕಾ ಅಂತ ಯಾರು ಕೇಳಲ್ಲ. ಅನುಸಂಧಾನಕ್ಕೆ ಏನಂತ ಕೇಳ್ತಾರೆ? ನೈವೇದ್ಯ ಬೇಕಾ ಅಲ್ವಾ? ಅದು ನೈವೇದ್ಯ ಅಂತ ಅದನ್ನು ಮುಗ್ದೋಯ್ತಲ್ಲ ಅಲ್ವಾ? ಅನ್ನ ಬೇಕಾ ಅಂತ ಕೇಳಿದ್ರೆ ಹಾಕಿ ಅನ್ನ ಸ್ವಲ್ಪ ಹಾಕಿದ್ರಿ ಅಂತ. ನೈವೇದ್ಯ ಬೇಕಾ? ಹೌದಪ್ಪ, ದೇವ್ರ ನೈವೇದ್ಯ ಆಗಿದೆ. ಏನೋ ಅರ್ಜೆಂಟಲ್ಲಿ ಇಷ್ಟು ಬಡಿಸಿ 100 ಜನ ಕೂತಿದ್ದಾರೆ, ನನಗೊಂದು ಸ್ವಲ್ಪ ಇಷ್ಟು ಬಿತ್ತು, ಸ್ವಲ್ಪ ಜಾಸ್ತಿ ಬಿತ್ತು. ಮತ್ತೆ ಎರಡನೇ ಸಲ ವಿಚಾರಣೆ ಬಂದೇ ಬರ್ತದಲ್ಲ. ಶಬ್ದಗಳಲ್ಲಿ ಮಾಡುವ ಅನುಸಂಧಾನ ಅಲ್ವಾ? ಆದ್ದರಿಂದ ಕ್ರಿಮಿ ಭೋಜನಾದಿಗಳಿಗೆ ಅವಕಾಶ ಹೀಗಾಗ್ತದೆ. ಒಂದು ವಯಸ್ಸಿನ ತನಕ ಜನ್ಮದಿನಾಚರಣೆಯನ್ನು ಮಾಡಬೇಕು. ನಮ್ಮ ಅಜ್ಜನಿಗೆ 125ನೇ ಬರ್ತಡೇ ಅಂತಂದ್ರೆ ಜನ್ಮದಿನಾಚರಣೆ ಎಲ್ಲಿ ತನಕ ಮಾಡಬೇಕು? ಕ್ರಮ ಇದೆ. ಪುರುಷರಿಗೆ ಉಪನಯನ ಅಂತ, ಅಲ್ಲಿಂದ ಮೇಲೆ ದೇವರ ಪೂಜೆ, ಯಜ್ಞಯಾಗ, ದೊಡ್ಡವರಿಗೆ ದಾನ ದಕ್ಷಿಣೆ, ಆ ಮೂಲಕ ಜನ್ಮದಿನಾಚರಣೆ. ನಾನು ಕಟ್ ಮಾಡ್ತಾ ಇರ್ತೀನಿ 25 kg ಅಂತಂದ್ರೆ ಇಲ್ಲ. ಸ್ತ್ರೀಯರಿಗೆ ವಿವಾಹ ಅಂತ, ಪುರುಷರಿಗೆ ಉಪನಯನ ಅಂತ 4 ಕ್ರಮ ಇದೆ. ಅದಾದ್ಮೇಲೆ ಅದಕ್ಕೊಂದು ನರಕ, ಹಸಿಪತ್ರವನ. ಅದಾದ್ಮೇಲೆ ಈ ತರ ಪ್ರವಚನ ಆಗ್ತಾ ಇದೆ. ಪ್ರವಚನ ಆಗುವಾಗ ಮೊಬೈಲ್ ರಿಂಗ್ ಆಯಿತು, ಮಾತಾಡ್ಬಿಡೋದು ಅಂತ ಮಾತಾಡೋದು. ಕಥಾ ವಿಘ್ನಕರಾಶ್ಚಯೇ, ಕಥೆಗಳಿಗೆ ವಿಘ್ನವನ್ನು ತಂದುಕೊಡೋದು. ಅದಕ್ಕೆ ಮಹಾಭಾರತದಲ್ಲಿ ನಿಯಮ ಇತ್ತು. ನಾವು ಸಿನಿಮಾಗೆ ಹೋದಾಗ ಬಾಯಿ ಕಳೆಯೋದೇ ಇಲ್ಲ, ಅಂತ ಆಗೋದೇ ಇಲ್ಲ. ಪ್ರವಚನಕ್ಕೆ ಹೋದಾಗ 150 ಸಲ ಆಗ್ತಿರುತ್ತೆ. ಅದಕ್ಕೆ ಒಬ್ಬರಂದ್ರು ವಾಯುದೇವರೊಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಅದಕ್ಕಂತೂ ಬಾಯಿ ಕಳೆದು ಪ್ರವಚನ ಕೇಳ್ಬೋದ? ಅದಕ್ಕೆ ವೇದವ್ಯಾಸ ಅಂತ ನಿದ್ದೆ ಮಾಡ್ತಾ ಪ್ರವಚನ ಕೇಳಿ, ಯಾರು ಬೇಡ. ಮಹಾಭಾರತದಲ್ಲಿ ಹಾಗಿತ್ತಂತೆ. ಕಥೆ ಆಗುವಾಗ ಸ್ವಲ್ಪ ಜನ ಮುಂದೆ ಕೂತು ಕೇಳೋದು. 2ನೇ ದಿನ ಆಗ್ತಾ ಇದ್ದಾಗ ಗೋಡೆ ನೋಡೋದು. 3ನೇ ದಿನ ಆಗ್ತಾ ಹೊರಗೆ ಕೂತ್ಕೊಂಡ್ಬಿಡೋದು. 4ನೇ ದಿನ ಆಗ್ತಿದ್ದ ಹಾಗೆ ಅಪ್ಲೋಡ್ ಮಾಡಿ, ಯೂಟ್ಯೂಬ್ ಅಪ್ಲೋಡ್ ಆಗುತ್ತಲ್ಲ, ಅಪ್ಲೋಡಕ್ಕೆ ನಾನು ಕೇಳ್ತೀನಿ ಅಂತ. ಮನುಷ್ಯರ ಅತ್ಯಂತ ಸಹಜ ಸ್ವಭಾವ. ನಮ್ಮ ದೇಹ ನಮ್ಮ ಕಂಟ್ರೋಲ್ನಲ್ಲಿ ಖಂಡಿತವಾಗಲೂ ಇಲ್ಲ. ಅದಕ್ಕೆ ಹೇಳ್ತಾರೆ, ಮಲಗು, ಕಾಲು ನೋವಾ, ಮೇಲೆ ಕೂತ್ಕೊಂಡು ಕೇಳು. ನಿದ್ದೆ ಮಾಡ್ತೀಯಾ, ಅಲ್ಲೇ ಮಲಗಿಬಿಡು, ಹೊರಗೆ ಹೋಗಿ ಮಲಗಬೇಡ, ಅಲ್ಲೇ ಮಲಗು. ವ್ಯವಸ್ಥೆ ಮಾಡ್ತಾ ಇದ್ರು, ಅಲ್ಲೇ ಮಂಚ ಇರ್ತಾ ಇತ್ತು, ನಿದ್ದೆ ಮಾಡ್ಬಿಡು. ಮಲಗಿದಾಗಲೂ ನಿನ್ನ ಕಿವಿಗೆ ಶಬ್ದ ಹೋಗ್ಲಿ, ವಾಯುದೇವರು ಎದ್ದಿರ್ತಾರೆ.
ದೇವರಿಗೆ ಒಂದು ಹೆಸರು ಸುಭದ್ರ ಶ್ರವ. ಕೊಟ್ಟಿದ್ದನ್ನ ದೇವರು ಮಾತಾಡ್ತಾನೆ. ನಾನು 1,00,000 ಕೊಟ್ಟು ರಥೋತ್ಸವ ಮಾಡಿಸಿದ್ದೆ ಅಂತಂದ್ರೆ ಹೋಗಲೇ ಅಂತಂದು. ಅರ್ಧ ಗಂಟೆ ಕೂತು ಭಾಗವತ ಕೇಳಿದ್ದೆ ಅಂದ್ರೆ ಬಾ ಮುಂದೆ ಬಾ. ಅವಾಗ ದೇವರಂತಾನೆ, ಸ್ವಾಮಿ ಕೃಷ್ಣ 1,00,000 ಕೊಟ್ಟು ಇದನ್ನ ರಥೋತ್ಸವ ನಾನು ಮಾಡಿಸಿದಾಗ ದಂಡ ಕೊಟ್ಟರು, ಶಾಲ್ ಹಾಕಿದರು, ನಾನೇ ಓಡಾಡ್ತಾ ಇದ್ದೆ, ನನಗೆ ಯಾಕೆ ದೂರ ಮಾಡಿದೆ? ಭಾಗವತ ಕೇಳುವಾಗ ಮಲಗಿ ಬಿಟ್ಟಿದ್ದೆ ಅಂದ್ರೆ ಮಲಗಿದ್ದು ಅಲ್ಲೇ ಕೂತಿದ್ದೆ ಅಲ್ವಾ, ಶಬ್ದಗಳು ಕಿವಿಲ್ ಹೋಗ್ತಾ ಇತ್ತಲ್ವಾ, ಆ ಶಬ್ದವನ್ನ ಒಳಗಿಡಿದಿಟ್ಟೋನ್ನ ತಸ್ಮೈ ಸುಭದ್ರಶ್ರವಸೆ ನಮೋ ನಮಃ. ಕೊಟ್ಟಿದ್ದನ್ನ ದೇವರು ಅಲ್ಲೇ ಮಟ್ಟ ಹಾಕಿಬಿಡ್ತಾನೆ, ಕೇಳಿದ್ದನ್ನ ಅನಂತ ಮಾಡಿಕೊಡ್ತಾನೆ. ಎಲ್ಲೇ ಆಗ್ಲಿ ನಿದ್ದೆ ಮಾಡಿ ಮಲಗಿಬಿಡಿ. ಅವಳೊಬ್ಳಿದ್ಲು, ಹನುಮಂತ ದೇವರನ್ನ ಪರೀಕ್ಷೆ ಮಾಡಬೇಕು ಅಂತ ಬಂದವಳು. ಯಾರು ಅವಳು? ಸಮುದ್ರ ಹಾರ್ಕೊಂಡು ಹೋಗುವಾಗ ಬಂದ್ಲು ನಾಗಮಾತೆ ಸುರಸೆ. 100 ಯೋಜನ ಅಗಲ ಮಾಡಿದ್ಲು ಬಾಯಿ. ನಮ್ಗಷ್ಟು ಬಾಯಿ ಕಳೀಲಿಕ್ಕೆ ಆಗೋದಿಲ್ವಲ್ಲ, ನಮ್ದಿಷ್ಟೇ ಬಾಯಿ, ಕಳೀರಿ 100 ಸಲ ಆ ಕಳಿಕೆ ಬರಲಿ, ತೊಂದರೆ ಇಲ್ಲ, ಹಾಗೇ ಮಲಗಿಬಿಡಿ, ಕಣ್ಣು ಕೂರ್ಲಿ, ತಲೆ ಬೀಳ್ಲಿ, ಕೂಡ್ರಿ, ಚಾಪೆ ಮೇಲೆ ಹಾಗೆ ಮಲಗಿಬಿಡಿ. ಆದ್ರೆ ನಿಮ್ಮ ಕಿವಿಗೆ ಶಾಸ್ತ್ರ ಹೋಗಿ. ಕಾರಣ ಏನು ಗೊತ್ತಾ? ಪ್ರೇತ ಜನ್ಮ ಬರಲ್ಲ ಅಷ್ಟೇ ಮುಖ್ಯ. ಅತ್ಯಂತ ಯೋನಿಯಲ್ಲಿ ನಿಕೃಷ್ಟವಾದ ಯೋನಿ ಪ್ರೇತ ಯೋನಿ. ಯಾಕೆ ಅಂದ್ರೆ ನಾವು ಕುಡಿಯೋ ನೀರು ಯಾವುದೋ ಗೊತ್ತಿಲ್ಲ. ಇವಾಗೆಲ್ಲ ಬಾವಿ ನೀರು, ಆರ್ವೋ ಏವೋ ನೀರುಗಳೇ ಬೇಕು ನಮಗೆ. ಯಾವ ನೀರು ಎಲ್ಲಿಂದ ಬಂತು ಏನ್ ಕತೆ ಗೊತ್ತಿಲ್ಲ. ಅನ್ನ ಹೇಗೆ ವ್ಯವಸ್ಥೆ ಆಗ್ತದೆ ಗೊತ್ತಿಲ್ಲ. ವೈಶ್ವದೇವ ನೈವೇದ್ಯಾದಿಗಳಿಲ್ಲದೆ ಊಟ ಅಲ್ವಾ, ಆಹಾರ ಪದಾರ್ಥ ಹೇಗೆ, ಸಂಪಾದನೆ ಹೇಗೆ, ಏನು ಗೊತ್ತಿಲ್ಲ. ಆದ್ರೆ ಎಲ್ಲದರಿಂದಲೂ ಅದಕ್ಕೊಂದು ಫಲ ಬರಬೇಕಲ್ಲ. ನಾವು ಮಾಡಿದ ಪಾಪಕ್ಕೆ ಜೋರವಾಗಿ ದೇವರಿಗೆ ಪ್ರೇತ ಆಗುವಂದ್ಬಿಟ್ರೆ ಏನ್ ಮಾಡೋದು? ಆಮೇಲೆ ಪಿಶಾಚಿ ಆಗು ಅಂದ್ರೆ ಭಾಗವತ ಕೇಳಿಬಿಟ್ರೆ, ಒಂದು ಸಲ ಭಕ್ತಿಯಿಂದ ಭಾಗವತ ಕೇಳಿದ್ರೆ ಖಂಡಿತ ಪ್ರೇತ ಯೋನಿ ನಾಶ. ಅದಕ್ಕೆ ಭಾಗವತ ಹೇಳ್ತೀವಿ ಅಂತ ಸಂಕಲ್ಪ ಮೊದಲನೇ ದಿನ ಹೇಳಿದೆ. ಭಾಗವತ ಹೇಳ್ತೇವೆ ಅಂತ ನಾವು ಕೇವಲ ಸಂಕಲ್ಪ ಮಾಡಿಕೊಂಡ್ರೆ ಸಾಕು, ಸುತ್ತಮುತ್ತಲ ಪ್ರದೇಶದಲ್ಲಿ ಸದ್ಗತಿಯಾಗದೆ ಇರುವ ಪ್ರೇತಗಳೇ ಫಸ್ಟ್ ಬರುತ್ತೆ. ನನಗೆ ಭಾಗವತ ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ತು, ಈ ಮನೆ ಸುಖ ಸಂತೋಷದಿಂದ 100 ಕಾಲ ಇರಲಿ ಅಂತ ಆಶೀರ್ವಾದ ಮಾಡಿ ಹೋಗೋದು. ಯಾಕೆ? ಅದರ ಉದ್ಧಾರಕ್ಕೆ ಈ ಭಾಗವತ ಕಾರಣ. ನೋಡಿ, ಬಂದವರು ಕಣ್ಣಿಗೆ ಕಂಡೋರು 25 ಜನ, ಕಾಣದೇ ಇರೋರು 100 ಸಾತ್ವಿಕ ಜೀವಗಳು, 100 ಸಾತ್ವಿಕ ಜೀವಗಳು. ಅದಕ್ಕೋಸ್ಕರ ಹೇಳ್ತಾರೆ, ಭಾಗವತವನ್ನ ಮಾತ್ರ ಲೈಟ್ ಆಗಿ ತಗೋಬೇಡಿ, ಭಾಗವತವನ್ನ ಮಾತ್ರ ನೆಗ್ಲೆಕ್ಟ್ ಮಾಡಬೇಡಿ. ಎಷ್ಟು ಪುಣ್ಯ ಕೊಡುತ್ತೆ. ಆದ್ದರಿಂದ ಕಥೆಯನ್ನ ಹೇಳುವಾಗ ವಿಘ್ನ ಕೊಡೋದಿದೆ ಅಲ್ಲ, ಅದಕ್ಕೆ ಸ್ಪೆಷಲ್ ಆದಂತಹ ನರಕವನ್ನ ದೇವರು ಕೊಡ್ತಾನೆ. ನಾಲಿಗೆಯನ್ನ ಕೀಳ್ತಾ ಇರೋದು, ನಾಲಿಗೆ ಅಂಟಿಸ್ತಾ ಇರೋದು. ಎಷ್ಟು ಜನ ಲಕ್ಷಾಂತರ ವರ್ಷ ನಾಲಿಗೆ ಕೀಳ್ತಾನೆ, ನಾಲಿಗೆ ಅಂಟಿಸ್ತಾನೆ. ಎಷ್ಟು ನೋವು, ಎಷ್ಟು ನೋವು. ಒಂದು ಭಾಗವತ, ಒಂದು ಪುರಾಣ, ಒಂದು ಕಥೆ ಆಗುವಾಗ ಮಲಗಿದ್ರೆ ದೋಷ ಇಲ್ಲ, ಕಣ್ಣು ಕೂರಿದ್ರೆ ದೋಷ ಇಲ್ಲ, ಬಾಯಿ ಕಳೆದ್ರೆ ದೋಷ ಇಲ್ಲ, ಮಾತಾಡಿದ್ರೆ ಪಾಪ. ಆಚಾರ್ಯ ನೀವು ಮಾತಾಡಬೇಡಿ. ಈ ದೃಷ್ಟಿಯಲ್ಲಿ ನರಕಲೋಕಗಳು, ಅಲ್ಲೂ ದೇವರಿದ್ದಾನೆ ನೋಡಪ್ಪ. ಸತ್ಯಲೋಕ, ಬ್ರಹ್ಮದೇವರು ವಾಸ ಮಾಡುವ ಸತ್ಯಲೋಕ ಹೇಗೆ ದೇವರ ಮನೆಯೋ, ನರಕಲೋಕವೂ ದೇವರ ಮನೆ. ಆದರೆ ದೇವರನ್ನು ಮಾಡಿದ ಏನು ಅಂದ್ರೆ, ನಾವು ನರಕದಲ್ಲಿ ಇದ್ದು ಬಂದ ಅನುಭವ ನಮಗೆ ದೇವರು ಕೊಡಲಿಲ್ಲ. ಅನುಭವ ಏನಾದರೂ ಬಂದ್ರೆ ತಪ್ಪಾಡ್ಲಿಕ್ಕೆ ಹೋಗೋದೇ ಇಲ್ಲ. ಆದ್ದರಿಂದ ನರಕಲೋಕದ ವರ್ಣನೆಯನ್ನ ಮಾಡಿ 5ನೇ ಸ್ಕಂದ ಭಾಗವತ ಮುಗಿಸ್ತಾರೆ. ಮುಂದಕ್ಕೆ ಪರೀಕ್ಷಿತ ಕೇಳಿದ ಪ್ರಶ್ನೆ, ಸ್ವಾಮಿ ನರಕ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತ ಹೇಳ್ಬಿಡಿ. ನರಕದ ಬಗ್ಗೆ ಎಲ್ಲ ಮಾತಾಡಿದ್ರೆ ಅಲ್ಲಿ ಹೋಗದೆ ಇರೋದು ಹೇಗೆ? ಅದಕ್ಕಂದ್ರು ಪ್ರಾಯಶ್ಚಿತ್ತ ಇದೆ ಅಲ್ಲ, ಎಲ್ಲ ಸರ್ವ ಪ್ರಾಯಶ್ಚಿತ್ತ. ಅವಮಾನ ಮಾಡಿಸಿಬಿಡಿ, ನವಕ ಪ್ರಧಾನ ಅವಮಾನ ಮಾಡಿ ಎಲ್ಲ 100% ಸರಿ. ಅದಕ್ಕೆ ಅವರಂದ್ರು ಅವಮಾನ ಮಾಡೋದು, ನಾಳೆ ಬೆಳಗ್ಗೆ ಮತ್ತೆ ಕಂಟಿನ್ಯೂ ಮಾಡೋದು. ಕನ್ಫೆಷನ್ ಡೇ ಅಂತ ಅವ್ರಿಗೆ ಪ್ರತಿ ಸಂಡೇ ಅಲ್ಲಿ ಹೋಗಿ ಕಾಲು ಊರಿ ಕೂತ್ಕೊಂಡು ಓ ಲಾರ್ಡ್ ಅಂತೇಳಿ ಕ್ಷಮಾಪಣೆ ಕೇಳ್ಬಿಡೋದು. ಅವರಲ್ಲಿ ಕ್ರಮ ಇದೆ. ಹೋಲಿ ವಾಟರ್ ಕೊಡ್ತಾರೆ. ಅವನು ಹೋಲಿ ವಾಟರ್ ಕುಡಿದು ಬಂದ್ಮೇಲೆ ಫುಲ್ ಒಳ್ಳೆಯವನಾಗ್ಬಿಟ್ಟ. ಅವನು
ಮಾಡಿದ್ದೆಲ್ಲ ಹೊರಟಾಯ್ತು. ಸೋಮವಾರದಿಂದ ಮತ್ತೆ ಅವನಿಗೆ ತಪ್ಪು ಕೆಲಸ ಮಾಡ್ಲಿಕ್ಕೆ ಏನಾಯ್ತು, ಲೈಸೆನ್ಸ್ ಬಂತು. ವಾರ ಪೂರ್ತಿ ತಪ್ಪು ಮಾಡೋದು, ಸಂಡೆ ಆದಿತ್ಯವಾರ ಹೋಗಿ ಕ್ಷಮೆ ಕೇಳೋದು. ಪ್ರಾಯಶ್ಚಿತ್ತ ಮಥೋ ಕಥಂ. ಪ್ರಾಯಶ್ಚಿತ್ತ ಅಂದ್ರೆ ಏನು? ಇನ್ನೊಂದು ಸಲ ಅದನ್ನ ಮಾಡಬಾರದು, ಅದು ಪ್ರಾಯಶ್ಚಿತ್ತ. ಆದ್ದರಿಂದ ಕರ್ಮಗಳನ್ನು ಮಾಡಿ ಭಗವಂತನ ಮಹಿಮೆಯನ್ನ ಕೇಳದೆ, ದೇವರನ್ನು ಸಮರ್ಪಣೆ ಮಾಡದೆ, ಬರೇ ಪ್ರಾಯಶ್ಚಿತ್ತ ಮಾಡಿ 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 ಏನು ಪ್ರಯೋಜನ? ಯಾಕೋ ಸರಿ ಕಾಣ್ತಿಲ್ಲ ಅಂದಾಗ ಶುಕಾಚಾರ್ಯರಂತಾರೆ, ಪ್ರಾಯಶ್ಚಿತ್ತ ಎಲ್ಲದಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಯಾವುದು ಅಂದ್ರೆ ದೇವರ ನಾಮ ಸಂಕೀರ್ತನೆ. ಹರಯೇ ನಮಃ ಅಂತ ಜೋರಾಗಿ ಹೇಳಿಬಿಟ್ರೆ ಅದಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಇರೋದಿಲ್ಲ. ಪ್ರಾಯಶ್ಚಿತ್ತಂತೂ ಸರ್ವೇಶಾಂ ಹರಿಸಂಸ್ಮರಣಂ ಪರಂ. ಹೇಳ್ರಿ ಹರಯೇ ನಮಃ ಅಂತ ಹೇಳ್ರಿ ಒಂದ್ಸಲ ಎಲ್ಲ. ಹರಯೇ ನಮಃ ಅಂತ ಹರಯೇ ಶುಕಾಚಾರ್ಯ ಹೇಳ್ತಾರೆ ಕೊನೆಗೆ. ಹರಯೇ ನಮ ಇತ್ಯುಚ್ಚೈ. ನಾವೆಲ್ಲ ಜೋರಾಗಿ ಕ್ಲಾಪ್ ಹೊಡೀರಿ ಅಂತೀವಿ, ಏನು ಟಪ 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 ಅಂತ ಹೊಡೆಯೋದಷ್ಟೇ. ಹರಯೇ ನಮಃ ಅಂತಂದ್ರೆ ಎಷ್ಟು ಪಾಪಗಳನ್ನ ಭಗವಂತ ಪರಿಹಾರ ಮಾಡ್ತಾನೆ ಅಂದ್ರೆ ಅಷ್ಟು ಪಾಪಗಳನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ. ಒಂದು ಸಲ ಜೋರಾಗಿ ಹರಯೇ ನಮಃ ಅಂತಂದ್ರೆ ಎಷ್ಟು ಪಾಪಗಳನ್ನ ದೇವರು ಕಳೆದ ಅಷ್ಟು ಪಾಪ ನಮಗೆ ಕೋಟಿ ಜನ್ಮದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾರೆ. ನಾಮ ಸಂಕೀರ್ತನಂ ವಿಷ್ಣೋ ಸರ್ವ ಪಾಪ ಪ್ರಣಾಶನಂ. ಭಾಗವತದ ಕೊನೆ ಶ್ಲೋಕ. ಕನ್ಯಕುಬ್ಜ ಅಂತ ಒಂದು ಗ್ರಾಮ